ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶುಭಾನ್ ಧ್ಯಾಯಂತಿ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನಾತ್ಮವಾಬೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರನೆಯ ಪಿತೃಗಣವೇ ಬರಿಹಿಷದ ಅಂತನ್ನುವ ಪಿತೃಗಳು. ಸ್ವರ್ಗದಲ್ಲಿ ಭಾರೀ ಬೆಳಕಿನ ವೈಭ್ರಾಜ ಅಂತನ್ನುವ ಒಂದು ಲೋಕ, ಅಲ್ಲಿ ವಾಸ ಮಾಡುವಂತಹ ದೇವತೆಗಳೇ ಈ ಬರಿಹಿಷದರು. ಇವರನ್ನು ಯಕ್ಷ, ಗಂಧರ್ವ, ರಾಕ್ಷಸರು, ನಾಗ, ಸರ್ಪ, ಮಹಾ ತೇಜಸ್ವಿಯಾದಂತಹ ಗರುಡ ಮೊದಲಾದ ಇವರೆಲ್ಲರೂ ಆ ಬರಿಹಿಷದರನ್ನು ಉಪಾಸನೆಯನ್ನು ಮಾಡುತ್ತಾರೆ ಅಂತ ಹೇಳುತ್ತಾರೆ. ಇವರ ಮಾನಸ ಪುತ್ರಿಗೆ ಪೀವರಿ ಅಂತ ಸ್ವಯಂ ಯೋಗಿನಿಯಾಗಿರ್ತಕ್ಕಂಥವಳು, ಯೋಗಾಚಾರ್ಯರ ಪತ್ನಿಯು ಹಾಗೂ ಯೋಗಿಶ್ರೇಷ್ಠನಾದ ಮಗನಿಗೆ ತಾಯಿಯಾಗಿ ಉತ್ತಮಳಾಗಿರತಕ್ಕಂಥವಳು. ವ್ಯಾಸರ ಪುತ್ರನಾದಂತಹ ಶುಕಾಚಾರ್ಯರು ಈ ಪೀವರಿಯನ್ನು ವಿವಾಹವಾದ ಮೇಲೆ ಇವಳ ಯೋಗ ಸಿದ್ಧಿ ಎಂಥದ್ದು ಅಂತನ್ನೋದನ್ನು ತಿಳಿಯಬೇಕು. ಇನ್ನು ಕೃಷ್ಣ, ಗೌರ, ಶಂಭು, ಪ್ರಭು ಅಂತನ್ನುವ 4 ಗಂಡು ಮಕ್ಕಳು ಮತ್ತು ಹೆಣ್ಣಾದ ಕೃತ್ವಿ. ಈಕೆ ಬ್ರಹ್ಮದತ್ತನ ತಾಯಿಯಾಗಿ ಅಣುಹನ ಪತ್ನಿಯಾಗಿಯೂ ಉತ್ತಮಳಾಗಿರತಕ್ಕಂಥವಳು. ಶುಕಾಚಾರ್ಯರಂತೂ ವೇದವ್ಯಾಸ ದೇವರ ಎಲ್ಲ ಉಪದೇಶಗಳನ್ನು ಕೇಳಿ ಅನೇಕ ಜನರಿಗೆ ಉಪದೇಶ ಮಾಡಿ ಕೊನೆಗೆ ಬ್ರಹ್ಮದೇವರ ಪದವಿಯನ್ನೇ ಪಡೆದಿರ್ತಕ್ಕಂಥವರು ಅಂತನ್ನುವುದನ್ನು ಹೇಳ್ತಾರೆ. ಆದ್ದರಿಂದ ಮಹಾಯೋಗಿ ತಥೋಗಂತ ಪುನರಾವರ್ತಿನೀಂ ಗತಿ ಯತತ್ಪದಮನುದ್ವಿಗ್ನ ಅವ್ಯಯಂ ಬ್ರಹ್ಮ ಶಾಶ್ವತಂ. ಅಂದರೆ ಕಣ್ಣಿಗೆ ಕಾಣುವ ಪಿತೃದೇವತೆಗಳು ಉಳಿದ 4 ಗಣವನ್ನು ತಿಳಿಸ್ತಾರೆ. ಯಾರು ಅಂದರೆ 4ನೇದು ಸುಕಾಲ ಅಂತನ್ನುವ ಪಿತೃಗಳು. ಈ ಪಿತೃಗಳನ್ನು ಬ್ರಾಹ್ಮಣರು ಆರಾಧನೆಯನ್ನು ಮಾಡುತ್ತಾರೆ. ಇವರು ಜ್ಯೋತಿಪ್ರಕಾಶದಿಂದ ಬೆಳಗುವ ವಸಿಷ್ಠ ಮತ್ತು ಪ್ರಜಾಪತಿಯ ಲೋಕದಲ್ಲಿ ವಾಸ ಮಾಡುತ್ತಾರೆ. ಇವರ ಪುತ್ರಿಯಾದ ಗೌವು ಎಂತನ್ನುವವಳು ಭಾಗವತಾಚಾರ್ಯರಾದ ಶುಕಾಚಾರ್ಯರ 2ನೇ ಪತ್ನಿಯಾಗಿರತಕ್ಕಂಥವಳು. ಇವಳಿಗೆ ಏಕಶೃಂಗ ಅಂತನ್ನುವ ಇನ್ನೊಂದು ಹೆಸರು. ಇವಳಿಂದ ಸಾಧ್ಯ ಎಂಬ ದೇವತೆಯ ಗಣ 100 ಪಟ್ಟು ಕೀರ್ತಿಯನ್ನು ಪಡೆಯಿತು ಅಂತ ಹೇಳ್ತಾರೆ. ಆ ಮಗಳಿಂದಾಗಿ ಆ ವಂಶದ ಕೀರ್ತಿ ಎಲ್ಲ ದಿಕ್ಕುಗಳಲ್ಲಿ ಮುಟ್ಟುತ್ತದೆ ಅಂತ ಹೇಳ್ತಾರೆ. ಇನ್ನು 5ನೇ ಪಿತೃದೇವತೆಗಳು ಅಂದರೆ ಆಂಗೀರಸ ಅಂತನ್ನುವ ಪಿತೃದೇವತೆಗಳು ಮರೀಚಿಮಾಲಿಯ ಲೋಕದಲ್ಲಿ ವಾಸವನ್ನು ಮಾಡುವವರು. ಇವರನ್ನು ಕ್ಷತ್ರಿಯರು ಆರಾಧನೆ ಮಾಡುತ್ತಾರೆ. ಇವರ ಮಾನಸ ಕುಮಾರಿಯಾದಂತಹ ಯಶೋದೆಯನ್ನು ವಿಶ್ವಮಹತ್ ಎಂಬುವರಿಗೆ ಕೊಟ್ಟು ವಿವಾಹವನ್ನು ಮಾಡುತ್ತಾರೆ. ಅವರ ಮಗನೇ ದಿಲೀಪ. ಅವರು ಮಾಡಿದ ಅಶ್ವಮೇಧ ಯಾಗದ ವೈಭವವನ್ನು ಎಂದಿಗೂ ಮಹರ್ಷಿಗಳು ಹೊಗಳುತ್ತಾರಂತೆ. ಅಷ್ಟು ಉತ್ತಮವಾದ ಕಾರ್ಯವನ್ನು ಆ ದಿಲೀಪ ಮಾಡಿದ ಅಂತ ಹೇಳುತ್ತಾರೆ. ಇನ್ನು ಸ್ವರ್ಗವೇ ಕೈಗೆ ಎಟುಕಿದಂತೆ ಅವನು ಮಾಡಿದಂತಹ ಕಾರ್ಯ ಅಂತ ಹೇಳುತ್ತಾರೆ. ಶಾಂಡಿಲ್ಯ ಗೋತ್ರದಲ್ಲಿ ಜನ್ಮವನ್ನು ಪಡೆದಿರತಕ್ಕಂತಹ ಅಗ್ನಿಯನ್ನು ಹವಿಸ್ಸಿನಿಂದ ಎಲ್ಲ ಕಡೆಗೆ ಕಾರ್ಯವನ್ನು ಮಾಡುವಂತಹ ಹಾಗೂ ಅತ್ಯಂತ ಅಕ್ಕರೆಯಿಂದ ಆರಾಧನೆ ಮಾಡುವಂಥವರು ಈ ದಿಲೀಪ ಅಂತ ಹೇಳ್ತಾರೆ. ಇವನನ್ನು ಕಂಡವರಿಗೆ ಯಾರು ಅವನ ದರ್ಶನ ಮಾಡಿಕೊಳ್ಳುತ್ತಾರೆ ಅವರಿಗೆ ಸ್ವರ್ಗ ಅಂತನ್ನುವಂತೆ ಅಷ್ಟು ಉತ್ತಮ ರೀತಿಯಲ್ಲಿ ಅವನು ಕಾರ್ಯವನ್ನು ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಇನ್ನು 6ನೇ ಪಿತೃದೇವತೆಗಳು ಅಂದರೆ ಸುಸ್ವಧ ಅಂತನ್ನುವ ಪಿತೃಗಣ. ಮಹಾಮಹರ್ಷಿಗಳಾದ ಪುಲಹರ ಪುತ್ರರಾಗಿರತಕ್ಕಂಥವರು. ಕರ್ದಮ ಪ್ರಜಾಪತಿಗಳ ತಂದೆಯಾದ ಇವರು ಆಕಾಶದಲ್ಲೇ ವಾಸವನ್ನು ಮಾಡುವವರು. ವಾಯುರೂಪದಿಂದ ಎಲ್ಲ ಕಡೆಗೆ ಸ್ವಚ್ಛಂದವಾಗಿ ಸಂಚಾರ ಮಾಡುವವರು. ಅವರನ್ನು ವೈಶ್ಯ ಜನಾಂಗದವರು ಆರಾಧನೆಯನ್ನು ಮಾಡ್ತಾರೆ. ಅವರು ಆರಾಧನೆ ಮಾಡಿ ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪಡೀತಾರೆ. ಇವರ ಮಾನಸ ಪುತ್ರಿಗೆ ವಿರಜ ಅಂತ. ಇವಳನ್ನು ನಹುಷ ಮಹಾರಾಜನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾರೆ. ಇವರ ಸಂತಾನವಾಗಿ ಬಂದವನೇ ಯಯಾತಿ ರಾಜ. ಆ ಯಯಾತಿ ರಾಜನ ಕಥೆಯನ್ನು ಯಾರು ಬರೆಯಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅವನ ದಾನ, ಯಜ್ಞ, ತಪಸ್ಸು ಅಂತನ್ನುವುದನ್ನು ಮಹಾಭಾರತದಲ್ಲಿ ನಾವು ಕೇಳ್ತೇವೆ. ಅಂತಹ ಉತ್ತಮನಾಗಿರ್ತಕ್ಕಂಥವನು ಆ ಯಯಾತಿ ರಾಜ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನಾವು ಮನೆಗೆ ಬ್ರಾಹ್ಮಣರನ್ನು ಕರೀತೇವೆ. ಬ್ರಾಹ್ಮಣರನ್ನು ಕರೆದಾಗ ಬ್ರಾಹ್ಮಣರ ದ್ವಾರ ಪಿತೃದೇವತೆಗಳು ನಮ್ಮ ಮನೆಯನ್ನು ಪ್ರವೇಶ ಮಾಡ್ತಾರಂತೆ. ಆದ್ದರಿಂದ ನಮಗನಿಸ್ತದೆ ಎಲ್ಲಿ ನಮ್ಮ ಪಿತೃದೇವತೆಗಳು ಬರ್ತಾರೆ, ಸುಮ್ಮನೆ ಆಚಾರ್ಯ ಹೇಳ್ತಾರೆ ನಾವು ಮಾಡ್ತೀವಿ ಅಲ್ಲ. ಪಿತೃದೇವತೆಗಳು ಶ್ರಾದ್ದದ ದಿವಸ ಬೆಳಗ್ಗೆ ಅದಕ್ಕೆ ಹೇಳ್ತಾರೆ ಏನು ಅಂದರೆ ಮಧ್ಯಾಹ್ನ 11:30 ಸುಮಾರಿಗೆ ಕುತಪ ಕಾಲ ಅಂತ ಕರೀತಾರೆ. ಆ ಸಮಯಕ್ಕೆ ಅಂದರೆ ಸೂರ್ಯ ನೆತ್ತಿಗೆ ಬರ್ತಾ ಇರಬೇಕು. ಆ ಸಮಯದಲ್ಲಿ ಅದಕ್ಕೆ ಕುತಪ ಕಾಲ ಅಂತ. ಶ್ರಾದ್ದಕ್ಕೆ 3 ಅತ್ಯಂತ ಮಹತ್ವ. ಒಂದು ಕುತಪ ಕಾಲ, ಒಂದು ಮಗಳ ಮಗ ದೌಹಿತ್ರ,
ಹಾಗೂ ಬ್ರಾಹ್ಮಣರು ದರ್ಭ ಹೀಗೆ ಅತ್ಯಂತ ಉತ್ತಮವಾದದ್ದು ಅಂತ ಅನ್ನುವುದಲ್ಲ. ಹಾಗೆ ಯಾವಾಗ 11-11:30 ಸಮಯಕ್ಕೆ ಬಂದಂತಹ ಪಿತೃದೇವತೆಗಳು ಸಂಜೆ 4ರವರೆಗೂ ಕಾಯ್ತಾರಂತೆ. ಇವತ್ತು ನನ್ನ ಮಗ ಶ್ರಾದ್ದ ಮಾಡ್ತಾನೆ ಅಂತ. ಯಾವಾಗ ಅಲ್ಲಿಯವರೆಗೂ ಶ್ರಾದ್ದವನ್ನು ಯಾವನು ಮಾಡೋದಿಲ್ಲ ಆಗ ಆ ಪಿತೃದೇವತೆಗಳ ಶಾಪವನ್ನು ಕೊಡ್ತಾರಂತೆ, ಇದರಿಂದ ವಂಶ ನಿರ್ವಂಶವಾಗಲಿ ಅಂತ. ಅಷ್ಟು ಆ ಪಿತೃದೇವತೆಗಳ ಮಹತ್ವ ಅಂತರುವುದನ್ನು ತಿಳಿಸ್ತಾರೆ. ಇನ್ನು 7ನೇ ಪಿತೃಗಣ ಅಂತಂದರೆ ಇವರು ಮನುಷ್ಯರಿಂದ ಪೂಜಿತರಾಗಿರ್ತಕ್ಕಂಥವರು. 4ನೇ ಅಂದರೆ ಕೊನೆಯ ಪಿತೃಗಣವೇ ಸೋಮಪ ಅಂತ. ಇವರು ಸಾಕ್ಷಾತ್ತಾಗಿ ಅಗ್ನಿಯಿಂದಲೇ ಬಂದಿರತಕ್ಕಂಥವರು. ಇವರ ಮಗಳೇ ನರ್ಮದ. ಇವಳು ದಕ್ಷಿಣಾಪಥವನ್ನೆಲ್ಲ ಪವಿತ್ರವನ್ನಾಗಿ ಮಾಡಿದಂತಹ ಶ್ರೇಷ್ಠವಾದ ನದಿ. ನಾವೇನು ನರ್ಮದಾ ನದಿ ಅಂತ ಕರೀತೇವೆ, ಆ ನರ್ಮದಾ ನದಿನೇ ಇವಳು ಅಂತ ತಿಳಿಸ್ತಾರೆ. ಪುರುಕುತ್ಸ ರಾಜ ಇವಳನ್ನು ವಿವಾಹವಾಗ್ತಾನೆ. ಇವರ ಮಗನಾಗಿರ್ತಕ್ಕಂಥವರು ಶತ್ರುಗಳನ್ನು ಅತ್ಯಂತ ಅನಾಯಾಸವಾಗಿ ನಾಶ ಮಾಡತಕ್ಕಂಥವನು. ಅಂತಹ ಉತ್ತಮನಾಗಿರ್ತಕ್ಕಂಥವನು ಮುನಿಗಳ ಆಶ್ರಮದಲ್ಲಿ ನಿತ್ಯವಾದ ಕರ್ಮವನ್ನು ನಿರಂತರವಾಗಿ ನಡೆಯುವಂತೆ ಮಾಡಿದವನು. ಅವನ ಪರಾಕ್ರಮಕ್ಕೆ ಎಲ್ಲರೂ ಯಾವ ಶತ್ರುಗಳು ಉಳಿಯುವುದಿಲ್ಲ. ಅವನ ಹೆಸರೇ ತ್ರಸದ್ದಸ್ಯು ಅಂತಂದು ಅವನನ್ನು ಕರೀತಾರೆ ಅಂತ ಹೇಳ್ತಾರೆ. ಇನ್ನು ನಾವು ಶ್ರಾದ್ದದಲ್ಲಿ ನೋಡುತ್ತೇವೆ. ಶ್ರಾದ್ದದಲ್ಲಿ ಮುಖ್ಯವಾದದ್ದು ಒಂದು ಬ್ರಾಹ್ಮಣರ ಪಾದ ಪ್ರಕ್ಷಾಳನ, ಇನ್ನೊಂದು ಬ್ರಾಹ್ಮಣರಿಗೆ ನಮ್ಮ ಕೈಯಿಂದ ಯಥಾಶಕ್ತಿಯಾಗಿ ಏನು ಪದಾರ್ಥಗಳನ್ನು ದಾನ ಮಾಡಲಿಕ್ಕೆ ಸಾಧ್ಯ ಇದೆ ಆ ರೀತಿಯಾದ ದಾನ, ಇನ್ನೊಂದು ಬ್ರಾಹ್ಮಣ ಭೋಜನ ಹಾಗೂ ಪಿಂಡ ಪ್ರದಾನ. ಈ 4 ಅತ್ಯಂತ ಮುಖ್ಯವಾದದ್ದು. ಯಾಕೆ ಬ್ರಾಹ್ಮಣ ಭೋಜನಕ್ಕೆ ಅಷ್ಟು ಮಹತ್ವವನ್ನು ಹೇಳಿದ್ದಾರೆ ಅಂದರೆ ಅಗ್ನಿಮುಖ ವೈದೇವಾಹ, ದೇವತೆಗಳಿಗೆ ಅಗ್ನಿಯೇ ದ್ವಾರ ಅಂತೆ. ಆದ್ದರಿಂದ ಒಂದು ದೇವತೆಗಳಿಗೆ ನಾವು ಎಲ್ಲಿ ತೃಪ್ತಿ ಮಾಡಬೇಕು ಅಂತಾದರೆ ಅಗ್ನಿಯಿಂದ ಹೋಮವನ್ನು ಮಾಡಿದಾಗ ದೇವತೆಗಳು ತೃಪ್ತರಾಗ್ತಾರೆ. ಪುರುಷ ಸೂಕ್ತದಲ್ಲಿ ಹೇಳಿದಂತೆ ಬ್ರಾಹ್ಮಣಸ್ಯ ಮುಖಮಾಸಿ. ಹಾಗಾದರೆ ಪಿತೃದೇವತೆಗಳಿಗೆ ಹೇಗೆ ತೃಪ್ತಿ ಅಂತಂದರೆ ನಾವು ಪಿತೃದೇವತೆಗಳಿಗೆ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕುವುದರಿಂದ ಪಿತೃದೇವತೆಗಳು ತೃಪ್ತರಾಗ್ತಾರೆ ಅಂತ ಹೇಳ್ತಾರೆ. ಹಾಗೆ ಅಗ್ನಿಯ ಮೂಲದ ಆಹುತಿಯನ್ನು ಸ್ವೀಕರಿಸಿ ದೇವತೆಗಳು ವರವನ್ನು ಕೊಡುವಂತೆ ಪಾಣಿಮುಖ ವೈಪಿತರಹ, ಕೈಯಾರೆ ಸ್ವೀಕರಿಸಿ ಭೋಜನದಿಂದ ತೃಪ್ತರಾಗಿ ಆಶೀರ್ವಾದ ಮಾಡುವ ಬ್ರಾಹ್ಮಣರೇ ಪಿತೃದೇವತೆಗಳ ಮಾಧ್ಯಮವಾಗಿರತಕ್ಕಂಥವರು. ಆದ್ದರಿಂದ ಬ್ರಾಹ್ಮಣರ ಭೋಜನ ಇದು ಅತ್ಯಂತ ಮಹತ್ವವಾದದ್ದು ಅಂತ ಹೇಳ್ತಾರೆ. ಆದ್ದರಿಂದ ಪಿತೃಗಳಿಗೆ ಅತ್ಯಂತ ಪರಮ ತೃಪ್ತಿ. ಆದ್ದರಿಂದ ಅವಶ್ಯವಾಗಿ ಬ್ರಾಹ್ಮಣ ಭೋಜನವನ್ನು ಮಾಡಿಸಬೇಕು ಅಂತ ಹೇಳ್ತಾರೆ. ಇನ್ನು ರಜತ ದಾನವನ್ನು ಮಾಡಬೇಕು. ಎಲ್ಲ ಪಿತೃಗಳ ಪ್ರೀತಿಗಾಗಿ ಬೆಳ್ಳಿಯ ಪಾತ್ರೆ ಅಥವಾ ಬೆಳ್ಳಿಯಿಂದ ಮಿಶ್ರಣವಾದ ಪಾತ್ರೆಗಳನ್ನು ಅವಶ್ಯವಾಗಿ ದಾನವನ್ನು ಕೊಡಬೇಕು ಅಂತ ಹೇಳ್ತಾರೆ. ಇವತ್ತು ನಾವು ದೇವರ ಪೂಜಾ ಮಾಡಲಿಕ್ಕೆ ಭಾರಿ ಭಾರಿ ಬೆಳ್ಳಿ ಪದಾರ್ಥ ತರುತ್ತೇವೆ, ಭಾರಿ ಬಂಗಾರದ ಪಾತ್ರೆ ತರುತ್ತೇವೆ, ಏನೇನೋ ಮಾಡುತ್ತೇವೆ. ಆದರೆ ನಿಜವಾಗಿ ಶಾಸ್ತ್ರ ತಿಳಿಸುವಂತೆ ನಾವು ಬೆಳ್ಳಿಯ ಪಾತ್ರೆಗಳನ್ನು ಶ್ರಾದ್ದದಲ್ಲಿಯೇ ವಿಶೇಷವಾಗಿ ಉಪಯೋಗ ಮಾಡಬೇಕು, ಅಲ್ಲಿಯೇ ವಿಶೇಷವಾಗಿ ದಾನಾದಿಗಳನ್ನು ಕೊಡಬೇಕು. ಹಾಗಾದರೆ ದೇವತಾ ಪೂಜಾ ಕಾಲದಲ್ಲಿ ಏನು ಉಪಯೋಗ ಮಾಡಬೇಕು ಅಂದರೆ ತಾಮ್ರದ ಪಾತ್ರೆಗಳನ್ನೇ ವಿಶೇಷವಾಗಿ ಉಪಯೋಗ ಮಾಡಬೇಕು ಅಂತ ಧರ್ಮಶಾಸ್ತ್ರ ಹೇಳ್ತದೆ. ಇವತ್ತು ದೇವರು ನಮಗೆ ಶಕ್ತಿ ಕೊಟ್ಟಿದ್ದಾನೆ, ನಾವು ಬಂಗಾರದ ಆಭರಣವನ್ನು ಮಾಡಿಸ್ತೇವೆ, ಬಂಗಾರದ ಪಾತ್ರೆಗಳನ್ನು ಇಡುತ್ತೇವೆ, ಅದು ಬೇರೆ ಮಾತು. ಆದರೆ ಆ ಶಾಸ್ತ್ರ ನಮಗೆ ಹಾಗೆ ತಿಳಿಸ್ತದೆ. ಅವಶ್ಯವಾಗಿ ಆ ಬೆಳ್ಳಿಯ ಪಾತ್ರೆಯಲ್ಲಿ ಮಾಡಬೇಕು. ಸ್ವದಾ ಪಿತೃಭ್ಯ ಅಂತ ಕೊಡಲ್ಪಡುವಂತಹ ಆ ಶ್ರಾದ್ದ ಪಿತೃಗಳಿಗೆ ತೃಪ್ತಿಯನ್ನು ತಂದುಕೊಡುತ್ತದೆ ಅಂತ ಹೇಳ್ತಾರೆ. ಸರ್ವೇಷಾಂ ರಾಜತಂ ಪಾತ್ರ ಮಥವಾ ರಜತಾನ್ವಿತಂ ದತ್ತಂ ಸ್ವಧಾ ಪುರೋಧಾಯ ಶ್ರಾದ್ದಂ ಪ್ರೀಣಾತಿ ವೈ ಪಿತೃನ್ ಅಂಥೇಳಿಯೇ ನೋಡಿ. ಶ್ರಾದ್ದದಲ್ಲಿ ಒಂದು ಕಡೆಗೆ ವಿಶ್ವೇ ದೇವತೆಗಳು, ಒಂದು ಕಡೆಗೆ ಪಿತೃದೇವತೆಗಳು. ವಿಶ್ವೇ ದೇವತೆಗಳಿಗೆ ಸುವರ್ಣವನ್ನು ಕೊಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಸುವರ್ಣವನ್ನು ಎಷ್ಟು ಕೊಡುತ್ತೇವೋ ಅದರ ಸರಿ ಸಮಾನವಾದ ಬೆಳ್ಳಿಯನ್ನು ಕೊಡಬೇಕು ಪಿತೃದೇವತೆಗಳಿಗೆ. ಅಂದರೆ ಅಲ್ಲಿ ಈಗ ನಾವು ಒಂದು 100 ರೂಪಾಯಿದ ಬಂಗಾರ ಕೊಟ್ವಿ ಅಂತ ಆದರೆ ಇಲ್ಲಿ 100 ರೂಪಾಯಿಗೆ ಸಮಾನವಾದ ಬೆಳ್ಳಿಯನ್ನು ಕೊಡಬೇಕು. ಹಾಗೆಯೇ ದಾನವನ್ನು ಕೊಡಬೇಕು ಅಂತ ತಿಳಿಸ್ತಾರೆ. ಆದ್ದರಿಂದ ಅಷ್ಟು ಆ ದಾನಕ್ಕೆ ಇರುವಂತಹ ಮಹತ್ವ. ಪಿತೃಗಳ ತೃಪ್ತರಾಗಿ ಕರ್ತೃವಿಗೆ ಸ್ವರ್ಗವನ್ನು, ದಷ್ಟಪುಷ್ಟವಾದ ದೇಹವನ್ನು, ಆರೋಗ್ಯ ಸಮೃದ್ಧಿಯನ್ನು, ವಿಪುಲವಾದ ಸಂತಾನವನ್ನು ಮತ್ತು ಅವರಿಗೆ ಅಭಿಷ್ಟವಾದ ಎಲ್ಲವನ್ನು ಅನುಗ್ರಹವನ್ನು ಮಾಡುತ್ತಾರೆ. ಸ್ವರ್ಗಮಾರೋಗ್ಯವೇವಾತ ಯದನ್ಯದಪಿ ಚೇಪ್ಸಿತಂ ದೇವಕಾರ್ಯಾದಪಿ ಮುನೆ ಪಿತೃಕಾರ್ಯಂ ವಿಶಿಷ್ಯತೆ. ಆದ್ದರಿಂದ ನಿನ್ನೆ ಹೇಳಿದಂತೆ ಅಂದರೆ ದೇವತಾ ಕಾರ್ಯ ಇದು ಅವಶ್ಯವಾಗಿ ಮಾಡಲೇಬೇಕು. ಅದಕ್ಕಿಂತಲೂ ವಿಶಿಷ್ಟವಾದದ್ದು ಈ ಪಿತೃದೇವತಾ ಕಾರ್ಯ ಅಂತ ಹೇಳ್ತಾರೆ. ಆದ್ದರಿಂದ
ಎಂದಿಗೂ ಪಿತೃ ಶ್ರಾದ್ದ ಕರ್ಮಗಳನ್ನು ಎಂದಿಗೂ ಲೋಪ ಮಾಡಬಾರದು. ಷಣ್ಣಮತಿ ಶ್ರಾದ್ದ ಅಂತ ಹೇಳ್ತದೆ ಶಾಸ್ತ್ರ. ಅಂದರೆ ವರ್ಷದಲ್ಲಿ 96 ಶ್ರಾದ್ದಗಳನ್ನು ಮಾಡಬೇಕು. ಅಂದರೆ ಅಮಾವಾಸ್ಯಾದಿಗಳು, ಸಂಕ್ರಾಂತಿಗಳು, ಹೀಗೆ ಒಟ್ಟು ವರ್ಷದಲ್ಲಿ 96 ಶ್ರಾದ್ದ. ಕೆಲವು ಸಾಂಕಲ್ಪಿಕವಾಗಿರ್ತವೆ, ಎಲ್ಲವೂ ಪಿಂಡ ಪ್ರದಾನ ಅಲ್ಲ. ಇವುಗಳನ್ನು ಅವಶ್ಯವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟು ಮಹತ್ವ ಇದೆ ಶ್ರಾದ್ದಕ್ಕೆ. ಹಾಗೆ ಆ ಎಲ್ಲ ಕರ್ಮಗಳನ್ನು ಮಾಡಬೇಕು. ಇನ್ನು ದೇವತಾನಾವಿಹಿ ಪಿತರ ಪೂರ್ವಮಾಪ್ಯಾಜನಂ ಸ್ಮೃತಂ ಶೀಘ್ರ ಪ್ರಸಾದ ಹೆಕ್ರೋಧ ಲೋಕವ ಸಾಪ್ಯಾಜನಂ ಪರಂ. ಪಿತೃಗಳನ್ನು ಆರಾಧನೆ ಮಾಡಿದರೆ ಅವರು ದೇವತೆಗಳಿಗಿಂತ ಶೀಘ್ರವಾಗಿ ಫಲವನ್ನು ಕೊಡುತ್ತಾರೆ, ಶೀಘ್ರವಾಗಿ ಒಲಿದು ಫಲವನ್ನು ಕೊಡ್ತಾರೆ. ಆದ್ದರಿಂದ ಮತ್ತು ಕ್ರೋಧರಹಿತರು, ಅವರಿಗೆ ಸಿಟ್ಟು ಬರೋದಿಲ್ಲ, ಲೋಕದ ಜನರ ವಿಷಯದಲ್ಲಿ ವಿಶೇಷವಾಗಿ ಪ್ರೀತಿಯುಳ್ಳವರಾಗಿದ್ದಾರೆ. ಆದ್ದರಿಂದ ಪಿತೃದೇವತೆಗಳು ಶೀಘ್ರವಾದ ಫಲವನ್ನು ಕೊಡುತ್ತಾರೆ. ನೋಡಿ, ನಾವು ಅನೇಕ ಕಡೆಗೆ ಏನೋ ತೊಂದರೆಗಳಾದ ಕುಂಡಲಿ ತೋರಿಸ್ಲಿಕ್ಕೆ ಹೋದ ಪಿತೃಶಾಪ ಅಂತ ಹೇಳ್ತಾರೆ ಕುಂಡಲಿಯಲ್ಲಿ. ಯಾಕೆ ಅಂದರೆ ಯಾರೋ ತೀರಿ ಹೋಗಿರ್ತಾರೆ, ಅವರ ಕರ್ಮವನ್ನು ಮಾಡಿರೋದಿಲ್ಲ ಎಷ್ಟೋ ಕಡೆಗೆ, ಅಥವಾ ಯಾರೋ ತೀರಿಕೊಂಡು ಹೋದದ್ದು ನಮ್ಮ ಕುಲದಲ್ಲಿ ನಮಗೆ ಗೊತ್ತೇ ಇರೋದಿಲ್ಲ. ಆ ತರಹದ ದೋಷಗಳಿದ್ದಾಗ ಅದು ಇಡೀ ವಂಶಕ್ಕೆ ಆ ಎಲ್ಲವನ್ನು ಅನುಭವಿಸಬೇಕಾಗ್ತದೆ. ಯಾರಿಗೋ ಸಂತಾನ ಆಗ್ತಾ ಇರೋದಿಲ್ಲ ಎಷ್ಟೋ ವರ್ಷಗಳಾದರೂ. ಇದೆಲ್ಲ ಆ ನಿಮಿತ್ತದಿಂದಾಗಿ ನಾವು ಹೊಸದಾಗಿ ಬಂದಾಗ ಕೇಳಿದ್ದು, ಒಂದು ಕುಟುಂಬ, ಆ ಕುಟುಂಬದಲ್ಲಿ ಏನಂದರೆ ಯಾರೋ ಯತಿಗಳಿಗೆ ಅಪರಾಧ ಮಾಡಿದ್ದರಿಂದ ಇವತ್ತಿನವರೆಗೂ 40 ವರ್ಷ ಮೇಲ್ಪಟ್ಟು ಬದುಕಿದವರಿಲ್ಲ ಆ ಕುಟುಂಬದಲ್ಲಿ. ಅಂದರೆ ಯತಿಗಳ ಶಾಪ, ಪಿತೃಗಳ ಶಾಪ, ಇದು ಬ್ರಾಹ್ಮಣರ ಶಾಪ, ಇದು ಅತ್ಯಂತ ಘೋರವಾದ ಅಂಥೇಳಿ ಎಷ್ಟು ಸಾಧ್ಯವಿದೆ ಅಷ್ಟು ಉತ್ತಮ ರೀತಿಯಿಂದ ಎಲ್ಲನೂ ನಾವು 100% ಮಾಡ್ತೀವಿ ಅಂತನ್ನೋದು ಸಾಧ್ಯ ಇಲ್ಲ. ಆದರೆ ಸಾಧ್ಯವಾದಷ್ಟು ಅದನ್ನು ಪ್ರಯತ್ನವಾದರೂ ಮಾಡಬೇಕು. ಎಷ್ಟೋ ಕಡೆಗೆ ನಾವು ನೋಡ್ತೇವೆ, ಸ್ಟೀಲಿನ ಪಾತ್ರೆಯನ್ನು ಶ್ರಾದ್ದಕ್ಕೆ ಉಪಯೋಗ ಮಾಡಬಾರದು ಅಂತ ಹೇಳ್ತಾರೆ. ಎಷ್ಟೋ ಕಡೆಗೆ ಸ್ಟೀಲಿನ ಪಾತ್ರೆಗಳನ್ನು ಇಡ್ತಾರೆ. ಕಬ್ಬಣ ಸ್ಟೀಲಿನ ಪಾತ್ರೆ ಉಪಯೋಗಿಸಿದರೆ ಪಿತೃದೇವತೆಗಳು ನರಕಕ್ಕೆ ಹೋಗ್ತಾರಂತೆ. ಆದ್ದರಿಂದ ಹಾಗೆ ಶ್ರಾದ್ದ ಕರ್ಮದಲ್ಲಿ ಬಹಳ ಜಾಗರೂಕನಾಗಿ ಮಾಡಬೇಕು. ಅಲ್ಲಿ ಎಷ್ಟು ಉತ್ತಮ ರೀತಿಯಿಂದ ಮಾಡ್ತೇವೆ ಅಷ್ಟು ಶೀಘ್ರವಾದ ಉತ್ತಮವಾದ ಫಲವನ್ನು ಪಡೀತೇವೆ. ಆದ್ದರಿಂದ ಹಾಗೆ ತಿಳಿದು ಆ ಕರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಮಾರ್ಕಾಂಡೇಯರಿಗೆ ಹೇಳ್ತಾರೆ, ಪಿತೃಗಳು ಸ್ಥಿರವಾದ ಫಲ ಅಂದರೆ ಮಕ್ಕಳು, ಮನೆ, ಮದುವೆ, ಇಂತಹ ಫಲಗಳನ್ನು ಪಿತೃದೇವತೆಗಳು ಕೊಡುತ್ತಾರೆ. ನಿಜವಾಗಿ ನಿನಗೆ ನನ್ನಲ್ಲೂ ಭಕ್ತಿ ಇದೆ, ಆದ್ದರಿಂದ ಎಲ್ಲೆಲ್ಲೂ ಪಿತೃದೇವತೆಗಳನ್ನು ಎಲ್ಲ ಕಾಲದಲ್ಲಿಯೂ ನಮಸ್ಕಾರವನ್ನು ಮಾಡಬೇಕು. ಆಗ ಸನತ್ಕುಮಾರ್ ಹೇಳ್ತಾರೆ, ನಿತ್ಯ ಯೌವನವನ್ನು ಅನುಭವಿಸಿದವರು ಮಾರ್ಕಾಂಡೇಯರಂತೂ ಚಿರಂಜೀವಿಯಾಗಿರ್ತಕ್ಕಂಥವರು. ಒಟ್ಟಾರೆಯಾಗಿ ನಿರಂತರವಾದ ಆರೋಗ್ಯ, ಅಧಿಕಾರ, ದೈವ ಅನುಗ್ರಹ ಇದೆಲ್ಲವೂ ಶ್ರಾದ್ದದಿಂದ ಸಿಗುತ್ತದೆ ಅಂತನ್ನುವುದನ್ನು ತಿಳಿಸ್ತಾರೆ. ಇನ್ನು ಆರೋಗ್ಯ ಇದು ಅತ್ಯಂತ ನಮ್ಮ ಜೀವನದಲ್ಲಿ ಮುಖ್ಯವಾದದ್ದು. ಯಾಕೆಂದರೆ ಆರೋಗ್ಯ ಸರಿ ಇತ್ತು ಅಂತಾದರೆ ಎಲ್ಲ ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯ. ಇವತ್ತು ನಮಗೆ ಕೆಳಗೆ ಕೂಡ್ಲಿಕ್ಕೆ ಬರೋದಿಲ್ಲ ಅಂದರೆ ಹಾಗಾದರೆ ನಾವೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ದೇವರು ಪೂಜಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ವೃತನೇಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಧರ್ಮಶಾಸ್ತ್ರ ಏನು ಹೇಳ್ತದೆ, ಭೂಮಿಯ ಮೇಲೆ ಎಲ್ಲ ಕರ್ಮಗಳನ್ನು ಮಾಡಬೇಕು. ನಾವೆಲ್ಲೋ ಮೇಲೆ ಕೂತು ಮಾಡ್ತೀವಿ ಅಂದರೆ ಅದು ಸರಿಯಾದದ್ದಲ್ಲ ಅಂಥೇಳಿ ನೋಡ್ರಿ. ವಾಸ್ತು ಪ್ರಕಾರ ನಾವು ಮನೆ ಕಟ್ತೀವಿ ಅಂದರೆ ಭೂಮಿ ಸಹಿತವಾಗಿರೋದೇ ವಾಸ್ತು ಪ್ರಕಾರ. ಇವತ್ತು ಅನೇಕ ಕಡೆ ನಾವು ನೋಡ್ತೇವೆ ವಾಸ್ತು ಪ್ರಕಾರ ಅಪಾರ್ಟ್ಮೆಂಟ್ ಅನ್ನೋದೇ ವಾಸ್ತು ಪ್ರಕಾರ ಅಲ್ಲ ಮೊದಲನೇದ್ದು. ಯಾಕೆ ಅಂದರೆ ಅದು ಭೂಮಿಯಿಂದ ಮೇಲೆ ಇರ್ತದೆ, ಎಂದು ಭೂಮಿ ಸಹಿತವಾಗಿ ಇರೋದೇ ಇಲ್ಲ ಅಂಥೇಳಿ ನೋಡಿ. ಕೆಲವು ಕಡೆ ದೇವಸ್ಥಾನಗಳಲ್ಲಿ ಎಲ್ಲೋ ಮೇಲಿತ್ತು ಅಂದರೆ ಗರ್ಭಗುಡಿಯಲ್ಲಿ ಬರ್ತದೆ, ಅಲ್ಲಿ ಮಾತ್ರ ಭೂಮಿಯಿಂದ ಅಲ್ಲಿ ಏನೂ ಖಾಲಿ ಇಲ್ಲದೆ ಇರುವಂತೆ ಕೆಲವು ಕಡೆ ಮಾಡಿರ್ತಾರೆ. ಯಾಕೆ ಅಂದರೆ ಭೂಮಿ ಸಹಿತವಾಗಿಯೇ ಇರಬೇಕು ಅಂತನ್ನೋದು ನಿಯಮ. ಆದ್ದರಿಂದ ಹಾಗೆ ಆ ರೀತಿಯಾಗಿ ಆರೋಗ್ಯ ಇದು ನಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡದಾಗಿರತಕ್ಕಂಥದ್ದು. ಆ ಆರೋಗ್ಯ ನಮಗೆ ಉತ್ತಮವಾಗಬೇಕು ಅಂತಾದರೆ ಅದೆಲ್ಲದಕ್ಕೆ ನೋಡಿ ಸರಿಯಾಗಿ ಸೂರ್ಯೋದಯಕ್ಕೆ ಏಳಬೇಕು. ಸೂರ್ಯೋದಯಕ್ಕೆ ಎಂದೂ ಮಲಗಬಾರದು. ಯಾಕೆಂದರೆ ಸೂರ್ಯ ಉತ್ತಮವಾದ ಆರೋಗ್ಯವನ್ನು ಕೊಡತಕ್ಕಂಥವನು ಅನೇಕ ಕಡೆ. ಆದ್ದರಿಂದ ಸಾಧ್ಯವಾದಷ್ಟು ಆ ರೀತಿಯಾಗಿ ಪ್ರಯತ್ನಪೂರ್ವಕವಾಗಿ ಅಂತಹ ಕರ್ಮಗಳನ್ನು ಆಚರಣೆ ಮಾಡಿದ ಸೂರ್ಯ ಅಷ್ಟೋತ್ತರ ಶತನಾಮ ಸ್ತೋತ್ರ ಇದೆ, ಅನೇಕ ಸ್ತೋತ್ರಗಳು. ಆ ಸೂರ್ಯನನ್ನು ಆರಾಧನೆ ಮಾಡಿದರೆ ಒಳ್ಳೆ ಆರೋಗ್ಯವನ್ನು ಕೊಡ್ತಾನೆ. ಬರೀ ಆರೋಗ್ಯ ಅಲ್ಲ, ಯಾರು ಸೂರ್ಯನನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾರೆ ಒಳ್ಳೆ ಪದವಿ ಕೊಡಿಸ್ತಕ್ಕಂಥವ್ರು. ನಾವು ಯಾವುದೋ ಕೆಲಸದಲ್ಲಿ ಮಾಡ್ತಾ ಇದ್ದೇವೆ, ನಮಗೆ ಏನೋ ಕೆಲಸ ಪ್ರಮೋಷನ್ ಆಗ್ತಾ ಇಲ್ಲ ಅಥವಾ ಏನೋ ತೊಂದರೆ ಇದೆ, ಅದೆಲ್ಲವೂ ಸೂರ್ಯನ ಆರಾಧನೆಯಿಂದ ಪರಿಹಾರವಾಗ್ತದೆ ಅಂತ ತಿಳಿಸ್ತಾರೆ. ಹಾಗೆ ನಮ್ಮ ಆರೋಗ್ಯವು ಅಷ್ಟೇ ಮುಖ್ಯವಾದದ್ದು. ಆದ್ದರಿಂದ ಯಾಕೆಂದರೆ ದೇಹ ಇದ್ದರೆ ಎಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ.
ಯಾಕಂದರೆ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಅಂತ ದಾಸರು ಹೇಳದಂತೆ ನಾವು ಹೌದು ಏಕಾದಶಿ ಉಪವಾಸ ಮಾಡಬೇಕು, ಭೀಷ್ಮಪಂಚಕ ವ್ರತ ಮಾಡಬೇಕು, ವಿಷ್ಣು ಪಂಚಕ ವ್ರತ ಮಾಡಬೇಕು, ಚಾಂದ್ರಾಯಣ ಅನೇಕ ವ್ರತಗಳಿವೆ. ಹಾಗಾಗಿ ಈ ಎಲ್ಲ ವ್ರತ ಮಾಡಬೇಕು, ಎಲ್ಲ ನಿಯಮಗಳನ್ನು ಮಾಡಬೇಕು ಅಂದರೆ ಈ ದೇಹ ಗಟ್ಟಿಯಾಗಿದ್ದರೆ ಅದೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯ. ದೇಹದಲ್ಲೇ ಶಕ್ತಿ ಇಲ್ಲ ಅಂತಾದರೆ ಯಾವ ವ್ರತ ನಿಯಮಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪದ್ಮಪುರಾಣ 60 ವ್ರತಗಳನ್ನು ತಿಳಿಸ್ತದೆ. ಇವತ್ತು ನಮಗೆ ಗೊತ್ತಿರೋದು ಎಲ್ಲೋ ಒಂದು 8-10 ವ್ರತಗಳು, ಸ್ವರ್ಣಗೌರಿ, ಅನಂತ ವ್ರತ, ವಿಷ್ಣು ಪಂಚಕ, ಹೀಗೆ ಎಲ್ಲೋ ಕೆಲವು ವ್ರತಗಳು. ಅವುಗಳಲ್ಲೂ ನಾವು ಮಾಡೋದು ಎಲ್ಲೋ ಎಣಿಸಿ ಒಂದು 3-4 ವ್ರತಗಳನ್ನು ಮಾಡ್ತೇವೆ. ಇಲ್ಲದೇ ಇದ್ದರೆ ಉಳಿದು ಯಾವುದಿಲ್ಲ. ಆದರೆ ಪದ್ಮಪುರಾಣ 60 ವ್ರತಗಳನ್ನು ಹೆಸರು ತಿಳಿಸ್ತದೆ. ನೀವು ಚಾತುರ್ಮಾಸ ಶುರು ಆಯಿತು ಅಂದರೆ ಮೊದಲನೇದು ಚಾತುರ್ಮಾಸ್ಯ ವ್ರತ ಅಂತನ್ನೋದೇ ಒಂದು ವ್ರತ. ಆ ವ್ರತವನ್ನು ಬಿಟ್ಟು ಆ ಮಾಸದಲ್ಲಿ ಮಾಡಬೇಕಾದಂತಹ ಅನೇಕ ವ್ರತಗಳು, ಪ್ರತಿ ತಿಂಗಳು ಈಗ ವೈಶಾಖ ಮಾಸದಲ್ಲಿ ಮಾಡಬೇಕಾದಂತಹ ವ್ರತಗಳು ಅನೇಕಗಳಿವೆ, ಕಾರ್ತೀಕ ಮಾಸದಲ್ಲಿ ಮಾಡಬೇಕಾದಂತಹ ವ್ರತಗಳು ಅನೇಕಗಳಿವೆ. ಆದ್ದರಿಂದ ಈ ಎಲ್ಲವನ್ನು ಸಾಧನೆ ಮಾಡಬೇಕು ಅಂತಾಗಿದ್ದರೆ ಈ ಶರೀರ ಉತ್ತಮವಾಗಿರಬೇಕು. ಶರೀರ ಉತ್ತಮವಾಗಿರಬೇಕು ಅಂದರೆ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಆ ಎಲ್ಲ ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯ. ನಾವು 1 ಗಂಟೆ 2 ಗಂಟೆ ಉಪವಾಸ ಕೂಡಲಿಕ್ಕೆ ಆಗೋದಿಲ್ಲ ಅಂತಂದರೆ ಹಾಗಾದರೆ ನಮಗೆ ದೇವ್ರ ಪೂಜಾ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಏನು ತಿಂದೆಲ್ಲ ದೇವ್ರ ಪೂಜಾ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಂದಿಗೂ ಹಾಗಲ್ಲ. ಒಳ್ಳೆಯ ಆರೋಗ್ಯವನ್ನು ಪಡೆಯಬೇಕು. ಆ ಆರೋಗ್ಯದಿಂದಾಗಿ ಉತ್ತಮವಾದ ಕರ್ಮಗಳನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಮಾಂಸಾಹಾರ ಪದ್ಧತಿಯನ್ನು ಬಿಡಬೇಕು. ಮತ್ತು ಯಾರು ನಮ್ಮನ್ನು ಶರಣಾಗತರನ್ನಾಗಿ ಬರ್ತಾರೆ ಅವರನ್ನು ಅವಶ್ಯವಾಗಿ ರಕ್ಷಣೆ ಮಾಡಬೇಕು ಅಂತನ್ನುವುದನ್ನು ತಿಳಿಸ್ತಾರೆ. ಮತ್ತು ಎಂದಿಗೂ ಬಡವರನ್ನು ಹೀಯಾಳಿಸಿ ಮಾತನಾಡಬಾರದು. ಮತ್ತು ಸಂಪತ್ತು ಇದೆ ಅಂತ ಹೇಳಿ ಅಹಂಕಾರದಿಂದ ಜೀವನವನ್ನು ಮಾಡಬಾರದು ಅಂತ ಹೇಳ್ತಾರೆ. ಕರ್ಮಗಳನ್ನು ಶಾಸ್ತ್ರಾನುಸಾರವಾಗಿ ಅವಶ್ಯವಾಗಿ ಮಾಡಬೇಕು. ಎಷ್ಟೋ ಕಡೆಗೆ ನಾವು ನೋಡುತ್ತೇವೆ ನಮ್ಮಲ್ಲಿ ಸಂಪ್ರದಾಯ ಇಲ್ಲ ಅಂತ ಅನೇಕ ಜನ ಹೇಳ್ತಾರೆ. ಸೀಮಂತ ಮಾಡೋ ಪ್ರಸಂಗ ಇರ್ಬೋದು ಅಥವಾ ಇನ್ಯಾವುದೋ ಪ್ರಸಂಗ ಇರ್ಬೋದು, ನಮ್ಮಲ್ಲಿ ಸಂಪ್ರದಾಯ ಬೇರೆ, ಸಂಸ್ಕಾರ ಬೇರೆ. ಸಂಸ್ಕಾರ ಇದು 4 ವರ್ಣದವರೆಗೆ ಹೇಳಿದ್ದು. ಬರೀ ಬ್ರಾಹ್ಮಣರೊಬ್ಬರೇ ಅಲ್ಲ, ಕ್ಷತ್ರಿಯರು, ವೈಶ್ಯರು ಎಲ್ಲರೂ ಮಾಡಬೇಕಾದ ಆಯಾ ಶಿಶುವಿಗೆ ಆಗಲಿ ಅವರಿಗೆ ಎಲ್ಲವೂ ಆಯಾ ಸಮಯದಲ್ಲಿ ಮಾಡತಕ್ಕಂತಹ ಸಂಸ್ಕಾರಗಳು. ಆದ್ದರಿಂದ ಹಾಗೆ ನಾವು ಸಂಪ್ರದಾಯ ಅಂದರೆ ಎಂಥ ಸಂಪ್ರದಾಯ ಇರಬೇಕು, ನಮ್ಮ ಪೂರ್ವಜರು ಆಚರಣೆ ಮಾಡಿಕೊಂಡು ಯಾರು ಬಂದಿದ್ದಾರೆ ಅದು ಸಂಪ್ರದಾಯ. ಈಗೆಲ್ಲ ಹೇಗೆಂದರೆ ಷಷ್ಠಬ್ದಿ ಮಾಡ್ಕೊಳ್ಳೋದು ಇಲ್ಲರಿ, ನಾವು ಮನೆಯಲ್ಲಿ ಮಾಡ್ಕೊಳ್ಳೋ ಪದ್ಧತಿ ಇಲ್ಲ. ಯಾರಿಗೋ ಏನೋ ತೊಂದರೆ ಆಗಿರುತ್ತೆ ಅಂತ ಹೇಳಿ ಅದನ್ನು ಬಿಟ್ಟು ಬಿಡೋದು. ಎಂದಿಗೂ ಅಲ್ಲ. ಅವನ್ನೆಲ್ಲ ಯಾಕೆ ಹೇಳಿದ್ದಾರೆ? 50 ವರ್ಷದಿಂದ 5 ವರ್ಷಕ್ಕೆ ಒಂದೊಂದು ಶಾಂತಿ ಹೇಳಿದ್ದಾರೆ. ವೈಷ್ಣವಿ ಶಾಂತಿ, ವಾರುಣಿ ಶಾಂತಿ, ಹೀಗೆ ಯಾಕೆ ಹೇಳಿದ್ದಾರೆ ಅಂದರೆ ಅಲ್ಲಿಂದ ನಮಗೆ ಅನೇಕ ತೊಂದರೆಗಳು, ಆರೋಗ್ಯದಲ್ಲಿ ಅನೇಕ ಅಪಮೃತ್ಯುಗಳಿರ್ತವೆ ಅಂತನ್ನುವುದಕ್ಕಾಗಿ ಆ ಸಮಯದಲ್ಲಿ ಆ ಶಾಂತಿಗಳನ್ನು ಹೇಳಿದ್ದಾರೆ. ಅಂಥೇಳಿ ಮನೆಯಲ್ಲಿ ಯಾರಾದರೂ ಮರಣವಾದರೂ ಆ 1 ವರ್ಷದಲ್ಲಿ ಅಕಸ್ಮಾತ್ ಬಂದರೆ ಅವಶ್ಯವಾಗಿ ಮಾಡಬೇಕು. ಅದು ಯಾವುದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತದೆ ಶಾಸ್ತ್ರ. ನಾವು ನೋಡಿ, ಮನೆಯಲ್ಲಿ ಯಾರಾದರೂ ತೀರಿಕೊಂಡ್ರೆ ನಾವು ನವರಾತ್ರಿ ಇದ್ದರೆ ನವರಾತ್ರಿ ಮಾಡೋದಿಲ್ಲ, ವರಮಹಾಲಕ್ಷ್ಮಿ ಮಾಡೋದಿಲ್ಲ, ಯಾವುದು ಸಂಬಂಧ ಇಲ್ಲ. ಎಲ್ಲ ವ್ರತ ನಿಯಮಗಳನ್ನು ಮಾಡಲೇಬೇಕು. ಈಗ ವರಮಹಾಲಕ್ಷ್ಮಿ ದಿವಸವೇ 12 ದಿವಸ ಬಂದಿತ್ತು ಅಂದರೆ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಗಣಪತಿ ವ್ರತ ಎಲ್ಲವನ್ನು ಮಾಡಲೇಬೇಕು. ದೇವತಾಭಿಷೇಕವಾದ ಯಾವ ಕರ್ಮಗಳನ್ನು ಬಿಡೋದಿಲ್ಲ. ಯಾವುದು ಬಿಡಬೇಕು? ನಾವು ಹೊಸ ಬಟ್ಟೆ ಖರೀದಿ ಮಾಡಿ ಹಾಕ್ಕೊಳ್ಳೋದು, ನಾವು ಹಬ್ಬ ಆಚರಣೆ ಮಾಡೋದು ಅಲ್ಲ. ಯಾರೋ ಬಂಧುಗಳು ಕರೆದ್ರು ದೀಪಾವಳಿ ದಿವಸ ಆರತಿಗೆ, ಅಲ್ಲಿ ಹೋಗಿ ಅವಶ್ಯವಾಗಿ ಆರತಿ ಮಾಡಿಸ್ಕೊಳ್ಬೇಕು. ಅಲ್ಲಿ ಆರತಿ ಮಾಡಿಸ್ಕೊಳ್ಬಾರ್ದು ಅಂತಲೂ ನಿಯಮ ಇಲ್ಲವೇ ಇಲ್ಲ. ಅವಶ್ಯವಾಗಿ ದೀಪಾವಳಿ ನರಕ ಚತುರ್ದಶಿ ಅಭ್ಯಂಗ ಸ್ನಾನ ಮಾಡಲೇಬೇಕು. ಅದರಿಂದ ಹೊಸ ಬಟ್ಟೆ ಅಂತ ಹೇಳಿ ನೋಡ್ರಿ, 13ನೇ ದಿವಸ ಯಾಕೆ ಹೊಸ ಬಟ್ಟೆ ಹೊದಿಸ್ತಾರೆ? ಇನ್ನು 1 ವರ್ಷ ಬಟ್ಟೆ ಖರೀದಿ ಮಾಡಬಾರ್ದು ಅಂತನ್ನೋದಕ್ಕಾಗಿ ಬಂಧುಗಳೆಲ್ಲ ವಸ್ತ್ರವನ್ನು ಹೊದಿಸುವಂತಹ ಒಂದು ಸಂಪ್ರದಾಯ. ಅಂದರೆ 1 ವರ್ಷದವರೆಗೆ ಅವುಗಳನ್ನೇ ಉಪಯೋಗ ಮಾಡಬೇಕು, ಬೇರೆಯನ್ನು ಖರೀದಿ ಮಾಡಬಾರದು ಅಂತನ್ನುವುದಕ್ಕಾಗಿ. ಅಂದರೆ ಹೀಗೆ ನಾವು ತಿಳಿದ ಧರ್ಮವನ್ನು ಆಚರಣೆ ಮಾಡಬೇಕು. ಇವತ್ತು ಮನೆಯಲ್ಲಿ ಯಾರಾದರೂ ಮರಣವಾಯಿತು ಅಂದರೆ ನಾವು ಏನು ಮಾಡೋದಿಲ್ಲ. 1 ವರ್ಷ ಮೊದಲು ಮಾಡೋದೇ ಕಡಿಮೆ. ಇದಾಯಿತು, ಇನ್ನೊಂದು ಸ್ವಲ್ಪ ದಿವಸ ಇನ್ಯಾರೋ ಒಬ್ಬರು ಮರಣ ಆಗ್ತದೆ. 1 ವರ್ಷ 2 ವರ್ಷ 4 ವರ್ಷ ಯಾವ ವೃತ ಇಲ್ಲ, ನಿಯಮ ಇಲ್ಲ, ಏನೂ ಇಲ್ಲ. ಎಂದಿಗೂ ಹಾಗಿಲ್ಲ ಅಂತನ್ನುವುದನ್ನು ತಿಳಿಸ್ತಾರೆ. ಆದ್ದರಿಂದ ಶಾಸ್ತ್ರಾನುಸಾರವಾಗಿ ಅವಶ್ಯವಾಗಿ ಕರ್ಮಗಳನ್ನು ಮಾಡಬೇಕು. ವೇದಗಳ ಅಧ್ಯಯನವನ್ನು ಮಾಡಬೇಕು. ಕಳೆದು ಹೋದದ್ದರ ಬಗ್ಗೆ ಎಂದಿಗೂ ಕಳವಳವನ್ನು ಮಾಡಬಾರದು ಅಂತ. ಯಾಕೆಂದರೆ ನಮ್ಮದು ಅಂತಾಗಿದ್ದರೆ ಅದು ಎಲ್ಲೂ ಹೋಗೋದಿಲ್ಲ. ನಮ್ಮದು ಅಂತಿದ್ದರೆ ಅದು ಎಲ್ಲೇ ಇರಲಿ ಅದು ನಮಗೆ ಬಂದು ಮುಟ್ತದೆ. ಅದು ಯಾವುದೇ ದೇಶದಲ್ಲಿರಲಿ, ಯಾವುದೇ ಸ್ಥಳದಲ್ಲಿರಲಿ, ನಮಗೆ ಬರಬೇಕು ಅಂತಿದ್ದರೆ ನಮ್ಮ ಪ್ರಾರಬ್ಧದಲ್ಲಿ ಅದು ಇತ್ತು ಅಂತಾದರೆ ಅದನ್ನು ಯಾರೂ ಕಸಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ.
ಆದ್ದರಿಂದ ಅದಕ್ಕೆ ಎಂದಿಗೂ ದುಃಖವನ್ನು ಪಡಬಾರದು ಅಂತ ಹೇಳ್ತಾರೆ. ಸದಾ ಸುಖ ಅಂತ ಹೇಳಿ ಕೈಕಾಲು ಚಾಚಿ ಕುಳಿತುಕೊಳ್ಳಬಾರದು, ಯಾವಾಗಲೂ ಶ್ರಮಪಟ್ಟು ಜೀವನವನ್ನು ನಡೆಸಬೇಕು ಅಂತ ಹೇಳ್ತಾರೆ. ಕೆಟ್ಟ ಕೆಲಸ ಮಾಡಿದವರ ವಿವರಗಳನ್ನು ಎಂದಿಗೂ ಕಲೆ ಹಾಕಬಾರದು, ಹಾಗೂ ಇನ್ನೊಬ್ಬರನ್ನ ಕೆದಕ್ತಾ ಕಾಲವನ್ನು ಕಳೆಯಬಾರದು, ಅತಿಯಾದ ಆತ್ಮಾಭಿಮಾನವನ್ನು ಮಾಡಬಾರದು. ಇದರೊಂದಿಗೆ ನಮ್ಮ ಜೀವನದಲ್ಲಿ ಯೋಗ ಸಿದ್ಧಿ ಲಭಿಸ್ತದೆ. ಆದ್ದರಿಂದ ನೋಡಿ, ಯಾವಾಗ ಇನ್ನೊಬ್ಬರ ತಪ್ಪುಗಳನ್ನು ನಾವು ಎಣಿಸ್ತಾ ಹೋಗ್ತೇವೆ, ನಮ್ಮ ಪುಣ್ಯವನ್ನು ನಾಶ ಮಾಡಿಕೊಳ್ಳುತ್ತೇವೆ. ಆದ್ದರಿಂದ ಪರಮಾತ್ಮ ಎಲ್ಲದಕ್ಕೂ ವ್ಯವಸ್ಥೆ ಇಟ್ಟಿದ್ದಾನೆ. ಇವತ್ತು ನಾನು ತಪ್ಪು ಮಾಡಿದರೂ ಅದಕ್ಕೆ ಏನು ಶಿಕ್ಷೆ ಆಗಬೇಕು ಅದಕ್ಕೆ ವ್ಯವಸ್ಥೆ ಇಟ್ಟಿದ್ದಾನೆ. ಯಾರು ತಪ್ಪು ಮಾಡಿದರೂ ಅದಕ್ಕೆ ವ್ಯವಸ್ಥೆ ಇಟ್ಟಿದ್ದಾನೆ ಪರಮಾತ್ಮ. ನಾವು ಸುಮ್ಮನೆ ಕೂತು ಯಾರೋ ಹೇಳಿದರು ಅಂತ ಹೇಳಿ ನಾವು ಇನ್ನೊಬ್ಬರ ಜೊತೆ ಕೂತು ಅದನ್ನು ಮಾತನಾಡೋದು ಎಂದಿಗೂ ಅಲ್ಲ. ನಮ್ಮ ಪಾಪವೇ ಬೇಕಾದಷ್ಟಿದೆ, ಅದ್ರ ಜೊತೆಗೆ ಇನ್ಯಾರ್ದೋ ಬಗ್ಗೆ ಕೂತು ಮಾತನಾಡಿ ಎಲ್ಲೋ ಯಾರೋ ಬಂತು ಯಾರೋ, ಈಗಂತೂ ಮೊಬೈಲೊಳಗೆ ಯಾವಾಗ ಏನು ಬರ್ತದೋ ಅದು ಎಷ್ಟರ ಮಟ್ಟಿಗೆ ಖರೆ ಅನ್ನೋದು ಗ್ಯಾರಂಟಿ ಇಲ್ಲ. ಆದ್ದರಿಂದ ಎಂದಿಗೂ ಇನ್ನೊಬ್ಬರ ಬಗ್ಗೆ ಅದಕ್ಕೆ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಬೇಕು ಅಂತ ಯಾಕೆ ಹೇಳ್ತಾರೆ ಅಂದರೆ, ಪ್ರತ್ಯಕ್ಷವಾಗಿ ಕಂಡದ್ದು ಕೆಲವೊಮ್ಮೆ ಸುಳ್ಳಿರ್ತದೆ. ಆದ್ದರಿಂದ ಎಂದಿಗೂ ಆ ತರಹದ ಕರ್ಮಗಳನ್ನು ಮಾಡಬಾರದು ಅಂತ ಹೇಳ್ತಾರೆ. ನಾವು ಮಾಡುವ ತಪ್ಪುಗಳ ಬಗ್ಗೆ ಎಚ್ಚರ ಇಟ್ಟುಕೊಂಡು ಅದನ್ನು ಸರಿಯಾಗಿ ಮಾಡಿಕೊಳ್ಳುವಂತಹ ದಾರಿಯಲ್ಲಿ ನಾವು ಜೀವನವನ್ನು ನಡೆಸಬೇಕು. ಧ್ಯಾನ, ಅಧ್ಯಯನ ಇದನ್ನು ಎಂದಿಗೂ ಬಿಡಬಾರದು. ಇನ್ನೊಬ್ಬರ ಮೇಲೆ ಸೇಡಾಗಲಿ ಪ್ರತೀಕಾರವಾಗಲಿ ಎಂದಿಗೂ ಮಾಡಬಾರದು ಅಂತ ಹೇಳ್ತಾರೆ. ಸ್ಮರಂತಿ ಹ್ಯಾತ್ಮನೋ ದೋಷಂ ಪ್ರಮಾದ ಕೃತಮೇವ ಚ ಧ್ಯಾನಾಧ್ಯಯನ ಯುಕ್ತಾಶ್ಚ ಶಾಸ್ತ್ರೇ ವರ್ತಮನಿ ಸಂಸ್ಥಿತಾಃ. ಮಾರ್ಕಾಂಡೇಯರು ಕೇಳ್ತಾರೆ, ಭೀಷ್ಮರೇ, ಅಲ್ಪಾಹಾರ, ಜಿತೇಂದ್ರಿಯತೆ, ಶ್ರದ್ಧೆ ಇಟ್ಟು ಪ್ರಯತ್ನ, ಈ ಮೂರು ಅತ್ಯಂತ ಸಾರ್ಥಕವಾದದ್ದು. ಯಾಕೆಂದರೆ ನೋಡಿ, ಯಾವಾಗ ಆಹಾರವನ್ನು ನಾವು ಜಾಸ್ತಿ ತೆಗೆದುಕೊಳ್ಳುತ್ತೇವೆ ಅದರಿಂದ ಅನೇಕ ತೊಂದರೆಗಳಾಗ್ತದೆ. ಆದ್ದರಿಂದ ಅಲ್ಪವಾದ ಆಹಾರ, ಅದಕ್ಕೆ ಹೇಳ್ತದೆ ಶಾಸ್ತ್ರ ಏನು ಅಂದರೆ, ನನಗೆ ಹೊಟ್ಟೆ ತುಂಬುತ್ತು ಅಂತ ಯಾವಾಗ ಅನಿಸ್ತದೆ, ಇನ್ನೇನು ಸ್ವಲ್ಪ ಇನ್ನೊಂದು 4 ತುತ್ತಿಗೆ ತುಂಬುತ್ತದೆ ಅಂತ ಅನಿಸ್ತದೆ, ಅಲ್ಲಿಗೆ ಊಟವನ್ನು ಬಿಟ್ಟು ಬಿಡಬೇಕಂತೆ. ಒಂದು ವೇಳೆ ಹೆಚ್ಚಿನದು ನಾವು ಊಟ ಮಾಡಿದರೆ ಇನ್ನೊಬ್ಬರ ಆಹಾರವನ್ನು ಕಸಿದುಕೊಂಡಂತಹ ಪಾಪ ನಮಗೆ ಬರುತ್ತದೆ. ಆದ್ದರಿಂದ ಹಾಗೆ ಅಲ್ಪಾಹಾರ, ಇನ್ನು ಜಿತೇಂದ್ರಿಯ, ಇಂದ್ರಿಯ ಜಯವನ್ನು ಗಳಿಸಬೇಕು. ಇವತ್ತು ನಾನು 4 ತಾಸು ಕೆಳಗೆ ಕೂತು ನಾನು ಏನೋ ಒಂದು ಕರ್ಮ ಮಾಡ್ತೇನೆ, ಹೋಮ ಹವನ ಮಾಡ್ತೇನೆ, ಅಥವಾ ದೇವತಾ ಪೂಜಾ ಮಾಡ್ತೇನೆ, ಏನೋ ಪಾರಾಯಣ ಮಾಡ್ತೇನೆ ಅಂದರೆ ಅಷ್ಟು ಸಾಮರ್ಥ್ಯ ನಮ್ಮಲ್ಲಿರಬೇಕು. ಹಾಗೆ ಇಂದ್ರಿಯ ಜೀವನ, ಇವತ್ತು ಏಕಾದಶಿ, ಇವತ್ತು ಏನಾದರೂ ಒಂದು ಹನಿ ನೀರು ಕುಡಿಯೋದಿಲ್ಲ ಅನ್ನುವಂತೆ ಅಷ್ಟು ನಮಗೆ ಮನಸ್ಸಿನ ಬಲ ಇರಬೇಕು, ಇಂದ್ರಿಯದ ಬಲ ಅವು ಅಂದಾಗ ಮಾತ್ರ ಎಲ್ಲ ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯ. ಇವತ್ತು ನಮಗೆ ಇಂದ್ರಿಯ ಜಯನೇ ಇಲ್ಲ ಅಂತಾದರೆ ಯಾವ ವೃತ ನಿಯಮಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಜಿತೇಂದ್ರಿಯನಾಗಿರಬೇಕು ಅಂತ ಹೇಳ್ತಾರೆ. ಹೀಗೆ ಇನ್ನು ಯಾವುದೇ ಕಾರ್ಯ ಮಾಡಲಿ ಶ್ರದ್ಧೆ ಇಟ್ಟು ಅದರಲ್ಲಿ ವಿಶ್ವಾಸವಿಟ್ಟು ಆ ಕಾರ್ಯಗಳನ್ನು ಮಾಡಿದಾಗ ಅದು ಅತ್ಯಂತ ಸಾರ್ಥಕ ಅಂತ ತಿಳಿಸ್ತಾರೆ. ಈ ಕಾಲಸ್ಯ ಪರಿಣಾಮೇನ ಲಗ್ನಾಹಾರೋ ಜಿತೇಂದ್ರಿಯ ಹೇಳ್ತಾರೆ. ಮಾರ್ಕಾಂಡೇಯನಾದ ನಾನು ಸನತ್ಕುಮಾರರ ಸೇವೆಯನ್ನು 18 ವರ್ಷ ಮಾಡಿದ್ದೇನೆ. ಅವೆಲ್ಲವೂ ಒಂದೇ ದಿನದಂತೆ ಸುಖವಾಗಿ ನನಗೆ ಕಳೆದು ಹೋಗಿವೆ. ಅಷ್ಟು ಕಾಲ ಸೇವೆಯಲ್ಲಿ ಒಂದು ಬಿಂದುವಿನಷ್ಟು ನನಗೆ ಎಂದಿಗೂ ಕಷ್ಟವಾಗಿಲ್ಲ, ಹಸಿವೆ ಬಾಯಾರಿಕೆಗಳಾಗಲಿಲ್ಲ. 18 ವರ್ಷ ಕಳೀತು ಅಂತನ್ನುವ ಸುದ್ದಿ ಶಿಷ್ಯರಿಂದ ನನಗೆ ಗೊತ್ತಾಯಿತು. ನೋಡ್ರಿ, ಇವತ್ತು ನಾವು 10 ನಿಮಿಷ ಏನೋ ಒಂದು ಸಂಧ್ಯಾವಂದನೆ ಜಪದ ಅದೇ ಒಂದು ತಾಸು ಅಂತ ನಮಗೆ ಅನಿಸ್ಬಿಡುತ್ತದೆ. ಎಂದಿಗೂ ಹಾಗಲ್ಲ. ಆದ್ದರಿಂದ ಆ ತಪಸ್ವಿಗಳ ಸೇವೆ, ಅದರಿಂದ ಬರ್ತಕ್ಕಂತಹ ಪುಣ್ಯ ಇದು ಅತ್ಯಂತ ಮಹತ್ವವಾದದ್ದು. ಹಿರಿಯರ ಸೇವೆ ನಿಷ್ಕಪಟವಾಗಿ ಅವಶ್ಯವಾಗಿ ಮಾಡಬೇಕು ಅಂತ ತಿಳಿಸ್ತಾರೆ. ಕೃತನ ಮಗನಾದ ಉಗ್ರಾಯುಧ ಮಹಾದುಷ್ಟನಾಗಿರ್ತಕ್ಕಂಥವನು. ಅವನು ಚಕ್ರಾಯುಧದ ಎಸೆತದಲ್ಲೂ ಭಾರಿ ಚತುರನಾಗಿರ್ತಕ್ಕಂಥವನು, ಬಲಿಷ್ಠನಾಗಿರುವವನು. ಎಲ್ಲರನ್ನ ಗೆಲ್ತಾ ಅವನ ದರ್ಪ ಬಹಳ ಆಗಿತ್ತು. ಭೀಷ್ಮರ ತಂದೆ ಶಂತನು ರಣರಂಗದಲ್ಲಿ ಮರಣ ಹೊಂದಿ ಬಿದ್ದಾಗ ಉಗ್ರಾಯುಧನಿಗೆ ಇನ್ನೂ ಹೆಚ್ಚು ಅವನಿಗೆ ಅಹಂಕಾರ ಬರ್ತದೆ. ಅವನು ಭೀಷ್ಮನಿಗೆ ಹೇಳ್ತಾನಂತೆ, ಅದು ಅನುಚಿತ, ಹಾಗೆ ಅನೈತಿಕ, ಆದರೂ ದರ್ಪ ತಲೆ ಏರಿದಾಗ ಆ ರೀತಿಯಾದಂತಹ ಕಾರ್ಯ ಪ್ರತಿಯೊಬ್ಬರು ಮಾಡುತ್ತಾರೆ. ಆದ್ಯತ್ವಂ ಜನನೀಂ ಭೀಷ್ಮ ಗಂಧಕಾರಿ ಯಶಸ್ವಿನಿ ಸ್ತ್ರೀರತ್ನ ಮಮಹಾರ್ಯಾರ್ಥೆ ಪ್ರಯಚ್ಛ ಕುರು ಪುಂಗವ. ನಿನ್ನ ತಂದೆ ರಣರಂಗದಲ್ಲಿ ಮಂತ್ರಿಗಳೊಡನೆ ಮರಣ ಹೊಂದಿದ್ದಾನೆ. ನಿನ್ನ ತಾಯಿಯಾದ ಸ್ತ್ರೀರತ್ನವನ್ನು ಅಂದರೆ ಸತ್ಯವತಿಯನ್ನು
ನನ್ನ ಹೆಂಡತಿಯಾಗಲಿಕ್ಕೆ ಕಳಿಸಿಕೊಡಬೇಕು ಅಂತ ಹೇಳ್ತಾನಂತೆ. ಆಗ ನಿನಗೆ ರಾಜ್ಯ ಎಲ್ಲ ವಿಧವಾದ ರತ್ನಗಳು ಸಿಗುತ್ತವೆ, ನಿನಗೆ ನನ್ನ ಚಕ್ರದ ಬಲದಿಂದ ಶತ್ರುಗಳ ಕಾಟವೂ ಇರೋದಿಲ್ಲ ಅಂತ ಹೇಳಿದಾಗ, ನೀನು ಒಂದು ವೇಳೆ ಕೊಡದೇ ಇದ್ದರೆ ನಿನ್ನ ರಾಜ್ಯಕ್ಕೆ, ಕುಲಕ್ಕೆ, ಪ್ರಾಣಕ್ಕೆ ಆತಂಕ ಇದೆ ಅಂತ ಮಾತನ್ನು ಹೇಳ್ತಾನೆ. ಹೇಳಿದಾಗ ಭೀಷ್ಮರು ತಂದೆ ಸತ್ತಿದ್ದಾರೆ, ಈ ಕಡೆಗೆ ಮೈಲಿಗೆ ಇದೆ, ಈ ಎಲ್ಲ ದುಃಖದಲ್ಲಿ ದರ್ಭೆಯ ಮೇಲೆ ಮಲಗುತ್ತಾರೆ. ಲೋಕೈಕ ವೀರನಾದರೂ ಕೂಡ ಶಾಸ್ತ್ರದ ಬಗ್ಗೆ ಅಪಾರ ಗೌರವ ಇದ್ದದ್ದರಿಂದ ಯಾವ ಸಮಯದಲ್ಲಿ ಏನನ್ನ ಮಾಡಬೇಕು ಅಂತ ತಿಳಿದವರಾದ್ದರಿಂದ ಅವರು ಭೀಷ್ಮ ಸೇನೆಯವರನ್ನು ಸಿದ್ಧರಾಗಲಿಕ್ಕೆ ಹೇಳಿ ಯುದ್ಧಕ್ಕೆ ಸನ್ನದ್ಧರಾಗಲಿಕ್ಕೆ ತಿಳಿಸ್ತಾರೆ. ವಿಚಿತ್ರ ವೀರ್ಯ ಪುಟ್ಟ ಬಾಲಕನಾಗಿರ್ತಕ್ಕಂಥವನು, ಯುದ್ಧ ಮಾಡಲಾಗದ ಸಣ್ಣ ವಯಸ್ಸು, ಆದ್ದರಿಂದ ಭೀಷ್ಮರೇ ಯುದ್ಧ ಮಾಡಲಿಕ್ಕಾಗಿ ಕಾಲ್ತುದಿಯಲ್ಲಿ ಕೆರಳಿ ನಿಲ್ತಾರಲ್ಲದೆ. ಆಗ ಮಂತ್ರಿಗಳು ಹೇಳ್ತಾರೆ, ಪ್ರಭು ಶತ್ರುವಿನ ಚಕ್ರ ನಮ್ಮವರನ್ನು ಸಂಹಾರ ಮಾಡ್ತಾ ಇದೆ, ಆದರೆ ನೀವಿನ್ನೂ ಸೂತಕದಲ್ಲಿದ್ದೀರಿ, ಯಾವುದೇ ಕಾರಣದಿಂದ ಯುದ್ಧವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಮೊದಲು ಸಾಮ ದಾನ ಭೇದ ಇಂತಹ ಉಪಾಯಗಳನ್ನು ಹುಡುಕೋಣ, ಅದಾದ ಮೇಲೆ ಕೊನೆಗೆ ಸೂತಕವನ್ನು ಕಳೆದುಕೊಂಡು ದೇವತೆಗಳಿಗೆ ನಮಸ್ಕಾರವನ್ನು ಮಾಡಿ ಬ್ರಾಹ್ಮಣರಿಂದ ಸ್ವಸ್ತಿವಾಚನವನ್ನು ಮಾಡಿಕೊಂಡು ಆಮೇಲೆ ಅವರನ್ನು ಅಗ್ನಿಗಳನ್ನು ಆರಾಧನೆ ಮಾಡಿ ಮಡಿಯಲ್ಲಿ ಮಂತ್ರಗಳನ್ನು ಹೇಳಿ ಶಸ್ತ್ರಗಳನ್ನು ಪ್ರಯೋಗಿಸಬೇಕು ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಅಂದರೆ ನೋಡ್ರಿ, ಸೂತಕವನ್ನು ಆಚರಣೆ ಮಾಡುವುದು ಎಷ್ಟು ಮಹತ್ವದ್ದು ಅಂತನ್ನುವುದನ್ನು ಕೂಡ ಇಲ್ಲಿ ತಿಳಿಸ್ತಾರೆ. ಸೂತಕದ ಮೈಲಿಗೆ ಇರುವಾಗ ನೋಡ್ರಿ ಏನೇನು ಮಾಡಬಾರದು ಅಂತನ್ನುವುದನ್ನು ತಿಳಿಸ್ತಾರೆ. ಮಂತ್ರಗಳನ್ನು ಹೇಳಬಾರದು, ರಣರಂಗಕ್ಕೆ ಕಾಲಿಡಬಾರದು, ಮತ್ತು ಇದು ಯಾರು ಧರ್ಮವನ್ನು ತಿಳಿದಿದ್ದಾರೆ ಅವರಿಗೆ ಅತ್ಯಂತ ಕಟ್ಟಪ್ಪಣೆಯಾಗಿರುವಂತಹದ್ದು. ಆದ್ದರಿಂದಲೇ ಅಶೌಚದಲ್ಲಿ ಸಂಧ್ಯಾವಂದನೆಯಲ್ಲಿ ದಿಗುಪಸ್ಥಾನ ಅಂತನ್ನುವುದು ನಿಷಿದ್ಧ. ಸಂಧ್ಯಾವಂದನೆ ಕೇವಲ ಅರ್ಘ್ಯದವರೆಗೆ ಮಾತ್ರ ಸಂಧ್ಯಾವಂದನೆ, ಅಲ್ಲಿಂದ ಮುಂದೆ ಸಂಧ್ಯಾವಂದನೆ ಇಲ್ಲ ಅಂತ ತಿಳಿಸ್ತಾರೆ. ಆದ್ದರಿಂದ ಧರ್ಮರಾಜ, ನೀನು ನಾನು ಹಿರಿಯರ ಹಿತವಾದದಂತೆ ಆಗ ಯುದ್ಧಕ್ಕೆ ಹೋಗದೇನೆ ಆ ಕಾಲವನ್ನು ತಾಳ್ಮೆಯಿಂದ ತಳ್ಳಿ ಅದಾದ ಮೇಲೆ ಉಗ್ರಾಯುಧನನ್ನು ಸಂಹಾರ ಮಾಡಿದೆ. ಯಾಕೆಂದರೆ ಸೂತಕ ಇಲ್ಲದಿರುವುದರಿಂದ ಅನಂತರ ಮಂತ್ರ ನನಗೆ ಫಲ ಕೊಡುತ್ತದೆ. ಆಮೇಲೆ ಉಗ್ರಾಯುಧನ ಕೌಂಡಿಲ್ಯ ನಗರವನ್ನು ದೃಪದ ಆಕ್ರಮಣ ಮಾಡುತ್ತಾನೆ, ಮುಂದೆ ಅವನನ್ನು ದ್ರೋಣರು ಸೋಲಿಸಿದ್ದು ಇದೆ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಇನ್ನು ಬ್ರಹ್ಮದತ್ತನ ಅರಮನೆಯಲ್ಲಿ ಅದ್ಭುತವಾದಂತಹ ಚಂದ್ರನ ಬೆಳಕು ಬೀರುವ ಬೆಳದಿಂಗಳ ಮಾಳಿಗೆ, ಅಲ್ಲಿ ಒಂದು ಪಕ್ಷಿ, ಆ ಪಕ್ಷಿ ಗೂಡು ಕಟ್ಟಿಕೊಂಡು ವಾಸವನ್ನು ಮಾಡುತ್ತಂತೆ. ಅದರ ರೆಕ್ಕೆಗಳೆಲ್ಲ ಬಿಳಿಯಾದದ್ದು, ತಲೆಭಾಗ ಮಾತ್ರ ಕೆಂಪು, ಹಿಂಭಾಗ ಎಲ್ಲ ಬಿಳಿ. ಅದನ್ನು ಕಂಡವರಿಗೆ ಭಾರಿ ಉತ್ತಮವಾಗಿರುತ್ತಹ, ಯಾರು ಅದನ್ನು ನೋಡಿದವರು ಅದನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಉತ್ತಮವಾದ ಪಕ್ಷಿ ಅಂತದು. ಹೀಗೆ ಆ ಪಕ್ಷಿ ಅದು ರಾಜನ ಜೊತೆ ಒಳ್ಳೆ ಸ್ನೇಹ ಇತ್ತಂತೆ. ಹಗಲು ಅರಮನೆಯಿಂದ ಹೊರಟು ಎಲ್ಲ ಕಡೆಗೆ ಸಂಚಾರ ಮಾಡಿ ನದಿ ತೀರ, ಸಮುದ್ರ ದಡ, ಸರೋವರಗಳ ದಂಡೆ, ಉದ್ಯಾನವನ, ಹೂಗಳ ಕೊಳ, ಸುಗಂಧದ ವಾಯುವಿಹಾರ, ಹೀಗೆ ಎಲ್ಲ ಕಡೆಗೆ ತಿರುಗಿ ಸಂಜೆ ರಾಜನ ಬಳಿಗೆ ಬಂದು ಸಂವಾದವನ್ನು ಮಾಡ್ತಾ ಇತ್ತಂತೆ ಆ ಪಕ್ಷಿ. ಎಲ್ಲ ವಿಧವಾದ ವಿಸ್ಮಯವಾದ ವಿಚಾರಗಳನ್ನು ವರ್ಣನೆ ಮಾಡ್ತಾ ಇತ್ತಂತೆ. ಸಂಜೆ ಸಂವಾದದಿಂದ ಸರಾಸವಾಗಿ ಎಲ್ಲ ಕಾಲವನ್ನು ಕಳೀತಾ ಇತ್ತಂತೆ. ಆ ರಾಜನಿಗೆ ಸರ್ವಸೇನ ಅಂತಲೂ ಒಬ್ಬ ಮಗ ಇದ್ದ. ಅವನು ಪೂಜನೇಯ ಅಂತನ್ನುವ ಪಕ್ಷಿಯು ಮೊಟ್ಟೆ ಇಡುತ್ತಿತ್ತಂತೆ. ಮೊಟ್ಟೆಯಿಂದ ಮರಿ ಚೆನ್ನಾಗಿ ಸುಂದರವಾಗಿ ಬೆಳೆದು ಬರುತ್ತದೆ. ಈ ರಾಜನ ಮುದ್ದು ಮಗ ಏನಿದ್ದಾನೆ ದಿನೇ ದಿನೇ ಬೆಳೀತಾ, ಪಕ್ಷಿಗಂತೂ ತನ್ನ ಮರಿಯ ಮೇಲೂ ರಾಜಪುತ್ರನ ಮೇಲೂ ಭಾರಿ ಪ್ರೀತಿ. ಈ ಪ್ರೀತಿ ಪ್ರತಿದಿನ ಬೆಳೀತಾ ಬೆಳೀತಾ ಆ ಪಕ್ಷಿ ಹಣ್ಣನ್ನು ತಂದು ಕೊಡ್ತಾ ಇತ್ತಂತೆ, ಕೊಕ್ಕಿನಲ್ಲಿ ಇಟ್ಟುಕೊಂಡು ಬಂದು. ಇದೆಲ್ಲವನ್ನ ಅತ್ಯಂತ ಚೆನ್ನಾಗಿ ನಡೀತಾ ಇತ್ತು. ಮರಿಗೆ ಹಾಗೂ ರಾಜಕುಮಾರನಿಗೆ ಒಟ್ಟಿಗೆ ತಿನ್ನುವ ಸಂತೋಷ, ಈ ರೀತಿಯಾದ ಜೀವನ ನಡೀತಾ ಇತ್ತು. ಮಕ್ಕಳು ಅಂದ ಮೇಲೆ ಹಠ ಇರೋದು ಸಾಮಾನ್ಯ. ಹಾಗೆ ಕೆಲವೊಮ್ಮೆ ಆ ರಾಜಕುಮಾರನು ಕೂಡ ಹಠವನ್ನು ಮಾಡ್ತಾ ಇದ್ದಂತೆ. ಹಾಗೆ ಏನೋ ಆಟಿಕೆ ಸಾಮಾನನ್ನು ಕೊಟ್ಟು ಅವರಿಗೆ ಸಮಾಧಾನವನ್ನು ಮಾಡ್ತಾ ಇದ್ರಂತೆ. ಹಾಡು ಹೇಳಿ ನಗಿಸುವಂತೆ ನಟಿಸುವುದು ಎಲ್ಲ ನಡೀತಾ ಇತ್ತು. ಹಠ ಹೆಚ್ಚಾದಾಗ ಮಗುವನ್ನು ನೋಡಿಕೊಳ್ಳುವ ದಾದಿಯು ಗೂಡಿನಲ್ಲಿದ್ದಂತಹ ಮರಿ ಎಲ್ಲ ತಂದು ಇಡ್ತಾ ಇದ್ರಂತೆ. ಯಾಕೆಂದರೆ ಆ ಪಕ್ಷಿಗೂ ಆ ರಾಜಕುಮಾರಿಗೂ ಅಷ್ಟು ಅಗಾಢವಾದ ಸಂಬಂಧ ಇತ್ತು ಅಂತ ಹೇಳ್ತಾರೆ. ಆ ಪಕ್ಷಿ ಯಾವಾಗ ಪಕ್ಷಿ ಹತ್ರ ಬರುತ್ತಿದ್ದ ಅಲ್ಲಿ ಎಲ್ಲ ಕಾಲ ಕಳೀತಾ ಇದ್ರು ಅಂತ ಹೇಳ್ತಾರೆ. ಅಷ್ಟು ವಿಚಿತ್ರವಾದ ಹಠ. ಒಮ್ಮೆ ಭಾರೀ ಹಠ ಬಂದು ಭಾರೀ ಎಷ್ಟು ಏನು ಮಾಡಿದ್ರು ಸಮಾಧಾನ ಆಗಲಿಲ್ಲಂತ ರಾಜಕುಮಾರ. ಕೊನೆಗೆ ಕಂಡದ್ದೆಲ್ಲ ಕಿತ್ತೆಸೆಯುವಂತಹ ಕೋಪ. ಕೊನೆಗೆ ಆ ಮಗುವನ್ನು ಏನೋ
ಏನೋ ಮಾಡಿ ಸಮಾಧಾನ ಮಾಡಬೇಕು ಅಂತ ಹೇಳಿ ಮಗುವಿನ ಕೈಗೆ ಮರಿ ಹಕ್ಕಿಯನ್ನು ತಂದು ಆ ದಾದಿ ಕೊಡ್ತಾಳಂತೆ. ಆ ಮಗು ಭಾರೀ ಕೋಪಿಷ್ಠನಾದ್ದರಿಂದ ಆ ಮರಿಯ ಕತ್ತನ್ನು ಹಿಸುಕಿ ಜೋರಾಗಿ ಒಗೆದು ಬಿಡುತ್ತದೆ. ಮುಷ್ಟಿಯಿಂದ ಬಿಡಿಸಿಕೊಳ್ಳಿಕ್ಕಾಗದೇನೆ ಮರಿ ಚಡಪಡುತ್ತಾ ಅಲ್ಲೇ ಮರಣ ಹೊಂದಿಬಿಡುತ್ತದಂತೆ. ನಿಗ್ಮಹೀತ ಕನ್ಹರಾಜ ಶಿಶುನ ದೃಢಮುಷ್ಟಿನ ದುರ್ಭಂಗ ಮುಷ್ಟಿನ ರಾಜನ್ ನಸೂನ್ ಸದ್ಯಸ್ತ ಜೀಜಹತ. ಪಕ್ಷಿಯ ಪರದಾಟವನ್ನು ತಿಳಿಸ್ತಾರೆ. ಆ ಮರಣ ಹೊಂದಿದಂತಹ ಮರಿ ಬಾಯಿ ತೆರೆದುಕೊಂಡು ನೆಲಕ್ಕೆ ಬೀಳುತ್ತದಂತೆ. ರಾಜನಂತೂ ತನ್ನ ಕುಮಾರನ ಈ ಚೇಷ್ಟೆ ಕಂಡು ಕಂಗಾಲಾಗಿ ಹೋಗ್ತಾನೆ, ಕಣ್ಣೀರು ಸುರಿಸ್ತಾನಂತೆ. ಆ ಸೇವಕಿಯ ಬೇಜವಾಬ್ದಾರಿತನಕ್ಕೆ ಅವಳನ್ನು ಭಾರೀ ನಿಂದನೆ ಮಾಡ್ತಾನಂತೆ. ರಾಜ ಏನು ಮಾಡಬೇಕು ಗೊತ್ತಾಗುವುದಿಲ್ಲ. ಅದೇ ಸಮಯಕ್ಕೆ ಸರಿಯಾಗಿ ಹಣ್ಣನ್ನು ಹಿಡಿದುಕೊಂಡು ಆ ಪಕ್ಷಿ ಹಾರತಾ ಬರ್ತದಂತೆ. ಬಂದು ನೋಡುತ್ತದೆ, ತನ್ನ ಮರಿ ಮರಣ ಹೊಂದು ಅಲ್ಲಿ ಬಿದ್ದಿದೆ ಅಂತ ನೋಡಿ ಮೂರ್ಛೆ ಹೋಗಿ ಬೀಳುತ್ತದಂತೆ. ಅಷ್ಟು ಘೋರವಾಗಿರುವಂತಹ ಕಾರ್ಯ. ಆಗ ನೀನೇಕೆ ಹೀಗೆ ಮಾತನಾಡ್ತಾ ಇಲ್ಲ, ಬಣ್ಣದ ತುದಿಯ ಕೊಕ್ಕಿನಿಂದ ನೀನೇಕೆ ನನ್ನ ಬಳಿ ಬರ್ತಾ ಇಲ್ಲ ಅಂತ ಆ ಪಕ್ಷಿ ಕೇಳ್ತಾ ಇರುವಾಗ ಪಕ್ಷಿ ರಾಜನನ್ನು ನಿಂದನೆ ಮಾಡ್ತದಂತೆ. ರಾಜನಾಗಿ ನೀನು ಅದನ್ನು ರಕ್ಷಣೆ ಮಾಡುವುದು ನಿನ್ನ ಕಾರ್ಯವಾಗಿತ್ತು, ಆದರೆ ನೀನು ಆ ಕಾರ್ಯವನ್ನು ಮಾಡಲಿಲ್ಲ. ಹಸಿವಿನಿಂದ ಯಾರು ಬಳಲಿ ಬರುತ್ತಾರೆ, ಯಾರು ಶರಣಾಗತರಾಗ್ತಾರೆ, ಯಾರು ಶತ್ರುಗಳಿಂದ ಓಡಿಸಲ್ಪಟ್ಟು ಬರ್ತಾರೆ, ಇಂಥವರನ್ನೆಲ್ಲ ಅವಶ್ಯವಾಗಿ ರಕ್ಷಣೆ ಮಾಡಲೇಬೇಕು. ಆ ರಕ್ಷಣೆ ಮಾಡದೇ ಇದ್ದದ್ದರಿಂದ ಆ ರಾಜ ಎಂದಿಗೂ ಅವನು ರಾಜನೇ ಅಲ್ಲ. ಯಾಕಂದರೆ ರಾಜನ ಕರ್ಮ ಇದೆಲ್ಲ ಅವಶ್ಯವಾಗಿ ಅವನು ಮಾಡಬೇಕಾದಂತಹ ಕಾರ್ಯ. ಆದ್ದರಿಂದ ಹೀಗೆ ಹೇಳಿ ಕೋಪ, ಪ್ರಮಾದ, ಸೇಡು ಇವುಗಳಿಗಾಗಿ ಆ ಪಕ್ಷಿ ರಾಜಕುಮಾರನ ಮೇಲೆ ಎರಗಿ ತನ್ನ 2 ಪಂಜಗಳಿಂದ ಅವನ 2 ಕಣ್ಣನ್ನು ಕಿತ್ತು ಹಾಕ್ತದಂತೆ. ಬಾಲಕನ ಕಣ್ಣು ಕೆಳಗೆ ಉರುಳಿ ಬೀಳುತ್ತದೆ. ಹುಡುಗ ಹೋಗಿ ಕುರುಡನಾಗ್ತಾನೆ. ಪಕ್ಷಿಯ ಸೇಡು ತೀರಿತು ಅಂತ ಅದು ಹಾರಿ ಹೋಗಿಬಿಡುತ್ತದೆ. ನೋಡಿ, ಅಂದರೆ ಸಿಟ್ಟಿನ ಭರದಲ್ಲಿ ಏನೇನು ತಪ್ಪುಗಳಾಗ್ತವೆ ಅಂತನ್ನುವುದನ್ನು ನಾವು ತಿಳಿಯಬಹುದು. ಆದ್ದರಿಂದ ಸಿಟ್ಟು ಅಂತನ್ನುವುದು ಎಂದಿಗೂ ಒಳ್ಳೆಯದಲ್ಲ. ಆದ್ದರಿಂದ ಆ ಸಿಟ್ಟಿನ ಭರದಲ್ಲಿ ಏನು ಮಾಡ್ತೇವೆ ಅಂಥೇಳಿಯೇ ಶ್ರಾದ್ದದಲ್ಲಿ ಮಂತ್ರ ಬರ್ತದೆ. ಆಕ್ರೋಧನೈಹಿ ಶೌಚಪರೈಹಿ ಸತತಂ ಬ್ರಹ್ಮಚಾರಿ. ಮೊದಲನೇ ಮಾತೇ ಆಕ್ರೋಧನೈಹಿ. ಎಂದಿಗೂ ಶ್ರಾದ್ದ ಮುಗಿದು ಬ್ರಾಹ್ಮಣರ ಭೋಜನ ಆಗುವವರೆಗೂ ಎಂದಿಗೂ ಸಿಟ್ಟಿಗೆ ಬರೋ ಹಾಗಿಲ್ಲ. ಇವತ್ತು ಹಾಗಲ್ಲ, ಮನೆಯಲ್ಲಿ ಮಾಡೋದೇ ಕಡಿಮೆ. ಯಾಕಂದರೆ ಮಠಕ್ಕೆ ಹೋಗಿಬಿಡ್ತಾರೆ. ಯಾವಾಗೋ ಮನೆಗೆ ಮಾಡಿದ್ರೆ ಈ ಕಡೆ ಆ ಕಡೆ ಬೈತಾ ಇರ್ತಾನೆ, ಈ ಕಡೆ ಶ್ರಾದ್ದ ಮಾಡ್ತಾ ಇರ್ತಾನೆ. ಎಂದಿಗೂ ಅಲ್ಲ. ಯಾಕೆ ಅಂದರೆ ಸಿಟ್ಟಿಗೆ ಬಂತ ಅಂದಾದರೆ ಅದು ತಮಸ್ಸಿನ ಕಾರ್ಯ, ಅಂದರೆ ಅದು ಮೈಲಿಗೆ ಇದ್ದಂತೆ ಅಂತನ್ನುವುದಕ್ಕಾಗಿಯೇ ಶ್ರಾದ್ದ ಕರ್ಮಗಳಲ್ಲಿ ದೇವತಾ ಕಾರ್ಯದಲ್ಲಿ ಎಂದಿಗೂ ಸಿಟ್ಟಿಗೆ ಬರಬಾರದು ಅಂತನ್ನುವುದನ್ನು ತಿಳಿಸ್ತಾರೆ. ಹೀಗೆ ಆ ರಾಜನಂತೂ ಪಕ್ಷಿಗೆ ಏನೇನೋ ಸಮಾಧಾನವನ್ನು ಮಾಡ್ತಾನೆ. ಕೊನೆಗೆ ಸೇಡು ತೀರ್ತದೆ. ನಿನ್ನ ದುಃಖಕ್ಕೆ ನೀನು ಪ್ರತೀಕಾರ ಮಾಡಿದ್ದೀಯಾ ಅಂತ ಇದು ಇನ್ನು ನನ್ನ ಬಳಿ ಮೊದಲಿನಂತೆ ಇರುವಂತೆ ಅಂಗಲಾಚಿದರೂ ಕೂಡ ಆ ಪಕ್ಷಿ ಇರೋದಿಲ್ಲ. ಆದರೂ ಪಕ್ಷಿಯು ಅಂಚಿನಷ್ಟು ಅಲಗಾಡದೇನೆ ಅದು ನೀತಿಯ ಪಾಠವನ್ನೆಲ್ಲ ಹೇಳ್ತದಂತೆ. ಒಮ್ಮೆ ಕೆಟ್ಟವರಾದವರೊಡನೆ ಎಂದಿಗೂ ಪುನಃ ಹತ್ತಿರ ಇರಲಿಕ್ಕೆ ಸಾಧ್ಯ ಇಲ್ಲ, ದೂರವೇ ಇರಬೇಕು ಅಂತನ್ನುವ ಮಾತನ್ನು ತಿಳಿಸಲು ಇವತ್ತು ಜಗತ್ತಿನಲ್ಲಿ ನಾವು ನೋಡುತ್ತೇವೆ. ನೋಡಿ, ಭಾಳ ಒಳ್ಳೆಯರು, ಇಬ್ಬರು ಭಾರಿ ಚೆನ್ನಾಗಿರ್ತಾರೆ. ಯಾವುದೋ ಒಂದು ನಿಮಿತ್ತದಿಂದ ಒಬ್ರಿಗೊಬ್ಬರು ಜಗಳ ಬಂತು ಅಂತಾದರೆ ಇಡೀ ಜೀವನದಲ್ಲಿ ಎಂದೂ ಪುನಃ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಆ ಪಕ್ಷಿ ಇಲ್ಲಿ ನಮಗೆ ತಿಳಿಸಿಕೊಡುತ್ತದೆ. ಕುಮಿತ್ರೇ ಸೌಹೃದಂ ನಾಸ್ತಿ ಕುಭಾರ್ಯಾಯಾಂ ಕುತೋರತಿ ಕುತಪಿಂಡ ಕುಪುತ್ರೇ ವೈ ನಾಸ್ತಿ ಸತ್ಯಂ ಕುರಾಜನಿ. ಕೆಟ್ಟ ಮಿತ್ರನಲ್ಲಿ ವಿಶ್ವಾಸ, ಸ್ನೇಹ ಎಂದಿಗೂ ಇರಬಾರದು. ಕೆಟ್ಟ ಹೆಂಡತಿಯೊಂದಿಗೆ ಎಂದಿಗೂ ಖುಷಿ ಇರೋದಿಲ್ಲ. ಹಾಳು ಮಗನಿರುವಾಗ ಎಲ್ಲಿಯ ಪಿಂಡದಾನ ಇರೋದಿಲ್ಲ. ಪರಲೋಕದ ದಾರಿ ಎಂದಿಗೂ ಸಾಧ್ಯವಿಲ್ಲ. ಕೆಟ್ಟ ರಾಜನಿರುವಾಗ ಸತ್ಯವಾದಂತಹ ಕಾರ್ಯವನ್ನು ಎಂದಿಗೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನುವುದನ್ನು ತಿಳಿಸ್ತಾರೆ. ಆದ್ದರಿಂದ ಮನುಷ್ಯ ಇವನು ರಾಜಸೇವಕರಲ್ಲಿ ಎಂದಿಗೂ ವಿಶ್ವಾಸ ಇಡಬಾರದು. ಅಂತೆಯೇ ಸಂಕರ ಜಾತಿಯವರಲ್ಲಿ ಧರ್ಮನಿಷ್ಠೆ ಇಡಬಾರದು. ಮನುಷ್ಯ ಎಷ್ಟೇ ಎತ್ತರದಲ್ಲಿರಲಿ ಅಂತಹ ನೀಚರನ್ನು ನಂಬಿ ಎಂದಿಗೂ ಕ್ಷೇಮವಾಗಲಿಕ್ಕೆ ಸಾಧ್ಯವಿಲ್ಲ. ಯಾವುದೋ ಕೀಟ ಪರಿಚಿತನ ಹೆಗಲ ಮೇಲಿರುವ ವಸ್ತ್ರವನ್ನು ನಂಬಿ ಎಂದಿಗೂ ಬರೋದಿಲ್ಲ. ಆ ವ್ಯಕ್ತಿ ಹೆಗಲಿನ ವಸ್ತ್ರವನ್ನು ಜಾಡಿಸಿದಾಗ ಅದು ಹೇಗೆ ಜಾರಿ ಬೀಳುವುದು ನಿಶ್ಚಿತವೋ ಹಾಗೆ ನೀಚರನ್ನು ನಂಬಿ ಜೀವನವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳಿಸ್ತಾರೆ. ಇಂದ್ರ ನಮುಚಿಯೊಡನೆ ಸ್ನೇಹವನ್ನು ಬೆಳೆಸ್ತಾನೆ. ಅದು ಮುನಿಗಳ ಮುಂದೆ ಋಷಿಗಳ ಸಾಕ್ಷಿಯಾಗಿ ಅದು ಕೂಡ ಎಂದಿಗೂ ದ್ರೋಹ ಮಾಡುವುದಿಲ್ಲ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡಿ ಇಷ್ಟು ಮಾಡಿದರೂ ಕೂಡ ಸಮಯ ಸಿಕ್ಕಾಗ ಸಮುದ್ರದ ಬಳಿ ಆಟವಾಡ್ತಾ ಇರುವಾಗ
ಕಾಲು ಸೋಕಿದ ನೆಪವನ್ನೇ ದೊಡ್ಡದು ಮಾಡಿ ನೊರೆಯಲ್ಲಿ ಆಯುಧವನ್ನು ಅದ್ದಿ ನಮುಚಿಯನ್ನು ಇಂದ್ರ ನಾಶ ಮಾಡಿದಂತೆ ಶತ್ರುವಿನ ಸಂಹಾರ ಇಲ್ಲಿ ಮುಖ್ಯವಾದದ್ದು ವಿಶ್ವಾಸ ಅಲ್ಲ. ಆದ್ದರಿಂದ ಹೀಗೆ ಅನೇಕ ಜನರು ಮಾಡ್ತಾರೆ ಅಂತ ತಿಳಿಸ್ತಾರೆ. ಶತ್ರುವು ನಗತಾ ನಲಿತಾನೆ, ಗಂಟೆಗಟ್ಟಲೆ ಹರಟೆ ಹೊಡಿತಾನೆ, ಬೇಕಾದರೆ ಒಂದೇ ಎಲೆಯಲ್ಲಿ ಏನೇನೋ ಮಾತನಾಡ್ತಾ ತಿನ್ನಬಹುದು, ಆದರೆ ಒಂದೇ ಮಣಿಯಲ್ಲಿ ಮಣಿ ಮಾತನಾಡ್ತಾ ಇರಬಹುದು, ಆದರೆ ಒಳಗೊಳಗೆ ಸೇಡಿಗಾಗಿ ಹವಣಿಸ್ತಾ ಇರುತ್ತಾರೆ. ಸ್ಮರತೆ ತಚ್ಚ ಕಿಲ್ಬಿಷಂ. ನಾವು ದೇವತೆಗಳ ಗುರುಗಳ ವಿಷಯದಲ್ಲಿ ಕೇಳ್ತೇವೆ. ಯಾವಾಗ ವಸಿಷ್ಠರು ದೇವತೆಗಳಿಂದ ಹೊರಟು ಹೋಗಿಬಿಡುತ್ತಾರೆ, ಆಗ ತ್ವಷ್ಟೃವಿನನ್ನು ಕರ್ಕೊಂಬರ್ತಾರೆ. ಯಾಕೆಂದರೆ ಗುರುಗಳು ಇಲ್ಲದೇನೆ ಯಾವ ದೇವತೆಗಳು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳಿದ್ದರೇನೆ ಎಲ್ಲವನ್ನು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಆದರೆ ಈ ತ್ವಷ್ಟೃ ಹೇಗೆ ಎಂದರೆ, ಹೊರಗಿನಿಂದ ದೇವತೆಗಳಿಗೆ ಸಹಾಯ ಮಾಡಿದರೆ ಆಂತರಿಕವಾಗಿ ದೈತ್ಯರಿಗೆ ಸಹಾಯ ಮಾಡ್ತಾ ಇರ್ತಾರಂತೆ. ಕೊನೆಗೆ ಇಂದ್ರದೇವರು ಅವನನ್ನು ಸಂಹಾರ ಮಾಡ್ತಾರೆ ಅಂತನ್ನುವುದನ್ನು ತ್ವಷ್ಟೃವಿನ ಕಥೆಯಲ್ಲಿ ನಾವು ಕೇಳ್ತೇವೆ. ವಿಶ್ವರೂಪಾಚಾರ್ಯರ ಕಥೆಯಲ್ಲಿ ನಾವು ಕೇಳುತ್ತೇವೆ. ತ್ವಷ್ಟೃವಿನ ಮಗ ವಿಶ್ವರೂಪಾಚಾರ್ಯರು. ಆದ್ದರಿಂದ ಹಾಗೆ ಎಂದಿಗೂ ಆ ತರಹದ ಕಾರ್ಯವನ್ನು ಮಾಡಬಾರದು ಅಂತ ಹೇಳ್ತಾರೆ. ಅಕಸ್ಮಾತ್ ಶತ್ರುವು ನೆಂಟಸ್ತಿಕೆ ಬೆಳೆಸಿದನು ಅಂತ ನಾವು ತಿಳಿದುಕೊಂಡರೆ ಆ ಸಂಬಂಧ ಅದು ಇನ್ನೊಂದು ಸಂಹಾರಕ್ಕೆ ಪ್ರಾರಂಭ ಮಾಡಿದಂತಹ ಪೀಠಿಕೆ ಅಂತ ಹೇಳಿ ತಿಳಿಯಬೇಕೇ ಹೊರತು ಇನ್ನೆಂದಿಗೂ ಅದು ಉತ್ತಮವಾಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಪುಲೋಮ ಅಂತನ್ನುವ ರಾಕ್ಷಸ ಇಂದ್ರನಿಗೂ ಅವನಿಗೆ ಬಹುಕಾಲದ ವೈರನಾಗಿರತಕ್ಕಂಥವನು. ಆದರೂ ಮಧುರ ಬಾಂಧವ್ಯ ಬರಲಿ ಅಂತ ಈ ಪುಲೋಮ ತನ್ನ ಮಗಳಾದ ಶಚಿಯನ್ನೇ ಇಂದ್ರನಿಗೆ ಧಾರೆ ಎರೆದು ಕೊಡುತ್ತಾನೆ. ಇಂದ್ರನು ಅಗ್ನಿಸಾಕ್ಷಿಯಾಗಿ ಸ್ವೀಕಾರ ಮಾಡ್ತಾನೆ. ಆದರೆ ಕಾಲಕ್ಕಾಗಿ ಕಾದು ಕುಳಿತಂತಹ ಪುಲೋಮನಿಗೆ ಸ್ವಲ್ಪವೂ ಸುಳಿವು ನೀಡದೇನೆ ದಿಢೀರನೆ ಅವನನ್ನು ಅಂದರೆ ಮಾವನನ್ನೇ ಕೊಂದು ಹಾಕ್ತಾನೆ ಇಂದ್ರ. ಸಂಪೂರ್ಣವಾಗಿ ಹೊಸಕಿ ಹಾಕ್ತಾನೆ. ಮಾವನನ್ನೇ ಮೃತ್ಯುಕೂಪಕ್ಕೆ ತಳ್ಳಿರುವಾಗ ನೆಂಟಸ್ತಿಕೆ ವಿಶ್ವಾಸಕ್ಕೆ ಎಂದಿಗೂ ಸಾಧ್ಯ ಇಲ್ಲ. ಇವತ್ತು ಅನೇಕ ಕಡೆಗೆ ನಾವು ನೋಡ್ತೇವೆ. ಯಾರೋ ಒಬ್ಬರು ಮೊನ್ನೆ ಕೇಳ್ತಾ ಇದ್ದಾರೆ, ಅಗ್ನಿ ಪರಿಚಯದವರು, ಅವರು ಪ್ರೀತಿಸಿ ವಿವಾಹವಾದರಂತೆ. ಏನೋ ಅವರು ಬೇರೆ ಬೇರೆ ಕಾರ್ಯ ಮಾವ ಅಂದ್ರಂತೆ, ಒಂದಲ್ಲ ಒಂದು ದಿವಸ ನೀನು ಪೊಲೀಸರ ಕೈಗೆ ಸಿಗುತ್ತೀಯ ಅಂತ ಹೇಳಿದಾಗ ಆ ಅಳಿಯ ಎಂಥವ್ರು ಅಂದರೆ ಅವ್ರು ಹೇಳೋ ಪೂರ್ವದಲ್ಲೇ ಮಾವನನ್ನೇ ಜೈಲಿಗೆ ಕಳಿಸಿದಂತೆ ಅಳಿಯ. ಇದು ನಡೆದದ್ದು. ಅಂದರೆ ಹೇಗಿರುತ್ತೆ ಜೀವನದಲ್ಲಿ ಅಂತನ್ನುವುದನ್ನು ನಾವು ತಿಳಿಯಬೇಕು. ಆದ್ದರಿಂದ ಶತ್ರುವು ಮೇಲಿರುವಾಗಲೂ ಅಭಿವೃದ್ಧಿಯ ತುದಿಯಲ್ಲಿದ್ದರೂ ಅವನ ಸಮೀಪ ಇರಬೇಕು. ಆದರೆ ಯಾವಾಗ ಪ್ರವಾಹ ಬರುತ್ತದೆ ಗೊತ್ತಿಲ್ಲ, ಯಾವಾಗ ಬುಡ ಸಮೇತ ಕೆಳಗೆ ಉರುಳಿಸ್ತಾರೆ ಗೊತ್ತಿಲ್ಲ. ಕೊಲ್ಲುವವರಿಗೆ ಹತ್ತಿರದವನು ಅಂತನ್ನುವ ಕರುಣೆ ಎಂದಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಶತ್ರುಶೇಷ, ಋಣಶೇಷ, ಅಗ್ನಿಶೇಷ ಇದನ್ನು ಸ್ವಲ್ಪ ಉಳಿಸಿದರೂ ಸರಿ, ಅದು ವೃದ್ಧಿ ಹೊಂದಿ ನಮ್ಮ ನಾಶಕ್ಕೆ ಕಾರಣವಾಗ್ತದೆ. ಆದ್ದರಿಂದ ಮೂವರಲ್ಲಿ ಒಂದನ್ನು ಎಂದಿಗೂ ಉಳಿಸಬಾರದು ಅಂತ ಹೇಳ್ತಾರೆ. ನಾನು ನಿನ್ನ ಮಗನನ್ನು ಕುರುಡನನ್ನಾಗಿಸಿದ್ದೇನೆ. ಆ ದ್ವೇಷ ನಿನ್ನಲ್ಲಿ ಇದ್ದೇ ಇರುತ್ತದೆ. ಅದು ಸಿಡಿದೇಳುವ ಸಮಯ ಬರಬಹುದು. ಹೀಗಾಗಿ ನಿನ್ನಲ್ಲಿ ವಿಶ್ವಾಸ ಇಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಪಕ್ಷಿ ಬ್ರಹ್ಮದತ್ತನಿಂದ ಹಾರಿ ಹೋಗ್ತದೆ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ನೋಡಿ, ಪಕ್ಷಿ ಹೇಳ್ತಕ್ಕಂತಹ ಮಾತು ಅಂದರೆ ಪ್ರತಿಯೊಂದು ಮಾತು ನಮ್ಮ ಜೀವನದಲ್ಲಿ ನಡೆಯುವಂತಹದ್ದು. ಆ ಪಕ್ಷಿ ಹೇಳ್ತದೆ, ಮನುಷ್ಯರು ಮಾತ್ರವಲ್ಲದೇನೆ ಪಶು ಪಕ್ಷಿಗಳು ಕೂಡ ಶುಕ್ರ ನೀತಿಯನ್ನು ತಿಳಿದಿರುತ್ತವಂತೆ, ಅವುಗಳಿಗೂ ಎಚ್ಚರಿಕೆ ಇರುತ್ತದಂತೆ. ಅಂತೆಯೇ ಮಕ್ಕಳ ಆಟ ಹುಡುಗಾಟ ಅಂತ ಭಾವಿಸಿ ಬೆಂಕಿ, ಪಕ್ಷಿ, ನೀರು ಮೊದಲಾದವುಗಳಲ್ಲಿ ಮಕ್ಕಳನ್ನು ಬಿಡಬಾರದು ಅಂತ ಹೇಳ್ತಾರೆ. ಅದು ದುರಂತವನ್ನು ತಂದುಕೊಡುತ್ತದೆ. ನಂಬಿ ಮೋಸ ಹೋಗಿ ಕ್ಷಣಕ್ಕೂ ಕೊರಗುತ್ತಾ ಕಳೆಯುವುದಕ್ಕಿಂತ ನಾವು ಎಚ್ಚರದಿಂದ ಇದ್ದು ಸುಖವಾದ ಕ್ಷಣವನ್ನು ಜೀವನವನ್ನು ಮಾಡುವುದು ಉತ್ತಮ ಅಂತ ಹೇಳ್ತಾರೆ. ಬೇಜವಾಬ್ದಾರಿ ಕೆಲಸಗಾರನ ನಂಬಿ ಸಂಸಾರ ಮಕ್ಕಳುಗಳನ್ನು ಅವರಿಗೆ ಎಂದಿಗೂ ಬಿಡಬಾರದು. ಇವತ್ತು ಅನೇಕ ಕಡೆಗೆ ನೋಡ್ತೇವೆ, ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗೋದು, ಮಕ್ಕಳನ್ನು ಯಾವುದೋ ಕಡೆಗೆ ಮನೆಯಲ್ಲಿ ಕೆಲಸಕ್ಕೆ ಬಿಡೋದು. ಇವತ್ತು ಎಷ್ಟು ಕಡೆ ನೋಡ್ತೇವೆ. ಅವರು ಹೇಗೆ ನೋಡ್ಕೊಳ್ತಾರೋ ಏನೋ ಎಂತೂ ಗೊತ್ತಿಲ್ಲ. ಅನೇಕ ಕಡೆಗೆ ನೋಡ್ತೇವೆ, ಅವರು ಮಕ್ಕಳನ್ನು ಹೊಡೆಯೋದು, ಆ ಮಕ್ಕಳನ್ನು ಇನ್ನೇನೋ ಮಾಡೋದು ಇವತ್ತು ಜಗತ್ತಿನಲ್ಲಿ ನೋಡ್ತೇವೆ. ಆದ್ದರಿಂದ ಎಂದಿಗೂ ಅಷ್ಟು ವಿಶ್ವಾಸ ಅದು ಎಂದಿಗೂ ಒಳ್ಳೆಯದಲ್ಲ. ಇರಬಹುದು, ಎಷ್ಟೋ ದಿವಸ ನಾವು ಚೆನ್ನಾಗೇ ಇದ್ದೇವೆ, ಚೆನ್ನಾಗಿ ಇರ್ತೇವೆ, ಏನಂದರೂ ಬೇರೆಯವರೇ ನಾವೇ. ನಮ್ಮ ಮಕ್ಕಳನ್ನು ನಾವು ನೋಡಿದಷ್ಟು ಇನ್ನೊಬ್ಬರು ಎಂದಿಗೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹಾಗೆ ತಿಳಿದುಕೊಂಡು ಜೀವನವನ್ನು ನಡೆಸಬೇಕು ಅಂತ ಹೇಳ್ತಾರೆ. ಸರ್ವಸೇನ ಇವರು ಜ್ಯೇಷ್ಠನಾದರೂ ಅವನಿಗೆ ರಾಜ್ಯ ಆಳುವ ಭಾಗ್ಯ ಬರಲಿಲ್ಲ ಅಂತ ಹೇಳ್ತಾರೆ.
ಕುರುಡನಾಗಿ ಜೀವನವನ್ನು ತಳ್ಳಬೇಕು. ಅದೇ ಅವನ ತಮ್ಮನಾಗಿರ್ತಕ್ಕಂತಹ ವಿಶ್ವಕ್ಸೇನ ರಾಜ್ಯವನ್ನು ಆಳ್ತಾನೆ. ಎಲ್ಲದಕ್ಕೂ ನಮ್ಮ ಪ್ರಾರಬ್ಧ ಕರ್ಮ ಒಳ್ಳೆಯದಿತ್ತು ಅಂದರೆ ಮಾತ್ರ, ಯೋಗ ಇತ್ತು ಅಂದರೆ ಮಾತ್ರ ಅದು ಸಾಧ್ಯ, ಇಲ್ಲದೇ ಇದ್ದರೆ ಇಲ್ಲ ಅಂತ ಹೇಳ್ತಾರೆ. ಜನನಿ ಜನ್ಮ ಸೌಖ್ಯಾನ ವರ್ಧನಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯಾನ ಅಂತನ್ನುವಂತೆ ಪೂರ್ವ ಪುಣ್ಯ ಇದ್ದರೆ ಮಾತ್ರ ಪದವಿ, ಇಲ್ಲದೇ ಇದ್ದರೆ ಪರದಾಟವೇ ನಮ್ಮ ಜೀವನ ಅಂತನ್ನುವುದನ್ನು ತಿಳಿಸ್ತಾರೆ. ಜನ್ಮ ಕಾಲವೇ ಸುಖಗಳಿಗೂ ಸೂಚಕವಾಗಿರ್ತಕ್ಕಂಥದ್ದು, ಆದ್ದರಿಂದ ಕುಲದ ಸಂಪತ್ತುಗಳಿಗೂ ಅದು ಸೂಚಕವಾಗಿರ್ತಕ್ಕಂಥದ್ದು. ಆದ್ದರಿಂದ ನಮಗನಿಸ್ತದೆ ಬೇಕಾದಷ್ಟು ಸಂಪತ್ತಿದೆ, ನಾನು ಸುಖವಾಗಿದ್ದೇನೆ. ಇವತ್ತು ಎಷ್ಟು ಜನ ನೋಡೋದಿಲ್ಲ, ಬೇಕಾದಷ್ಟು ಸಂಪತ್ತಿದ್ರೂ ಎಷ್ಟೋ ಜನರಿಗೆ ಮಕ್ಕಳಿಲ್ಲ, ಎಷ್ಟೋ ಜನರಿಗೆ ಮಕ್ಕಳಿದ್ರೂ ಆ ಮಕ್ಕಳನ್ನು ಸರಿಯಾಗಿ ಪಾಲನೆ ಮಾಡಲಿಕ್ಕೆ ಶಕ್ತಿ ಇಲ್ಲ. ಆ ಥರದನ್ನು ಜಗತ್ತಿನಲ್ಲಿ ನಾವು ನೋಡುತ್ತೇವೆ. ಆದ್ದರಿಂದ ಸಂಪತ್ತು ಇದು ಯಾವುದು ಮುಖ್ಯ ಅಲ್ಲ. ನಮ್ಮ ಪ್ರಾರಬ್ಧ ಕರ್ಮ ಒಳ್ಳೆಯ ರೀತಿ ಇತ್ತು ಅಂತಾದರೆ ಎಲ್ಲವೂ ಚೆನ್ನಾಗಿರ್ತದೆ. ನಾವು ಅಂಥೇಳಿಯೇ ಹೆಜ್ಜೆ ಹೆಜ್ಜೆಗೆ ಪುಣ್ಯ ಸಂಪಾದನೆ ಯಾಕೆ ಮಾಡಬೇಕು ಅಂದರೆ ಈ ಕಾರಣಕ್ಕಾಗಿ. ಯಾಕೆಂದರೆ ನಮ್ಮ ಜೀವನದಲ್ಲಿ ಎರಡೇ ಮುಖ್ಯವಾದದ್ದು, ನಾವು ಮಾಡಿದಂತಹ ಕೆಟ್ಟ ಕರ್ಮಗಳಿಂದ ಬಂದಂತಹ ಪಾಪ, ನಾವು ಮಾಡುವಂತಹ ಒಳ್ಳೆಯ ಕರ್ಮಗಳಿಂದ ಹಾಗೂ ಹಿರಿಯರು ಮಾಡಿದ ಅನುಗ್ರಹ, ಗುರುಗಳು ಮಾಡಿದ ಅನುಗ್ರಹದಿಂದ ಬಂದಂತಹ ಪುಣ್ಯ, ಇದೆರಡೇ ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದದ್ದು ಅಂತ ತಿಳಿಸ್ತಾರೆ. ಇನ್ನು ಕುರುಕ್ಷೇತ್ರದಲ್ಲಿ ವಿಶ್ವಾಮಿತ್ರರ 7 ಜನ ಮಕ್ಕಳು ವಾಸವಾಗಿರುತ್ತಾರೆ. ಅವರ ಹೆಸರು ವಾಗ್ದುಷ್ಟ, ಕ್ರೋಧನ, ಹಿಂಸ್ರ, ಪಿಶುನ, ಕವಿ, ಖುಸ್ರಮ, ಪಿತೃವರ್ತಿ ಮತ್ತು ವಾಗ್ದುಷ್ಟ ಅಂತಂದರೆ ಇವನು ರಭಸವಾಗಿ ಮಾತನಾಡುವವನು, ಇನ್ನೊಬ್ಬರನ್ನು ಹಿಂಸಿಸುವವನು, ಮತ್ತೊಬ್ಬ ಚಾಡಿಕೋರ, ಇನ್ನೊಬ್ಬ ಭಾರೀ ತಿಳುವಳಿಕೆ ಉಳ್ಳವನು, ಮಗದೊಬ್ಬ ಆಕಾಶದಲ್ಲಿ ಸಂಚಾರ ಮಾಡುವವನು, ಇನ್ನೊಬ್ಬ ಹಾಡುಗಾರ, ಕೊನೆಯವ ಪಿತೃಭಕ್ತ. ತಂದೆಯ ತಪಸ್ಸಿಗೆ ಬಹುಕಾಲದವರೆಗೆ ಹೊರಗೆ ಹೋದಾಗ ಈ ಮಕ್ಕಳನ್ನು ಗಾರ್ಗ್ಯರ ಹತ್ರ ಬಿಟ್ಟು ಹೋಗಿರುತ್ತಾರಂತೆ. ಅಧ್ಯಯನವನ್ನು ಮುಂದುವರಿಸಬೇಕು ಅಂತ ಪ್ರತಿದಿನ ಪ್ರಾತಃ ಕಾಲದಲ್ಲಿ ಪಾಠವನ್ನು ಮುಗಿಸಿಕೊಂಡು ಆಶ್ರಮದ ಕರು ಆಕಳನ್ನು ಮೇಯಿಸಿಕೊಂಡು ಬರ್ತಾ ಇರುತ್ತಾರೆ. ಹೀಗೆ ಒಂದು ದಿನ ವನದಲ್ಲಿ ಬಹುದೂರ ಹೋಗ್ತಾರಂತೆ. ಅವತ್ತು ಭಾರೀ ಬಿಸಿಲು, ಹಸಿವೆಯಿಂದ ಪರಿತಪಿಸಿ ಎಷ್ಟು ಹುಡುಕಿದರೂ ಏನು ತಿನ್ನಲಿಕ್ಕೆ ಸಿಗೋದಿಲ್ಲ. ಆಕಳನ್ನೇ ಕೊಂದು ಅದರ ಮಾಂಸದಿಂದ ತಮ್ಮ ಹಸಿವೆಯನ್ನು ತೀರಿಸಿಕೊಳ್ಳಬೇಕು ಅಂತ ನಿಶ್ಚಯ ಮಾಡ್ತಾರಂತೆ. ನಿಶ್ಚಯ ಮಾಡಿ ಹಸಿವೆಯಿಂದ ಆಗದ ಪಾಪ ಕಾರ್ಯ ಇನ್ಯಾವುದು ಇಲ್ಲ ಅಂತ ತಿಳಿಸ್ತಾರೆ. ನೋಡ್ರಿ, ಅಂದರೆ ಉತ್ತಮರಾಗಿರ್ತಕ್ಕಂಥವರು ಯಾವುದೋ ಒಂದು ಕ್ಷಣದಲ್ಲಿ ಕೊನೆಗೆ ತಪ್ಪನ್ನು ಮಾಡ್ತಾರೆ ಅಂತನ್ನುವುದಕ್ಕೆ ಈ ಉದಾಹರಣೆಯನ್ನು ತಿಳಿಸಿಕೊಡುತ್ತಾರೆ. ಹಾಗೆ ಪಿತೃವರ್ತಿಯಾಗಿರ್ತಕ್ಕಂಥವನು ಅವರನ್ನು ಕುರಿತು ಹೇಳ್ತಾರೆ, ನೀವು ಒಂದು ವೇಳೆ ಗೋಹತ್ಯೆ ಮಾಡುವುದಾದರೆ ಅದರ ಮಾಂಸವನ್ನು ಪಿತೃಗಳಿಗೆ ಸಮರ್ಪಿಸಿ ತಿಂದರೆ ಒಳ್ಳೆಯದಾಗ್ತದೆ ಅಂತ ಹೇಳಿದಾಗ ಎಲ್ಲರೂ ಹಾಗೆ ಮಾಡಿ ಕರುವನ್ನು ಮಾತ್ರ ತೆಗೆದುಕೊಂಡು ಬಂದು ಗುರುಗಳಿಗೆ ಆಕಳು ಹುಲಿಯ ಬಾಗಿ ತುತ್ತಾಯಿತು ಅಂತ ಇದೇ ಕರು ಇದೆ ಅಂತ ತೆಗೆದುಕೊಳ್ಳ್ರಿ ಅಂತ ಕೊಡುತ್ತಾರೆ. ಗುರುಗಳು ಅವರ ಮಾತನ್ನು ನಂಬಿ ಸುಮ್ಮನಾಗ್ತಾರೆ. ಕರ್ಮಫಲ ಮುಗಿದಾಗ ಅವರೆಲ್ಲರೂ ತಮ್ಮ ಜೀವನವನ್ನು ಮುಗಿಸ್ತಾರೆ. ಆದರೆ ಗೋಹಿಂಸ, ಗುರುಗಳ ಮಾಡಿದ ವಂಚನೆ, ಅದರ ಪಾಪ ಎಂದಿಗೂ ಬಿಡೋದಿಲ್ಲ. ಅವರೆಲ್ಲರೂ ಬೇಡರ ಜಾತಿಯಲ್ಲಿ ಜನ್ಮವನ್ನು ಪಡೀತಾರೆ ಅಂತನ್ನೋದನ್ನು ಹೇಳ್ತಾರೆ. ಆದ್ದರಿಂದ ನಮಗನಿಸ್ಬೋದು, ಈಗ ನಾವೇ ಯಾರಿಗೋ ಮೋಸ ಮಾಡಿದ್ದೇವೆ, ಈಗಂತರೂ ನಾವು ಸುಖವಾಗಿದ್ದೇವೆ, ಮುಂದೇನಾಗ್ತದೆ ನಮಗೇನು ಗೊತ್ತು, ಎಲ್ಲವನ್ನು ನಾವು ಅನುಭವಿಸಲೇಬೇಕು. ನಮಗನಿಸ್ತದೆ ಈಗ ನಾವು ಸುಖವಾಗಿದ್ದೇವೆ, ಮುಗಿದೋಯ್ತು ಅಂಥೇಳಿ. ಎಂದಿಗೂ ಹಾಗಲ್ಲ ಅಂತನ್ನುವುದನ್ನು ಇಲ್ಲಿ ತಿಳಿಸ್ತಾರೆ. ಇಷ್ಟಾದರೂ ಸ್ವವಿಹಿತ ಅಂದರೆ ತಮಗೆ ವಿಹಿತವಾದ ವೃತ್ತಿಯಿಂದ ಜೀವನವನ್ನು ಮಾಡ್ತಾ ಇದ್ದರಂತೆ. ಆಗ ಅವರಿಗೆ ನಿರ್ವೈರ, ನಿವೃತ್ತಿ, ಶಾಂತ, ನಿರ್ಮಲ್ಯು, ಕೃತಿ, ವೈದ್ಯಸೋಮ, ನಿವರ್ತಿ ಅಂತನ್ನುವ ಹೆಸರುಗಳಿತ್ತು ಅಂತ ಹೇಳ್ತಾರೆ. ಆದರೆ ಪೂರ್ವಜನ್ಮದ ಪುಣ್ಯ ಹಾಗೂ ಮರಣ ಹೊಂದುವ ಪೂರ್ವದಲ್ಲಿ ಮಾಡಿದ ಪಿತೃಪೂಜೆಯ ಪ್ರಭಾವದಿಂದ ಹಿಂಸಾ ಕಾರ್ಯವನ್ನು ಬಿಟ್ಟು ತಂದೆ ತಾಯಿಗಳ ಸೇವೆ ಮಾಡಿ ಪರಮಾತ್ಮನ ಧ್ಯಾನದಲ್ಲಿ ನಿರತರಾಗಿ ಪ್ರಾಣತ್ಯಾಗವನ್ನು ಮಾಡುತ್ತಾರಂತೆ. ಬೇಡರಾಗಿದ್ದರೂ ಉಪವಾಸದಿಂದ ಇದ್ದು ಪಶ್ಚಾತ್ತಾಪಪಟ್ಟು ದೇಹತ್ಯಾಗವನ್ನು ಮಾಡಿದ್ದರಿಂದ ಉಪವಾಸ ಪ್ರಾಯಶ್ಚಿತ್ತಗಳಿಂದಾಗಿ ಎಲ್ಲ ಪಾಪಗಳು ನಾಶವಾಗ್ತದೆ ಅಂತ ಹೇಳ್ತಾರೆ. ಅಂಥೇಳಿಯೇ ಯಾಕೆ ಏಕಾದಶ್ಯಾದಿ ವ್ರತಗಳನ್ನು ಮಾಡಬೇಕು ಅಂದರೆ ಅದಕ್ಕಿಂತ ನಮ್ಮ ಪಾಪಗಳ ಪರಿಹಾರವಾಗಲಿಕ್ಕೆ ಇನ್ಯಾವ ವ್ರತಗಳಿಲ್ಲ. ಅಷ್ಟು ಏಕಾದಶಿಗೆ ಇರುವಂತಹ ಮಹತ್ವ ಅಂತ ಹೇಳ್ತಾರೆ. ಕೊಂತು ಒಟ್ಟಾರೆ ಸತ್ಕರ್ಮಗಳ ಆಚರಣೆಯ ಪ್ರಭಾವದಿಂದ ಅವರೆಲ್ಲರೂ ಕಾಲಂಜರ ಅಂತನ್ನುವ ಪರ್ವತದಲ್ಲಿ
ಚಿಗರಗಳಾಗಿ ಪುನಃ ಜನ್ಮವನ್ನು ತಾಳ್ತಾರಂತೆ. ಹಸುವಿನ ಕುತ್ತಿಗೆಯನ್ನು ಹಿಡಿದೆತ್ತಿದ ಪಾಪಕ್ಕಾಗಿ ಈಗ ಕುತ್ತಿಗೆ ಎತ್ತರದಲ್ಲಿಯೇ ಇತ್ತಂತೆ. ಇನ್ನೊಬ್ಬರಿಗೆ ನಿತ್ಯ ಗಾಬರಿಯಾಗುವುದು, ಮತ್ತೊಬ್ಬರಿಗೆ ಕಿವಿ ಸರಿಯಾಗಿ ಕೇಳದೇ ಇರುವುದು, ಇನ್ನೊಬ್ಬರಿಗೆ ಮಂದವಾದ ದೃಷ್ಟಿ, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ಇನ್ನೊಬ್ಬ ಪಿತೃಕಾರ್ಯ ಮಾಡಿ ಅಂತ ಹೇಳಿದ್ದರಿಂದಾಗಿ ಪಂಡಿತ, ಇನ್ನೊಬ್ಬ ಕೆಟ್ಟದ್ದನ್ನು ಸ್ಮರಣೆ ಮಾಡುವವನಾದ್ದರಿಂದ ಮತ್ತೊಬ್ಬ ಹಾಡುಗಾರ. ಅವರವರ ಕರ್ಮಕ್ಕೆ ಆಯಾ ಜನ್ಮ ನಿಶ್ಚಿತವಾದದ್ದು ಅಂತ ತಿಳಿಸ್ತಾರೆ. ಉನ್ಮುಖ, ನಿತ್ಯ ವಿತ್ರಸ್ಯ, ಸ್ತಬ್ಧಕರಣಿ, ವಿಲೋಚನ, ಪಂಡಿತ, ಫಸ್ಮರ, ನಾದಿ ಅಂತನ್ನುವ ಅವರ ಹೆಸರಾಗಿತ್ತು ಅಂತ ಹೇಳ್ತಾರೆ. ಪೂರ್ವ ಜನ್ಮದ ಸ್ಮರಣೆಯಿಂದ ಎಲ್ಲರೂ ಚಂಚಲ ಚಿತ್ತರಾಗದೇನೆ ಯೋಗದಿಂದ ಉಪಾಸನೆ ಮಾಡ್ತಾ ಮತ್ತೆ ಪ್ರಾಣತ್ಯಾಗವನ್ನು ಮಾಡ್ತಾರೆ. ಆದರೂ ಆ ಜನ್ಮ ಕಳೆದು ಮುಂದೆ ಒಳ್ಳೆಯದಾಗುವಂತೆ ಪ್ರಯತ್ನಶೀಲರಾಗಿ ಅವರು ಜೀವನವನ್ನು ನಡೆಸ್ತಾರೆ ಅಂತ ಹೇಳ್ತಾರೆ. ಇದು ನಂತರ ಪುಣ್ಯಕರ್ಮದ ಮಹಿಮೆಯಿಂದ ಶರದ್ವೀಪದಲ್ಲಿ ಚಕ್ರವಾಕ ಪಕ್ಷಿಗಳಾಗಿ ಜನ್ಮವನ್ನು ಪಡೀತಾರೆ. ಇವತ್ತು ಶ್ರಾದ್ದ ಕರ್ಮಗಳಲ್ಲಿ ಈ ಮಂತ್ರಗಳೆಲ್ಲ ಬರ್ತದೆ. ಆ ಶ್ರಾದ್ದ ಕರ್ಮಗಳಲ್ಲಿ ಚಕ್ರವಾಕ ಶರದ್ವೀಪೆ ಹಂಸ ಸರಸಿಮಾನಸೆ ಯೇಸ್ಮಿನ್ ಜಾತ ಕುರುಕ್ಷೇತ್ರೇ ಬ್ರಾಹ್ಮಣ ವೇದಪಾರಗಾ, ಆ ಕಥೆಯನ್ನೇ ಇಲ್ಲಿ ಹೇಳ್ತಾರೆ. ನಿಸ್ಪೃಹ, ನಿರ್ಮಮ, ಕ್ಷಾಂತ, ನಿರ್ದ್ವಂದ್ವ, ನಿಷ್ಪರಿಗ್ರಹ, ನಿವೃತ್ತಿ, ನಿಭೃತ ಅಂತನ್ನುವ ಹೆಸರು. ಆಗ ಅವುಗಳ ಪಾಪ ಎಲ್ಲವೂ ಪರಿಹಾರವಾಗಿತ್ತು. ತಪಸ್ವಿಗಳಂತೆ ನಿರಾಹಾರದ ದೀಕ್ಷೆಯಲ್ಲಿದ್ದು ಶರದ್ವೀಪದಲ್ಲಿ ದೇಹತ್ಯಾಗವನ್ನು ಮಾಡಿ ಒಂದೇ ತಾಯಿಯ ಮಕ್ಕಳಾಗಿ ಹಂಸ ಜಾತಿಯ ಪಕ್ಷಿಗಳಾಗಿ ಮತ್ತೆ ಪುನಃ ಜನ್ಮವನ್ನು ಪಡೆಯುವಂತೆ ಪೂರ್ವ ಜನ್ಮದ ಸ್ಮರಣೆಯಿಂದ ಇದ್ದುದರಿಂದ ಆ ಹಂಸ ಪಕ್ಷಿಗಳು ಮಾನಸ ಸರೋವರದ ಹತ್ತಿರ ವಾಸವನ್ನು ಮಾಡಿಕೊಂಡು ಬ್ರಹ್ಮಚರ್ಯದಿಂದ ಕಾಲ ಕಳೀತಾ ಇದ್ದಂತೆ. ಆ ಪಕ್ಷಿಗಳ ಹೆಸರು ಸುಮನ, ಶುಚಿವಾಕ್, ಶುದ್ಧ, ಪಂಚಮ, ಛಿದ್ರದರ್ಶನ, ಸುನೇತ್ರ, ಸ್ವತಂತ್ರ ಅಂತ ಹೇಳ್ತಾರೆ. ಆ ಸರೋವರ ಹತ್ತಿರ ಒಂದು ದಿನ ಕಾಂಪಿಲ್ಯ ರಾಜ ವಿಹಾರಕ್ಕೆ ಅಂತ ಪತ್ನಿ ಸಮೇತವಾಗಿ ಬಂದಾಗ ಅವನ ವೈಭವ ಎಲ್ಲವನ್ನು ನೋಡಿ ಕೆಲವು ಹಂಸಗಳ ಮನಸ್ಸು ವಿಚಲಿತವಾಗ್ತದೆ. ಅವುಗಳಲ್ಲಿ ಒಂದು ಹಂಸ ನಾನು ರಾಜನಾಗಬೇಕು ಅಂತ ಅಪೇಕ್ಷಾ ಮಾಡಿದಾಗ ಮತ್ತೆರಡು ಅವನ ಮಂತ್ರಿಯಾಗಲಿಕ್ಕಾಗಿ ಅಪೇಕ್ಷಾ ಮಾಡ್ತವೆ. ಉಳಿದ 4 ಹಂಸಗಳು ಪರಮಪದಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತವೆ. ಸತ್ಕರ್ಮ ಮಾಡುವಾಗ ಮನಸ್ಸು ಎಂದಿಗೂ ಚಂಚಲವಾಗಬಾರದು. ಚಂಚಲವಾದರೆ ಮಹತ್ಫಲದಿಂದ ನಾವು ವಂಚಿತರಾಗ್ತೇವೆ. ಆದ್ದರಿಂದ ನಾವು ಕರ್ಮಗಳನ್ನು ಮಾಡ್ತಾ ಇರುವಾಗ ಅದಕ್ಕೆ ಸಾಧ್ಯವಿದ್ದಷ್ಟು ಪರಮಾತ್ಮ ಪ್ರೀತನಾಗಲಿ ಅಂತ ಕರ್ಮಗಳನ್ನು ಮಾಡ್ತೀವಿ. ಇವತ್ತು ದೇವರ ಪೂಜಾ ಮಾಡ್ತಾ ಇದ್ದೀವಿ, ನಾವು 10 ನಿಮಿಷ ಮಾಡಲಿ, ಅರ್ಧ ಗಂಟೆ ಮಾಡಲಿ, 1 ಗಂಟೆ ಮಾಡಲಿ, ಇನ್ಯಾವುದ ಕಡೆ ಲಕ್ಷ್ಯ ಕೊಡಬಾರ್ದು. ಅಲ್ಲಿ ಪೂಜಾ ಕೂತಿರ್ತೇವೆ, ಅಲ್ಲಿ ಅಡಿಗೆ ಮನೆಯಲ್ಲಿ ಯಾರೇನು ಮಾಡ್ತಾ ಇದ್ದೀರಿ, ಹೊರಗೆ ಯಾರಿದ್ದಾರೆ, ಯಾರು ಬಂದರು, ಯಾರು ಹೋದರು, ಇದೇ ಲಕ್ಷ್ಯ ಇರ್ತದೆ. ಎಂದಿಗೂ ಹಾಗಲ್ಲ. ಮನೆ ಕಡೆ ಲಕ್ಷ್ಯ ಇರಬೇಕು ನಿಜ, ಆದರೆ ದೇವರ ಪೂಜಾ ಮಾಡುವಾಗ ದೇವರ ಕಡೆ ಲಕ್ಷ್ಯ ಇಲ್ಲದೇನೆ ಗಂಟಿ ಬಾರಿಸ್ತಾ ಮಂತ್ರ ಹೇಳದೇನೆ ಇನ್ನೊಬ್ಬರಿಗೆ ಬೈತಾ ಅಭಿಷೇಕ ಮಾಡಿದರೆ ಹಾಗಾದರೆ ದೇವರ ಪೂಜಾ ಯಾಕೆ ಮಾಡಬೇಕು? ಅದರಿಂದ ಯಾವ ಪ್ರಯೋಜನ ಇಲ್ಲ. ಆದ್ದರಿಂದ ಎಂದಿಗೂ ಹಾಗೆ ಮಾಡಬಾರದು ಅಂತ ಹೇಳ್ತಾರೆ. ಈ 3 ಹಂಸಗಳು ಪಶ್ಚಾತ್ತಾಪವನ್ನು ಹೊಂದಿ ಉಳಿದ 4 ಹಂಸಗಳಿಗೆ ತಾವು ತಪ್ಪು ಮಾಡಿರುವುದಾಗಿ ಬೇಡಿಕೊಳ್ಳುತ್ತವೆ. ಆಗ ಉಳಿದ 4 ಹಂಸಗಳು ನೀವು ರಾಜಮಂತ್ರಿಗಳಾದಾಗ ಸಪ್ತವ್ಯಾನ ದಶಾಣೇಶು ಅಂತರುವ ಮಂತ್ರ ಕೇಳಿದ ಕೂಡಲೇ ನಿಮಗೆ ವೈರಾಗ್ಯ ಬರ್ತದೆ, ಮನೆಯ ಎಲ್ಲವನ್ನು ಬಿಟ್ಟು ನಮ್ಮನ್ನು ಕೂಡಿಕೊಂಡು ಉದ್ಧಾರ ಹೊಂದುತ್ತೀರಿ ಅಂತರುವುದನ್ನು ಹೇಳ್ತಾರೆ. ಹೀಗೆ ಮುಂದೆ ಕಾಲಾಂತರದಲ್ಲಿ ಒಂದು ಹಂಸ ಕಾಂಪಿಲ್ಯ ದೇಶದ ಬ್ರಹ್ಮದತ್ತ ರಾಜನಾಗಿ ಜನ್ಮವನ್ನು ಪಡೀತಾನಂತೆ. ಉಳಿದ 2 ಪಾಂಚಾಲ ಮತ್ತು ಪುಂಡರೀಕ ಹೆಸರಿನಿಂದ ಅವನ ಮಂತ್ರಿಗಳಾಗ್ತಾರೆ. ಉಳಿದ 4 ಧೃತಿಮಂತ, ಸುಮನ, ವಿದ್ವಾನ್, ತತ್ವದರ್ಶಿ ಅಂತ ಹೆಸರಿನಿಂದ ಸೋದರರಾಗಿ ಒಂದು ಕುಲೀನ ಕುಟುಂಬದಲ್ಲಿ ಜನ್ಮವನ್ನು ಪಡೆಯುತ್ತಾರೆ. ಆಗ ಪರಮಾತ್ಮ ಹೇಳ್ತಾನೆ, ಶುಚೀನಾಂ ಶ್ರೀವತಾಂಗೇಹೇ ಯೋಗ ಭ್ರಷ್ಟೋ ವಿಜಾಯತೆ. ಕೃಷ್ಣ ಪರಮಾತ್ಮ ಹೇಳಿದಂತಹ ಮಾತು. ಎಲ್ಲರೂ ವೇದಾಧ್ಯಯನವನ್ನು ಮಾಡಿ ಧರ್ಮದರ್ಶಿಗಳಂತ ಹೆಸರು ಪಡೀತಾರೆ. ಸಂಸಾರದ ಅಸಾರತೆಯನ್ನು ಕಂಡು ಈ 4 ಜನರು ಒಂದು ದಿನ ಮನೆಯನ್ನು ಬಿಟ್ಟು ತಪಸ್ಸಿಗೆ ಹೊರಡ್ತಾರಂತೆ. ಆಗ ದರಿದ್ರರಾದ ಮುಪ್ಪಿನ ತಂದೆ ತಾಯಿಗಳು, ನೀವು ನಮಗೆ ಉಪಜೀವನದ ವ್ಯವಸ್ಥೆ ಮಾಡದೇನೆ ತಪಸ್ಸಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇದು ಅತ್ಯಂತ ನಿಜವಾದದ್ದು. ನೋಡಿ, ನಾವು ಕರ್ಮಗಳನ್ನು ವ್ರತ ನಿಯಮಗಳನ್ನು ಮಾಡುವುದು ಎಷ್ಟು ಮುಖ್ಯವೋ ಹಾಗೆ ತಂದೆ ತಾಯಿಯನ್ನು ಪಾಲನೆ ಪೋಷಣೆ ಮಾಡುವುದು ಅಷ್ಟೇ ಮುಖ್ಯವಾದದ್ದು. ಯಾಕಂದರೆ ವಯಸ್ಸಾದಂತಹ ತಂದೆ ತಾಯಿಗಳನ್ನು ಬಿಟ್ಟು ಇವತ್ತು ನೋಡ್ತೇವೆ. ಮೊನ್ನೆ ಒಂದು ಕಡೆ ಟಿ ವಿನಲ್ಲಿ ಬಂತು, ನ್ಯೂಸ್ನಲ್ಲಿ, ಯಾವನೋ ಕಾರ್ನಲ್ಲಿ ಕರ್ಕೊಂಬಂದು ಫ್ಲೈಓವರ್ ಮೇಲೆ ಬಿಟ್ಟು ಹೋದಂತೆ. ವಿಡಿಯೋದಲ್ಲಿ ಎಲ್ಲ ಕಡೆ ತಂದೆಯನ್ನು. ಅಂದರೆ ಎಲ್ಲಿಗೆ ಬಂದಿದೆ ನಮ್ಮ ಜೀವನ ಅಂತನ್ನುವುದನ್ನು ನಾವು ತಿಳಿಬೇಕು. ಎಂದಿಗೂ ಹಾಗಲ್ಲ. ಅವರು ಎಷ್ಟೇ ವಯಸ್ಸಾಗಲಿ ಏನೇ ಆಗಲಿ
ತಂದೆ ತಾಯಿಗಳನ್ನು ಪಾಲನೆ ಪೋಷಣೆ ಮಾಡುವುದು, ಅದಕ್ಕೆ ದೇವರು ಅವಕಾಶವನ್ನು ಕೊಡ್ತಾನಂತೆ. ಮೊದಲು ಆ ತಂದೆ ತಾಯಿಗಳು ನಾವು ಶಿಶು ಅವಸ್ಥೆಯಲ್ಲಿರುವಾಗ ಎಲ್ಲ ವಿಧವಾಗಿ ಸೇವೆಯನ್ನು ಮಾಡಿರ್ತಾರೆ. ಕೊನೆಗೆ ಅವರ ಸೇವೆಯನ್ನು ಮಾಡಲಿಕ್ಕೆ ನಮಗೊಂದು ಅವಕಾಶ ಕೊಡ್ತಾನಂತೆ, ಅವರಿಗೆ ಮುಪ್ಪನ್ನು ತಂದು. ಯಾಕೆಂದರೆ ಅವರಿಗೆ ಅಬಾಲ ವೃದ್ಧರು ಅಂತ ಕರೀತಾರೆ. ಯಾಕೆಂದರೆ ಮುಪ್ಪಿನ ಅವಸ್ಥೆಯಲ್ಲಿ ಅವರಿಗೆ ಏಳಲಿಕ್ಕಾಗೋದಿಲ್ಲ, ಕೂಡ್ಲಿಕ್ಕಾಗೋದಿಲ್ಲ, ಅವರಿಗೆ ತಿನ್ನಲಿಕ್ಕಾಗೋದಿಲ್ಲ, ಅಂತಹ ಅವಸ್ಥೆ ಇರ್ತದೆ. ಆ ಸಮಯದಲ್ಲಿ ಮಕ್ಕಳು, ಅದು ಒಂದು ಅವಕಾಶ ಮಕ್ಕಳಿಗೆ ಸೇವೆ ಮಾಡಲಿಕ್ಕೆ, ಇನ್ಯಾವತ್ತೂ ಮತ್ತೆ ಆ ಅವಕಾಶ ಸಿಗೋದಿಲ್ಲ. ಅದನ್ನು ನಾವು ಸರಿಯಾಗಿ ಉಪಯೋಗ ಮಾಡಿಕೊಳ್ಳದೇನೆ ನಾವು ತಂದೆ ತಾಯಿಗಳನ್ನು ದೂರ ಇಡೋದಾಗಲಿ ಅಥವಾ ಆ ತಂದೆ ತಾಯಿಗಳನ್ನು ಅತ್ಯಂತ ನೀಚ ರೀತಿಯಿಂದ ನೋಡಿಕೊಳ್ಳುವುದು ಇದು ಎಂದಿಗೂ ಸರಿಯಾದದ್ದಲ್ಲ ಅಂತರೋದನ್ನು ಹೇಳ್ತಾರೆ. 4 ಮಕ್ಕಳು ತಂದೆಗೆ 2 ಪದ್ಯ ಶ್ಲೋಕಗಳನ್ನು ಹೇಳಿಕೊಟ್ಟು, ಈ ಶ್ಲೋಕಗಳನ್ನು ರಾಜ ಮತ್ತು ಅವನ 2 ಮಂತ್ರಿಗಳಿದ್ದಾಗ ಹೇಳಿದರೆ ನಿಮ್ಮ ಬಡತನ ದೂರವಾಗ್ತದೆ ಅಂತ ಹೇಳಿ ಅವರು ತಿಳಿಸ್ತಾರಂತೆ. ತಿಳಿಸಿ ತಾವು ತಪಸ್ಸಿಗೆ ಹೊರಟು ಹೋಗ್ತಾರೆ. ಸಂಸಾರದ ಜವಾಬ್ದಾರಿಯೊಂದಿಗೆ ಆತ್ಮೋದ್ಧಾರದ ಗುರಿ ಅದು ಕೂಡ ಎಂದಿಗೂ ತಪ್ಪಬಾರದು. ಅಂದರೆ ನೋಡಿ ಪರಮಾತ್ಮ ಹೇಗಿಟ್ಟಿದ್ದಾನೆ. ಸಂಸಾರ ಮಾಡೋದು ಎಷ್ಟು ಮುಖ್ಯವೋ ನಮ್ಮ ಆತ್ಮೋದ್ಧಾರ ಮಾಡಿಕೊಳ್ಳುವುದೂ ಅಷ್ಟೇ ಮುಖ್ಯ. ನಾವು ಆತ್ಮೋದ್ಧಾರ ಮಾಡಿಕೊಳ್ಳುತ್ತೇವೆ ಅಂತ ಸಂಸಾರ ಬಿಟ್ಟು ಹೋಗೋದು ಒಳ್ಳೆಯದಲ್ಲ. ಅಂಥೇಳಿ ಸಂಸಾರದಲ್ಲೇ ರತನಾಗಿ ಜೀವನವನ್ನು ಕಳೆಯೋದು ಅದು ಒಳ್ಳೆಯದಲ್ಲ. ಎರಡೂ ಆಗಬೇಕು ಅಂಥೇಳಿಯೇ ಎಲ್ಲ ಕರ್ಮಗಳಿಗೂ ವಿವಾಹವಾದ ಮೇಲೇನೆ ಗೃಹಸ್ಥಾಶ್ರಮದಲ್ಲಿಯೇ ವಿಶೇಷವಾಗಿ ಅಧಿಕಾರ. ಯಾವುದೇ ದಾನ ಇರಬಹುದು, ಯಾವುದೇ ವೃತನೇಮ ಇರ್ಬೋದು, ಯಾವುದೇ ಯಜ್ಞಯಾಗಾದಿಗಳಿರ್ಬೋದು, ಇದೆಲ್ಲದಕ್ಕೂ ಗೃಹಸ್ಥಾಶ್ರಮದಲ್ಲಿ ವಿಶೇಷವಾದ ಅಧಿಕಾರವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಅಷ್ಟು ಮಹತ್ವ ಇದೆ. ಯಾಕೆಂದರೆ ನಾವು ವಿವಾಹವಾಗಬೇಕು, ಉತ್ತಮವಾದ ಸಂತಾನವನ್ನು ಪಡೆಯಬೇಕು, ನಮ್ಮ ಈ ವಂಶವನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕು ಅಂತನ್ನುವುದಕ್ಕಾಗಿ ಆ ಎಲ್ಲ ಕಾರ್ಯಗಳನ್ನು ಮಾಡಲೇಬೇಕು. ಇದರ ಜೊತೆಗೆ ನಮ್ಮ ಆತ್ಮೋದ್ಧಾರ, ನಮ್ಮ ಈ ಜೀವನ ಉದ್ಧಾರವಾಗಲಿಕ್ಕಾಗಿ ಯಾವ ಶಾಸ್ತ್ರಗಳ ಶ್ರವಣ ಇರಬಹುದು, ಆ ವ್ರತ ನಿಯಮಗಳಿರಬಹುದು, ಅದನ್ನು ಮಾಡುವುದು ಅತ್ಯಂತ ಅವಶ್ಯಕವಾದದ್ದು ಅಂತನ್ನುವುದನ್ನು ತಿಳಿಸ್ತಾರೆ. ಹೀಗೆ ಅವಶ್ಯವಾಗಿ ಅದನ್ನು ಎಂದಿಗೂ ತಪ್ಪಬಾರದು ಅಂತ ಹೇಳ್ತಾರೆ. ಈ ಕಡೆಗೆ ಬ್ರಹ್ಮದತ್ತ ರಾಜ ಅರಣ್ಯದಲ್ಲಿ 7 ದಿನ ತಪಸ್ಸು ಮಾಡಿ ದೇವರ ದರ್ಶನ ಪಡೆದು ಕಂಪಿಲ ನಗರಕ್ಕೆ ಮರಳಿ ಬರ್ತಾ ಇರ್ತಾನೆ. ಮೆರವಣಿಗೆ ಹೋಗ್ತಾ ಇರುತ್ತದೆ. ಪುಂಡರೀಕ ತಾನೇ ರಥವನ್ನು ಹೊಡಿತಾ ಇರ್ತಾನೆ. ಪಾಂಚಾಲ ರಾಜನಿಗೆ ಚಾಮರವನ್ನು ಬೀಸ್ತಾ ಇರ್ತಾನೆ. ಈ ಪ್ರಸಂಗದಲ್ಲಿ ಅತ್ಯಂತ ವೃದ್ಧನಾದ ಬಡಬ್ರಾಹ್ಮಣನು ಎಡುತ್ತಾ ರಾಜನ ಹತ್ರ ಒಂದು ಅತ್ಯಂತ ಉಚ್ಚ ಕಂಠದಿಂದ ಶ್ಲೋಕವನ್ನು ಹೇಳ್ತಾನಂತೆ. ಸಪ್ತವ್ಯಾದ ದಶಾಣೇಶು ಮೃಗ ಕಾಲಂಜರೇಗಿರೋ ಚಕ್ರವಾಕ ಶರದ್ವೀಪೆ ಹಂಸ ಸರಸಿಮಾನಸೆ ತೇಭಿಜಾತ ಕುರುಕ್ಷೇತ್ರೇ ಬ್ರಾಹ್ಮಣ ವೇದಪಾರಗಾ ಪ್ರಸ್ಥಿತ ದೀರ್ಘಮಧ್ವಾನಂ ಯೂಯಂ ಕೀಮವಸೀದತ್. ನೀವು ದುಷ್ಕರ್ಮದಿಂದ ಪತಿತರಾಗಿ ಮೊದಲು ದಶಾರಣ ದೇಶದಲ್ಲಿ ಬೇಡರಾಗಿದ್ರಿ. ಅದಾದ ಮೇಲೆ ಕಾಲಂಜರದಲ್ಲಿ ಚಿಗರೆಗಳಾಗಿ ಜನ್ಮವನ್ನು ಪಡೆದ್ರಿ. ಅದಾದ ಮೇಲೆ ಶರದ್ವೀಪದಲ್ಲಿ ಚಕ್ರವಾಕಗಳಾದಿರಿ. ಅದಾದ ಮೇಲೆ ಮಾನಸ ಸರೋವರದಲ್ಲಿ ಹಂಸ ಪಕ್ಷಿಗಳಾದಿರಿ. ಅದಾದ ಮೇಲೆ ಕೊನೆಯದಾಗಿ ಜನ್ಮದಲ್ಲಿ ನಿಮ್ಮ ಜೊತೆಗಾರರ ವೇದ ಪಾರಂಗತರಾಗಿ ವಿರಕ್ತರಾಗಿ ವೈಕುಂಠಕ್ಕೆ ಹೊರಟಿದ್ದಾರೆ ಅಂತ ಅವರ ತಮ್ಮಂದಿರಾದ ನೀವು ಮಾತ್ರ ಇಲ್ಯಾಕೆ ಉಳಿದಿದ್ದೀರಿ ಅಂತ ಈ ಶ್ಲೋಕದ ಅರ್ಥ. ಅದನ್ನು ಅವರು ಹೇಳಿದಾಗ ಯಾವಾಗ ಈ ಶ್ಲೋಕವನ್ನು ರಾಜ ಹಾಗೂ ಆ 2 ಮಂತ್ರಿಗಳು ಕೇಳ್ತಾರೆ, ಅಲ್ಲಿಯೇ ಮೂರ್ಛೆ ಹೋಗಿ ಬೀಳ್ತಾರಂತೆ. ಎಲ್ಲ ಜನರು ಉಪಚಾರವನ್ನು ಮಾಡಿ ಎಬ್ಬಿಸಿದಾಗ ಅವರಿಗೆ ತಮ್ಮ ಹಿಂದಿನ ಎಲ್ಲ ಜನ್ಮದ ನೆನಪಾಗಿ ಪಶ್ಚಾತ್ತಾಪವನ್ನು ಪಟ್ಟು ಮುಕ್ತಿ ಮಾರ್ಗವನ್ನು ಹಿಡಿಯಬೇಕು ಅಂತ ಆ ಬ್ರಾಹ್ಮಣನು ಈ ಪದ್ಯ ನಾನೇಕೆ ಹೇಳಿದೆ ಅಂತ ಅವನು ವಿಚಾರ ಮಾಡ್ತಾನಂತೆ. ಆಮೇಲೆ ರಾಜ ಆ ಬಡ ಬ್ರಾಹ್ಮಣನನ್ನು ಕರೆಸಿ ತನ್ನ ಅಣ್ಣಂದಿರಿಗೆ ಜನ್ಮವಿತ್ತು ತನಗೂ ಸ್ವರೂಪ ಜ್ಞಾನವನ್ನು ತಂದುಕೊಟ್ಟದ್ದಕ್ಕಾಗಿ ಅವರಿಗೆ ನಮಸ್ಕಾರವನ್ನು ಮಾಡಿ ತನ್ನ ಎಲ್ಲ ಅಪಾರ ಸಂಪತ್ತನ್ನು ಅವರಿಗೆ ಕೊಟ್ಟು ಸಂತೋಷವನ್ನು ಪಡಿಸಿ ಅವರನ್ನು ಮನೆಗೆ ಕಳಿಸ್ತಾನಂತೆ. ಇದಾದ ಮೇಲೆ ಮಹಾರಾಜ ಬ್ರಹ್ಮದತ್ತ ತನ್ನ 2 ಮಂತ್ರಿಗಳ ಸಹಿತರಾಗಿ ವಿರಕ್ತನಾಗಿ ಅರಣ್ಯಕ್ಕೆ ಹೋಗ್ತಾನೆ. ಅವನ ಹೆಂಡತಿ ಸನ್ನತಿಯು ಬಂದು ಕ್ಷಮೆ ಕೇಳ್ತಾಳಂತೆ. ರಾಜನನ್ನು ಕುರಿತು ಹೇಳ್ತಾಳೆ, ಮಹಾರಾಜ, ಅಂದು ಇರುವೆಗಳ ಪ್ರಣಯ ಕಲಹ ಕಂಡು ನೀವು ನಕ್ಕಾಗ ಬುದ್ಧಿಪೂರ್ವಕವಾಗಿಯೇ ನಿಮಗೆ ಕಾರಣವನ್ನು ಕೇಳಿದೆ. ರತಿಲೀಲಾರತರಾದ ನಿಮ್ಮನ್ನು ನೋಡಿ ಕೆಡುಕೆನಿಸಿ ನಿಮಗೆ ವೈರಾಗ್ಯ ಹುಟ್ಟಬೇಕೆಂದೇ ವಿರಸವನ್ನು ಉಂಟು ಮಾಡಿದೆ. ಅದರಿಂದ ನೀವು 1 ಸಪ್ತಾಹ ಅವಧಿಯಲ್ಲಿ ಪರಮಾತ್ಮನನ್ನು ಒಲಿಸಿಕೊಂಡು ಬಂದಿದ್ದೀರಿ. ಇನ್ನು ನಿಮ್ಮ ಆತ್ಮೋದ್ಧಾರ ಎಂದಿಗೂ ದೂರವಾಗಲಿಕ್ಕೆ ಸಾಧ್ಯ ಇಲ್ಲ. ನೀವು ವಿಶ್ವಾಮಿತ್ರರ ಮಕ್ಕಳಾಗಿದ್ದಾಗ ಕೊಂದು ತಿಂದ ಆಕಳು ಅದು ನಾನೇ. ಈಗ ನಿಮ್ಮ ಹೆಂಡತಿಯಾಗಿ ನಿಮಗೆ ಆತ್ಮದ ಅರಿವು ಬೇಗ ಆಗಬೇಕು ಅಂತ ಕಠೋರವಾಗಿ ನಾನು ನಡೆದುಕೊಂಡಿದ್ದೇನೆ. ನನ್ನನ್ನು ನೀವು ಕ್ಷಮಾ ಮಾಡಬೇಕು ಅಂತ ಆ ಪತ್ನಿ ಒಂದು ಬೇಡಿಕೊಳ್ಳುತ್ತಾಳಂತೆ. ರಾಜ ಅತ್ಯಂತ ಸಂತೋಷಯುಕ್ತನಾಗಿ ಅವಳ ವಿಚಾರವನ್ನು ತಿಳಿದು ಉದ್ಧಾರದ ಹಾದಿಯನ್ನು ನೀನು ನನಗೆ ತಿಳಿಸಿಕೊಟ್ಟಿದ್ದಿ ಅಂತ ಹೇಳಿ ಅವನ ಮಂತ್ರಿಗಳು ಎಲ್ಲರೂ ಉದ್ಧಾರರಾಗ್ತಾರಂತೆ. ಈ ರಹಸ್ಯಮಯವಾದ ಐತಿಹಾಸಿಕ ಕಥೆಯನ್ನು ಯಾರು ತಿಳಿತಾರೆ, ಯಾರು
ಕಥೆಯನ್ನು ಕೇಳ್ತಾರೆ ಅವರಿಗೆ ಉದ್ಧಾರವಾಗುವುದು ನಿಶ್ಚಿತ ಅಂತ ಹೇಳುತ್ತಾರೆ. ಹೀಗೆ ಗೋಹಿಂಸೆ ಎಂಬ ಪಾಪ ಕಾರ್ಯವು ಕೂಡ ಪಿತೃಕಾರ್ಯದಿಂದ ಉತ್ತಮವಾದ ಫಲವನ್ನು ತಂದುಕೊಡುತ್ತದೆ ಅಂತ ತಿಳಿಸ್ತಾರೆ. ಆದ್ದರಿಂದ ಶ್ರಾದ್ದದ ಮಹತ್ವವನ್ನು ತಿಳಿದು ಮಾಡಿದ ಶ್ರಾದ್ದ ಇದು ಅನಂತವಾದ ಫಲವನ್ನು ತಂದುಕೊಡುತ್ತದೆ. ಆದ್ದರಿಂದ ಶ್ರದ್ಧೆಯ ದೀಯತೆ ಇದು ಶ್ರಾದ್ದ ಅಂತ ಹೇಳ್ತದೆ. ಅಂದರೆ ತಂದೆ ತಾಯಿಗಳು ಮರಣ ಹೊಂದಿದಾಗ ಮಾಡೋ ಶ್ರಾದ್ದವೇ ಶ್ರಾದ್ದ, ಉಳಿದಲ್ಲ. ತಂದೆ ತಾಯಿಗಳು ಜೀವಂತ ಇರುವಾಗಲೂ ಶ್ರಾದ್ದ ಹೇಳ್ತದೆ. ಏನು? ಅವರ ಮಾತನ್ನು ಕೇಳುವುದೇ ಶ್ರಾದ್ದ. ಶ್ರದ್ಧೆಯಿಂದ ಅವರ ಮಾತನ್ನು ಕೇಳಿ ಜೀವನವನ್ನು ನಡೆಸೋದೇ ಅದು ಶ್ರಾದ್ದ ಅಂತ ಕರೆಸಿಕೊಳ್ಳುತ್ತದೆ. ಹಾಗೆ ಜೀವನವನ್ನು ನಡೆಸಬೇಕು ಅಂತನ್ನುವುದನ್ನು ಹೇಳ್ತಾರೆ. ಅಂಥೇಳಿಯೇ ಈ ಸಪ್ತವ್ಯಾದ ದಶಾಣೇಶು ಅಂತನ್ನುವ ಮಂತ್ರವನ್ನು ವಿಶೇಷವಾಗಿ ಶ್ರಾದ್ದದಲ್ಲಿ ಅದನ್ನು ಪಠಣೆ ಮಾಡುವುದು ಎಲ್ಲ ಕಡೆಗೆ ಬಂದಿದೆ ಅಂತನ್ನುವುದನ್ನು ತಿಳಿಸ್ತಾರೆ. ಹೀಗೆ ಆ ವಿಚಾರವನ್ನು ಶ್ರಾದ್ದದ ವಿಚಾರಗಳನ್ನು ತಿಳಿಸ್ತಾರೆ. ಮುಂದೆ ಬ್ರಹ್ಮದೇವರು ಪ್ರಜಾ ಸೃಷ್ಟಿಗಾಗಿ ಸಂಕಲ್ಪವನ್ನು ಮಾಡ್ತಾರೆ. ಆಗ ಅವರ ಮನಸ್ಸಿನಿಂದ ಅತ್ರಿ ಋಷಿ ಜನ್ಮವನ್ನು ಪಡೆಯುತ್ತಾರೆ. ಅವರಿಗೂ ಪ್ರಜಾಗಳನ್ನು ಸೃಷ್ಟಿ ಮಾಡುವ ಸಂಕಲ್ಪ ಇತ್ತು. ಅದಕ್ಕಾಗಿಯೇ ತಪಸ್ಸು ಇದ್ದರೆ ಮಾತ್ರವೇ ತೇಜೋಮಯ ಸತ್ಸಂತಾನ, ಇಲ್ಲದೇ ಇದ್ದರೆ ಇಲ್ಲ ಅಂತನ್ನುವುದರಿಂದ ಸಂತತಿಯಿಂದ ಸಂತಾಪ ಆಗಬಾರದು. ಅದಕ್ಕಾಗಿ ಅತ್ರಿ ಋಷಿಗಳು ಕಠೋರವಾದ ವ್ರತಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಧರ್ಮಗಳನ್ನು ಆಚರಣೆ ಮಾಡ್ತಾರೆ. 3000 ದಿವ್ಯ ವರ್ಷಗಳವರೆಗೆ ತಪಸ್ಸನ್ನು ನಡೆಸ್ತಾರಂತೆ. ಅದರಲ್ಲೂ 2 ಕೈಗಳನ್ನು ಮೇಲಕ್ಕೆ ಎತ್ತಿ ಕಲ್ಲಿನಂತೆ ನಿಶ್ಚಲವಾಗಿದ್ದು ಯಾವ ಪ್ರಾಣಿಗೂ ಹಿಂಸೆಯಾಗದಂತೆ ಅವರು ತಪಸ್ಸನ್ನು ಆಚರಣೆ ಮಾಡ್ತಾರಂತೆ. ಹೀಗೆ ದೀಕ್ಷೆ ತಪಸ್ಸು ಇದು ಅತ್ಯಂತ ಉತ್ತಮ ಅಂತ ಕರೆಸಿಕೊಳ್ಳುತ್ತದೆ. ಯಾಕೆಂದರೆ ನಾವು ಏನೋ ವ್ರತ ನಿಯಮ ಮಾಡ್ತೀವಿ ಅಂತ ಹೇಳಿ ಮನೆಯೊಳಗಿದ್ದ ಎಲ್ಲರಿಗೂ ಇನ್ನಿಷ್ಟು ಕಾಟ ಕೊಟ್ಟು ಅವರಿಗೆ ತೊಂದರೆ ಆಗುವಂತೆ ಎಂದಿಗೂ ಅಲ್ಲ. ನಾವು ಮಾಡುವ ಧರ್ಮಾಚರಣೆ ಇನ್ನೊಬ್ಬರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಿಂಸೆ ಆಗಬಾರದು. ಹಾಗೆ ನಾವು ಧರ್ಮಾಚರಣೆಯನ್ನು ಮಾಡಬೇಕು. ನಾನು ಮಡಿ ಮಾಡ್ತೀನಿ ಅಂತ ಹೇಳಿ ಮನೆಯಾಗಿದ್ದವ್ರು ಎಲ್ಲರಿಗೂ ಬೈಕೋತ ಅವರಿಗೆಲ್ಲ ಅವ್ರ ಮೇಲೆ ಸಿಟ್ಟು ಮಾಡ್ತಾ ನಾನು ಮಡಿ ಮಾಡೋದು ಎಂದಿಗೂ ಅದು ಒಳ್ಳೆಯದಲ್ಲ. ಆದ್ದರಿಂದ ನಾವು ಮಾಡುವ ಧರ್ಮಾಚರಣೆ ಇನ್ನೊಬ್ಬರಿಗೆ ಎಂದಿಗೂ ಕಿರಿಕಿರಿ ಆಗಬಾರದು, ಇನ್ನೊಬ್ಬರಿಗೆ ಅದು ಹಿಂಸೆಯಾಗಬಾರದು. ಹಾಗೆ ಮಾಡಿದ ಧರ್ಮ ಇದು ನಿಜವಾಗಿ ಸಾರ್ಥಕವಾಗ್ತದೆ, ಇಲ್ಲದೇ ಇದ್ದರೆ ಇಲ್ಲ. ಆದ್ದರಿಂದ ಅದಕ್ಕೆ ದಾಸರು ಹೇಳಿದ್ರು, ಮಡಿ ಮಡಿ ಅನ್ನುತ್ತ 3 ಮೈಲಿ ಹಾರುತ್ತು ಅಂತ ದಾಸರು ಯಾಕೆ ಹಾಡಾಡಿದರು? ಅದು ಅಂಥೇಳಿ ಮಡಿ ಮಾಡಬಾರದು ಅಂತಲ್ಲ, ನಾವು ಮಾಡುವ ಮಡಿ ಅದು ಇನ್ನೊಬ್ಬರಿಗೆ ಕಿರಿಕಿರಿ ಆಗಬಾರದು, ಇನ್ನೊಬ್ಬರಿಗೆ ಅದು ತೊಂದರೆ ಆಗಬಾರದು. ಆ ರೀತಿಯಾಗಿ ನಾವು ಧರ್ಮಾಚರಣೆ ಆಗಲಿ ಅಥವಾ ಮಡಿ ಆಗಲಿ ಹಾಗೆ ಮಾಡಬೇಕು. ಮಡಿ ಅಂದರೆ ಏನು? ನಾವು ಮಡಿ ದಬ ದಬ ನೀರು ಹಾಕ್ಕೊಂಡು ಬಾವಿ ಮೇಲೋ ಅಥವಾ ನದಿ ಒಳಗೋ ಅಥವಾ ಮನೆ ಒಳಗೋ ನೀರು ಹಾಕ್ಕೊಂಡು ಸ್ನಾನ ಮಾಡಿ ಬಂದುಬಿಟ್ರೆ ಮಡಿ ಅಲ್ಲ. ಅಲ್ಲಿ ನೀರಿನ ಅಭಿಮಾನಿ ದೇವತೆಗಳ ಸ್ಮರಣೆ ಮಾಡಬೇಕು. ಆ ಸ್ಮರಣೆ ಮಾಡಿ ಸ್ನಾನವನ್ನು ಮಾಡ್ತಾ ಇರುವಾಗ ಇದು ನಾನಲ್ಲ, ಪರಮಾತ್ಮನ ಪ್ರತಿರೂಪ, ಪರಮಾತ್ಮನ ಬಿಂಬ ರೂಪಕ್ಕೆ ನಾನು ಅಭಿಷೇಕವನ್ನು ಮಾಡ್ತಾ ಇದ್ದೇನೆ ಅಂತ ಇಷ್ಟೆಲ್ಲ ಅನುಸಂಧಾನ ಮಾಡಿ ಸ್ನಾನವನ್ನು ಮಾಡಿದಾಗ ಅದು ನಿಜವಾಗಿ ಸ್ನಾನ ಅಂತ ಕರೆಸಿಕೊಳ್ಳುತ್ತದೆ. ಅದಾದಮೇಲೆ ಬಟ್ಟೆ ಉಟ್ಕೊಳ್ತೇವೆ. ಸುಮ್ಮನೆ ಮಡಿ ಬಟ್ಟೆ ಅಂತ ಹೇಳಿ ಉಟ್ಕೊಂಡ್ರಲ್ಲ, ಆ ಬಟ್ಟೆಯಲ್ಲಿ ಅನುಸಂಧಾನ, ಹೊಲದಿಂದ ತಂದಂತಹ ಹತ್ತಿಯಲ್ಲಿ ವಾಸುದೇವ, ಆಮೇಲೆ ನೂಲಿನಲ್ಲಿ, ಹೀಗೆ ಒಂದೊಂದು ಕಡೆ ಒಂದೊಂದು ದೇವತೆಗಳ ಅನುಸಂಧಾನ ಇದೆ. ಅಷ್ಟೆಲ್ಲ ಮಾಡಿದಾಗ ನಿಜವಾಗಿ ಇದು ಮಡಿ ಅಂತ ಕರೆಸಿಕೊಳ್ಳುತ್ತದೆ. ಇಲ್ಲದೇ ಇದ್ದರೆ ಸುಮ್ಮನೆ ನಾವು ಮಾಡಿದ್ದ ಕಣ್ಣಿಗೆ ಕಾಣ್ತದೆ ಅಷ್ಟೇ ಹೊರತು ಯಾವುದೂ ಅಲ್ಲ. ಆದ್ದರಿಂದ ಎಂದಿಗೂ ಅಲ್ಲ, ಇನ್ನೊಬ್ಬರಿಗೆ ಹಿಂಸೆಯಾಗುವಂತೆ ಎಂದಿಗೂ ಯಾವ ಧರ್ಮಾಚರಣೆ ಅಂಥೇಳಿ ಹಾಗಾದ್ರೆ ಮನೆಯಾಗಿದ್ದವ್ರಿಗೆ ತೊಂದರೆ ಆಗ್ತದೆ ಅಂಥೇಳಿ ಮನೆಯಾಗ ಧರ್ಮನೇ ಮಾಡೋದು ಇಲ್ಲ ಅದೂ ಅಲ್ಲ. ನೋಡಿ, ಬೆಳಗ್ಗೆ ಎದ್ದು ನಾವು ಪೂಜೆ ಮಾಡ್ತೇವೆ, ದೇವರು ಪೂಜೆ ಮಾಡಬೇಕು, ಆಫೀಸಿಗೆ ಹೋಗೋದಿರ್ತದೆ, ಬೆಳಗ್ಗೆ 4ಕ್ಕೂ 5ಕ್ಕೂ ಎದ್ದು ಪೂಜೆ ಮಾಡ್ತೇವೆ. ಗಂಟಿ ಬಾರಿಸಿದ್ರು ತೊಂದರೆ ಆಗ್ತದೆ, ಸಣ್ಣ ಗಂಟೆ ಇಟ್ಟುಕೊಂಡಾದರೂ ಪೂಜೆ ಮಾಡಬೇಕು ಅಂಥೇಳಿ ಧರ್ಮನೇ ಮಾಡೋದು ಬಿಡೋದು ಅಲ್ಲ. ಆದರೆ ಮಾಡುವ ಧರ್ಮ ಇನ್ನೊಬ್ಬರಿಗೆ ಹಿಂಸೆಯಾಗಬಾರದು ಅಂತನ್ನುವುದಂತೆ ತಿಳಿಸ್ತಾರೆ. ಹೀಗೆ ಅವಶ್ಯವಾಗಿ ಆ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಉಳಿದವರ ತಪಸ್ಸು ಅದು ಪೀಡ ಅಂತ ಕರೆಸಿಕೊಳ್ಳುತ್ತದೆ. ಎಂದಿಗೂ ಆ ತರಹದ ಕಾರ್ಯವನ್ನು ಮಾಡಬಾರದು ಅಂತ ಹೇಳ್ತಾ ಅನುತ್ತರ ಎಂಬ ಖ್ಯಾತಿ ಅದಕ್ಕೆ ಬರ್ತದೆ ಅಂತ ಹೇಳ್ತಾರೆ. ರೆಪ್ಪಗಳನ್ನು ಅಲುಗಾಡಿಸದೆ ಜ್ಞಾನಮಯವಾಗಿ ಊರ್ಧ್ವ ರೇತಸ್ಕರಾಗಿ ಮಾಡಿದಂತಹ ತಪಸ್ಸಿನಿಂದ ಶರೀರದಿಂದ ಎಲ್ಲ ತೇಜಸ್ಸು ಮೇಲೆ ಬಂದು ಕಣ್ಣುಗಳಲ್ಲಿ ತುಂಬಿ ಬೇರೆಲ್ಲೂ ಹೋಗಲಾಗದೇ ಕಗ್ಗಳಿಂದಲೇ ಜಲರೂಪದಲ್ಲಿ ಬರುತ್ತದಂತೆ ತೇಜಸ್ಸಿಯ ಹರಿತ ಎಲ್ಲ ದಿಕ್ಕುಗಳನ್ನು ಬೆಳಗುತ್ತದಂತೆ. ದೇವತೆಗಳಿಗೂ ಅದನ್ನು ಧಾರಣೆ ಮಾಡಲಿಕ್ಕಾಗೋದಿಲ್ಲ, ಅಷ್ಟು ಅವರ ತಪಸ್ಸು ಎಲ್ಲ ಕಡೆಗೆ ತಂಪಾಗ್ತದೆ. ಗಿಡ ಮರ ಬಳ್ಳಿ ಧಾನ್ಯ ಎಲ್ಲಕ್ಕೂ ಜೀವಗಳೇ ತುಂಬುತ್ತದಂತೆ. ಅದನ್ನು ಅವರು ಧರಿಸಲು ಆಗದೆ ಕೈ ಬಿಡುತ್ತಾರಂತೆ. ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ ಪುಣ್ಯದ ಫಲ ಎಂದೆಂದೂ ಅನಂತವಾಗಿರುತ್ತದೆ. ಅದನ್ನು ಯಾರೂ ತಡೆ ಹಿಡಿಯಲಿಕ್ಕೆ ಸಾಧ್ಯ
ಸಾಧ್ಯ ಇಲ್ಲ. ಆದ್ದರಿಂದ ಹಾಗೆ ಉತ್ತಮ ರೀತಿಯಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಾರಂತೆ. ಆಗ ಬ್ರಹ್ಮದೇವರು ಆ ಅತ್ರಿ ಋಷಿಗಳ ತಪೋಮೂರ್ತಿ ಸೋಮನನ್ನು ರಥದಲ್ಲಿ ಕೂಡಿಸ್ತಾರಂತೆ. ಅದರ 2 ಚಕ್ರಗಳೇ ಸತ್ಯ ಮತ್ತು ಧರ್ಮ ಅಂತ ಹೇಳಿ ಆ ರಥಕ್ಕೆ 1,000 ಕುದುರೆಗಳು, ಅದನ್ನು ಅಂಗೀರಸ ಸೂತ್ರದವರೇ ಈ ವೇದ ಮಂತ್ರಗಳನ್ನು ಸ್ತೋತ್ರ ಮಾಡ್ತಾರಂತೆ. ಅಂಶುಷ್ಟೇ ದೇವಸೋಮ ಆಪ್ಯಾಯತಾಂ, ಇವೇ ಮೊದಲಾದ ಅನೇಕ ಮಂತ್ರಗಳಿಂದ ಆ ಸೋಮನಿಗೂ ಸಂತೋಷವಾಗಿ 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡ್ತಾರಂತೆ. ತಪಸ್ವಿಗಳು ಸಂಚಾರ ಮಾಡಿದರೆ, ಹೀಗಾಗಿ ಸಂಚಾರದಿಂದ ಎಲ್ಲ ಅತ್ರಿಯ ತಪಸ್ಸು ಅಂದ ಮೇಲೆ ಸೋಮನಲ್ಲೂ ಅದೇ ಹಾಗೆ ಬೀಜ ರೂಪದಲ್ಲಿ ಇತ್ತು. ಅವನಂತೂ ಅಗಾಧವಾದ ತಪಸ್ಸು ಮಾಡಿದವನು. ಅಂದರೆ ಪದ್ಮ ವರ್ಷಗಳವರೆಗೆ ತಪಸ್ಸನ್ನು ಮಾಡಿದನಂತೆ. ನೋಡಿ, ಇಲ್ಲಿ ನಂಬರ್ ಕೊಟ್ಟಿದ್ದಾರೆ, ಅದನ್ನು ಎಣಿಸಲಿಕ್ಕೂ ಸಾಧ್ಯ ಇಲ್ಲ. ಅಂದರೆ ಅಷ್ಟು ವರ್ಷಗಳವರೆಗೆ ಅವನು ತಪಸ್ಸನ್ನು ಆಚರಣೆ ಮಾಡಿದ್ದ ಅಂತ ಅನ್ನೋದನ್ನು ತಿಳಿಸ್ತಾರೆ. ಸಲಬ್ಧ ತೇಜ ಭಗವಾನ್ ಸಂಸ್ಥ ವೈಸ್ತೈಶ್ಚ ಕರ್ಮವಿಹಿ ತಪಸ್ತೇಪಿ ಮಹಾರಾಜ ಪದ್ಮಾನಾಂ ದಶತೀರ್ದಶ. ಆಗ ಅವನ ತಪಶಕ್ತಿ ಕಂಡು ಚತುರ್ಮುಖ ಬ್ರಹ್ಮದೇವರು ಚಂದ್ರನನ್ನು ಬೀಜಗಳಿಗೂ ಧಾನ್ಯಗಳಿಗೂ ಬ್ರಾಹ್ಮಣರಿಗೂ ನೀರಿಗೂ ಒಡೆಯನನ್ನಾಗಿ ಮಾಡುತ್ತಾರೆ. ಅಂದಿನಿಂದ ಅವನಿಗೆ ಧಾನ್ಯರಾಜ ಔಷಧಿಪತಿ ಅಂತನ್ನುವ ಹೆಸರು ಚಂದ್ರನಿಗೆ ಬರ್ತದೆ ಅಂತನ್ನುವುದನ್ನು ತಿಳಿಸ್ತಾರೆ. ಅವನಿಗೆ ಯಾವಾಗ ಪದವಿ ಸಿಗುತ್ತದೆ ಎಲ್ಲ ಕಡೆಗೆ ಸುದ್ದಿ ಹೋಗ್ತದೆ. ದಕ್ಷ ತನ್ನ 27 ಮಕ್ಕಳನ್ನು ಚಂದ್ರನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ. ನೋಡಿ, ಅಲ್ಲಿಂದ ಶುರುವಾಯಿತು. ಯಾರಿಗೆ ಒಳ್ಳೆ ಪದವಿ ಇದೆ ಅವರಿಗೆ ನಮ್ಮ ಕನ್ಯಾ ಕೊಡಬೇಕು, ಎಂದಿಗೂ ಅಲ್ಲ. ಇವತ್ತು ನೋಡ್ರಿ, ಇವತ್ತು ವಿವಾಹ ಮಾಡಬೇಕು ಅಂದರೆ ನಾವು ನೋಡೋದು ಮೊದಲು ಏನು ನೋಡ್ತೀವಿ, ಅವನು ಎಷ್ಟು ಗಳಿಸ್ತಾನೆ, ಸ್ವಂತ ಮನೇನೋ, ಅವನಿಗೇನು ಜಮೀನಿದೆ. ರುಕ್ಮಿಣಿ ದೇವಿ ಭಾಗವತದಲ್ಲಿ ತಿಳಿಸ್ತಾಳೆ. ಅಂದರೆ ಒಂದು ವಿವಾಹವನ್ನು ಮಾಡಿಕೊಳ್ಳಬೇಕು ಅಂದರೆ ಏನೇನು ನೋಡಬೇಕು? ಗುಣ, ರೂಪ, ಶೀಲ, ವಿದ್ಯಾ, ದ್ರವಿಣ, ಧಾಮ, ವಿರಾತ್ಮತುಲ್ಯಂ. ಮೊದಲು ಗುಣಗಳನ್ನು ನೋಡಬೇಕು. ಅದಾದ ಮೇಲೆ ಅವನ ರೂಪ ಎಂಥದ್ದು, ಆಮೇಲೆ ಅವನ ಕ್ಯಾರೆಕ್ಟರ್, ಹೀಗೆ ಒಂದೊಂದನ್ನಾಗಿ ನೋಡ್ತಾ ಬರಬೇಕು. ನಾವು ಹಾಗಲ್ಲ, ಕೊನೆಯಿಂದ ಬರ್ತೇವೆ. ಮೊದಲು ಧಾಮ, ಸ್ವಂತ ಮನೆನೋ ಬಾಡಿಗೆ ಮನೆನೋ, ಆಮೇಲೆ ಅವನು ಏನು ಕಳಿಸ್ತಾನೆ ಅವೆರಡು ಕೇಳ್ತೇವೆ, ಮದುವೆ ಮುಗಿಸ್ಬಿಡ್ತೇವೆ. ಅವನ ಗುಣ ಏನು ಅಂತನೂ ಗೊತ್ತಾ, ಅವಳ ಗುಣ ಏನು ಅಂತನ್ನೋದು ಗೊತ್ತಾಗೋದಿಲ್ಲ. ಆಮೇಲೆ ಅನುಭವಿಸಬೇಕಾಗ್ತದೆ. ಆದ್ದರಿಂದ ವಿವಾಹವನ್ನು ಮಾಡಬೇಕಾದಾಗ ಈ ಕಡೆಗೆ 7 ಕುಲ, ಆ ಕಡೆ 7 ಕುಲ, ಎಲ್ಲವನ್ನು ವಿಚಾರ ಮಾಡಬೇಕಂತೆ. ಅವರ ಎಂತಹ ಜೀವನ ಅವರದು, ಅದೆಲ್ಲ ವಿಚಾರವನ್ನು ಮಾಡಿ ವಿವಾಹವನ್ನು ಮಾಡಿದಾಗ ಸಾರ್ಥಕವಾಗ್ತದೆ. ಇಲ್ಲದೇ ಇದ್ದರೆ ಅನೇಕ ದುಃಖಗಳನ್ನು ಅನುಭವಿಸಬೇಕಾಗ್ತದೆ ಅಂತನ್ನುವುದನ್ನು ತಿಳಿಸ್ತಾರೆ. ಆದ್ದರಿಂದ ಹಾಗೆ ವಿಚಾರವನ್ನು ಮಾಡಿ ವಿವಾಹವನ್ನು ಮಾಡಿಕೊಂಡಾಗ ಯಾವ ತೊಂದರೆಗಳು ಇರೋದಿಲ್ಲ. ಆದ್ದರಿಂದ ಇಲ್ಲಿಯೂ ಕೂಡ ಅವನು ಯಾವಾಗ ಚಂದ್ರನಿಗೆ ಪದವಿ ಸಿಗುತ್ತದೆ, ತನ್ನ ಎಲ್ಲ 27 ಮಕ್ಕಳನ್ನು ಚಂದ್ರನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ. ಸೋಮನು ಅವರೆಲ್ಲರ ಸಹಕಾರದಿಂದ ಅದ್ದೂರಿಯಾದ ರಾಜಸೂಯ ಯಾಗವನ್ನು ಮಾಡ್ತಾನಂತೆ. ಸಂಪತ್ತು ಪದವಿ ಸಿಕ್ಕಾಗ ಅದ್ದೂರಿ ಸತ್ಕಾರ್ಯ ಮಾಡುವ ಮನೋಭಾವ ಚಂದ್ರನಿಗೆ ಇತ್ತು. ಉಳಿದವರಲ್ಲಿ ಅದು ಊಹಿಸಲಿಕ್ಕೂ ಅಸಾಧ್ಯವಾದದ್ದು. ಆ ಯಾಗದಲ್ಲಿ ಸೋಮ 1,00,000 ಹಸುಗಳನ್ನು ದಾನವಾಗಿ ಕೊಡ್ತಾನಂತೆ. ಅತ್ರಿ ಋಷಿಗಳೇ ಹೋತ್ರಗಳಾಗಿರ್ತಕ್ಕಂಥವರು, ಭೃಗು ಋಷಿಗಳೇ ಅಧ್ವರ್ಯವಾಗಿರ್ತಕ್ಕಂಥವರು, ಹಿರಣ್ಯಗರ್ಭ ಉದ್ಗಾತ್ರು, ವಸಿಷ್ಠರೇ ಬ್ರಹ್ಮ ಅಂತ ಅನಿಸಿಕೊಂಡವರು, ಆ ಯಾಗಕ್ಕೆ ಸಾಕ್ಷಾತ್ ನಾರಾಯಣನೇ ಸದಸ್ಯನಾಗಿ ನಿಂತು ಆಶೀರ್ವಾದವನ್ನು ಮಾಡ್ತಾನಂತೆ. ಆಗ ಚಂದ್ರನು 3 ಲೋಕಗಳಲ್ಲಿ ಸದಸ್ಯರಿಗೆ ದಾನವನ್ನಾಗಿ ಕೊಡುತ್ತಾನೆ ಅಂತ ಹೇಳ್ತಾರೆ. ಈ ಕಡೆಗೆ ಎಲ್ಲರೂ ಅವನನ್ನು ಹಾಡಿ ಹೊಗಳುತ್ತಾರಂತೆ. ಯಾಗದ ಅವಭೃತ ಸ್ಥಾನವೂ ಆಗ್ತದೆ. ಪರಮಾತ್ಮನು ಹೊರಟು ಹೋಗ್ತಾನೆ. ಪರಮಾತ್ಮ ಹೋದ ಅಂದ ಮೇಲೆ ನಮಗೆ ಎಚ್ಚರವು ತಪ್ಪಿ ಹೋಗ್ತದೆ. ಯಾವಾಗ ಪರಮಾತ್ಮನಿಂದ ಹೊರಟು ಹೋಗ್ತಾನೆ ಚಂದ್ರನಿಗೆ ಅಹಂಕಾರ ಬರ್ತದೆ, ಪ್ರತಿಷ್ಠೆಯಿಂದ ಎದ್ದು ನಿಲ್ತಾನೆ. ವಿನಯ ಅಂತನ್ನುವುದು ಹೊರಟು ಹೋಗಿಬಿಡುತ್ತದೆ, ಪ್ರತಿಷ್ಠೆ ಅಂತನ್ನುವುದು ಕಾಡ್ತೊಡುತ್ತದೆ. ತನಗೆ ಮಂತ್ರ ಸಿದ್ಧಿ ಮಾಡಿಸಿದಂತಹ ಆಂಗೀರಸರ ಲೆಕ್ಕಕ್ಕೆ ಇಡದೇನೆ ಬೃಹಸ್ಪತಿಯ ಪತ್ನಿಯಾದ ತಾರೆಯನ್ನು ಪೂಜ್ಯಳಾದ ಗುರುಪತ್ನಿಯಾದರೂ ನನಗೆ ಅಧಿಕಾರ ಇದೆ, ನನ್ನ ಮುಂದೆ ಯಾರೂ ಇಲ್ಲ ಅನ್ನುವಂತೆ ಆ ತನ್ನ ಗುರುಪತ್ನಿಯನ್ನೇ ಅಪಹಾರ ಮಾಡುತ್ತಾನೆ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಅಂದರೆ ನೋಡಿ ಹೇಗಿದೆ ನಮ್ಮ ಕಾರ್ಯ ಅಂತನ್ನುವುದನ್ನು ಇದರಿಂದ ನಾವು ತಿಳಿಯಬೇಕು. ಎಷ್ಟೇ ಉತ್ತಮರಾಗಿದ್ದರೂ ಅಧಿಕಾರ ಮದದಿಂದ ಅವರು ಒಂದಲ್ಲ ಒಂದು ತಪ್ಪನ್ನು ಮಾಡ್ತಾರೆ. ಆದ್ದರಿಂದ ಆ ಅಧಿಕಾರ ಮದದ ತಪ್ಪನ್ನು ಮಾಡಬಾರದು. ಅಂದರೆ ಯಾವಾಗಲೂ ಪರಮಾತ್ಮನ ಸ್ಮರಣೆ ಇರಬೇಕು. ನಾವು ಎಂದಿಗೂ ಸ್ವತಂತ್ರರಲ್ಲ ಅಂತನ್ನೋದು ನಮ್ಮ ತಲೆಯಲ್ಲಿರಬೇಕು. ನಾವು ಸ್ವತಂತ್ರರು, ನಾನು ಏನು ಬೇಕಾದ ಮಾಡಿದ್ದು ನಡೀತದೆ ಅಂತನ್ನೋದು ನಮ್ಮ ತಲೆಯಲ್ಲಿತ್ತು ಅಂದರೆ ಯಾವ ಧರ್ಮ ಕರ್ಮ ಇನ್ನೊಬ್ಬರು ಹೇಳೋದು ಯಾವುದು ನಮ್ಮ ತಲೆಯೊಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಂದಿಗೂ ಹಾಗೆ ಇರಬಾರದು. ಬೃಹಸ್ಪತಿಗಳಿಗೆ ಕೋಪ ಬರ್ತದೆ. ಆಗ ಅವರು ಇಂದ್ರನನ್ನು ಮುಂದೆ ಮಾಡಿಕೊಂಡು ದೇವಸೇನೆಯಿಂದ ಅವರಿಗೆ ಪಾಠವನ್ನು ಕಲಿಸಬೇಕು ಅಂತ ತೀರ್ಮಾನ ಮಾಡ್ತಾರೆ. ದೈತ್ಯರಿಗಂತೂ ದೇವತೆಗಳ ಒಳಜಗಳವನ್ನು ಭಾರೀ ಸಂತೋಷ ಪಡ್ತಾರಂತೆ. ಯಾಕಂದರೆ ಇದನ್ನೇ ಕಾಯ್ತಾ ಇರ್ತಾರೆ ಅವರು.
ನಮ್ಮ ಎದುರುಗಡೆ ಇದ್ದವರು ನಮ್ಮ ಜೊತೆ ಯುದ್ಧಕ್ಕೆ ಬರೋದು ಅದು ಒಂದು ಬೇರೆ ಮಾತು. ಅವರವರೊಳಗೆ ಗುದ್ದಾಡ್ಲಿಕ್ಕಂದ್ರೆ ಎದುರಿಗಿದ್ದವರು ಇನ್ನೂ ಸಂತೋಷ ಪಡ್ತಾರೆ. ಹಾಗೆ ದೈತ್ಯರು ಬಹಳ ಸಂತೋಷ ಪಡ್ತಾರಂತೆ. ಇಡೀ ಲೋಕವೇ ಇಬ್ಬಾಗವಾಗಿ ಹೋಗುವಂತಹ ಸಂದರ್ಭ. ಆಗ ಬ್ರಹ್ಮದೇವರು ಶುಕ್ರಾಚಾರ್ಯರಿಗೆ ಹೇಳ್ತಾರಂತೆ, ನಿನಗಿಂತಲೂ ರುದ್ರದೇವರೇ ಶ್ರೇಷ್ಠರಂದ ಮೇಲೆ ಅವರೆದುರಿಗೆ ಕದನ ಇದು ನಿನಗೆ ಸರಿಯಾದದ್ದಲ್ಲ ಅಂತ ಹೇಳಿ ಸಂಧಾನ ಮಾಡಿ ಯುದ್ಧ ನಿಲ್ತದೆ. ತಾರೆಯನ್ನು ಪತಿಯಾದ ಬೃಹಸ್ಪತಿಗೆ ಪುನಃ ಒಪ್ಪಿಸ್ತಾರೆ. ಆಗ ಬ್ರಹ್ಮದೇವರ ಮಧ್ಯಪ್ರವೇಶ ಜಾಗತಿಕ ದುರಂತ ತಪ್ಪಿಸಿತು ಅಂತನ್ನುವುದನ್ನು ತಿಳಿಸ್ತಾರೆ. ಆದರೆ ಅಲ್ಲಿಗೆ ನಿಲ್ಲಿಲ್ಲ. ತಾರೆ ಗರ್ಭಿಣಿಯಾಗಿ ಬಂದಿದ್ದಾಳೆ. ಆಗ ಆ ಗರ್ಭವನ್ನು ಒಪ್ಪಿಕೊಳ್ಳೋದು ಹೇಗೆ? ಅದು ಸಾಧ್ಯವಿಲ್ಲ. ಅದಕ್ಕಾಗಿ ಬೃಹಸ್ಪತಿ ಗರ್ಭವನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳಿದಾಗ ತಾರೆ ಹಾಗೆಯೇ ಬುತ್ತಿಯ ಬಳಿ ಆ ಗರ್ಭವನ್ನು ವಿಸರ್ಜನೆ ಮಾಡ್ತಾಳೆ. ಆದರೆ ಮಗು ಅತ್ಯಂತ ಕಾಂತಿಮಯವಾಗಿ ಅತಿ ಸುಂದರವಾಗಿ ಚಂದ್ರನ ಗರ್ಭ ಅಂದ ಮೇಲೆ ಕೇಳಬೇಕು, ಚಂದ್ರನೇ ಅಷ್ಟು ಸುಂದರವಾಗಿರಬೇಕು ಅಂದ ಮೇಲೆ ಚಂದ್ರನ ಮಕ್ಕಳು ಇನ್ನೆಷ್ಟು ಸುಂದರ ಅನ್ನುವಂತೆ ಆಗ ಅದನ್ನು ನೋಡುತ್ತಾರೆ. ಆಗ ಎಲ್ಲ ದೇವತೆಗಳು ಒಂದೇ ಪ್ರಶ್ನೆ, ಈ ಶಿಶು ಯಾರದು? ಬೃಹಸ್ಪತಿಯದ್ದು ಅಥವಾ ಚಂದ್ರನದ್ದು? ತಾರೆಗೆ ಇದನ್ನು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಾಯಿ ಬಿಟ್ಟರೆ ಮತ್ತೆ ಯುದ್ಧಗಳಾಗ್ತದೆ. ಈ ಕಡೆಗೆ ಈ ರೀತಿಯಾದಂತಹ ಮೌನ ಇದ್ದಾಗ ಕೊನೆಗೆ ಮಗುವಿಗೆ ಮುಂದಿನವರ ಪ್ರಶ್ನೆಗಳನ್ನು ನೆನೆಸಿಕೊಂಡು ಮುಜುಗರವಾಗ್ತದೆ. ತಂದೆ ಯಾರು ಅಂತ ತಿಳಿಯಲೇಬೇಕು ಅಂತ ನಿಶ್ಚಯ ಮಾಡಿ ತಾಯಿ ಆಗಲೂ ಮೌನವನ್ನು ಆಚರಣೆ ಮಾಡಿದಾಗ ಕಡೆಗೆ ಆ ಶಿಶುವೆ ತಾಯಿಗೆ ಶಾಪವನ್ನು ಕೊಡಲಿಕ್ಕೆ ಮುಂದಾಗ್ತದೆ. ಪರಿಸ್ಥಿತಿಯನ್ನು ತಿಳಿದಂತಹ ಬ್ರಹ್ಮದೇವರು ಮಗುವೆ ತಾಯಿಗೆ ಶಾಪ ಕೊಟ್ಟರೆ ಅದು ಕೆಟ್ಟ ಪರಂಪರೆಯಾಗ್ತದೆ, ಎಂದಿಗೂ ಅಲ್ಲ. ಯಾಕೆಂದರೆ ಕೆಟ್ಟ ಮಕ್ಕಳು ಜನ್ಮ ಪಡೆಯಬಹುದು, ಆದರೆ ಕೆಟ್ಟ ತಾಯಿ ಎಂದಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಂದಿಗೂ ಹಾಗೆ ಮಾಡಬಾರದು ಅಂತ ಹೇಳ್ತಾ ಬ್ರಹ್ಮದೇವರು ಅದನ್ನು ತಡೀತಾರಂತೆ. ತಡೆದು ತಾರೆಯ ಬಳಿ ಬಂದು ನಿನ್ನ ಮಗನು ಯಾರಿಗೆ ಜನ್ಮವನ್ನು ಪಡೆದಿದ್ದಾನೆ ನೀನೇ ಹೇಳಬೇಕು ಅಂತ ಹೇಳಿದಾಗ ಪ್ರತಿಯೊಂದು ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಬ್ರಹ್ಮದೇವರು ಮಧ್ಯಪ್ರವೇಶವನ್ನು ಮಾಡಿ ಸನ್ನಿವೇಶವನ್ನು ತಿಳಿಗೊಳಿಸಿ ಅವರ ವ್ಯಕ್ತಿತ್ವ ಅಷ್ಟು ದೊಡ್ಡದು ಅಂತನ್ನುವುದನ್ನು ಜಗತ್ತಿಗೆ ತಿಳಿಸಿಕೊಡುತ್ತಾರೆ. ಆಗ ತಾರೆ ಅವಳು ಸಂಕೋಚದಿಂದ ಸತ್ಯವನ್ನು ಹೇಳಲೇಬೇಕಂತ ಬಾಗಿ ನಿಂತು ಕೊನೆಗೆ ಹೇಳ್ತಾಳೆ, ಇದು ಚಂದ್ರನಿಗೆ ಹುಟ್ಟಿದಂತಹ ಮಗು ಅಂತನ್ನುವುದನ್ನು ಅಲ್ಲಿ ತಿಳಿಸ್ತಾಳೆ. ಅವನ ಸುಂದರ ರೂಪ, ಮುಖದಲ್ಲಿ ಮಿನುಗುವ ಕಾಂತಿ, ಮಂಜು, ಚಂದ್ರನ ಮಗ ಅಂತನ್ನುವ ಹೃದಯವನ್ನೇ ಆ ಸತ್ಯ. ಇದನ್ನು ಕೇಳಿ ಚಂದ್ರ ಆನಂದವನ್ನು ಪಡ್ತಾನೆ, ಗಗನದ ಗಡಿಯನ್ನು ದಾಟ್ತಾನೆ. ಚಂದ್ರನ ನಲಿತ ಬಂದು ಮಗವನ್ನು ಬಾಚಿ ತಬ್ಬಿಕೊಂಡು ತಲೆಯನ್ನು ಮೂಸಿ ವಾತ್ಸಲ್ಯದ ಮಳೆಯನ್ನೇ ಗರಿತಾನಂತೆ. ಮುಂದೆ ಅವನಿಗೆ ಬುಧ ಅಂತ ನಾಮಕರಣವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಅದರಂತೆ ಮಗುವಿನ ಬುದ್ಧಿ ಅತ್ಯಂತ ತೀಕ್ಷ್ಣವಾಗ್ತದೆ ಅಂತ ಹೇಳ್ತಾರೆ. ಆ ಬುಧನು ಬೃಹಸ್ಪತಿಗೆ ಪ್ರತಿಕೂಲನಾಗಿರ್ತಕ್ಕಂಥವನೇ. ಈ ಬುಧನಿಗೆ ಮುಂದೆ ಇಳೆಯಿಂದ ಹಿಂದೆ ಇಳಾಕತೆಯನ್ನು ಕೇಳಿದ್ವಿ. ಅವನು 6 ತಿಂಗಳು ಹೆಣ್ಣು 6 ತಿಂಗಳು ಗಂಡು ಅಂತನ್ನುವಂತೆ ಈ ಬುಧನೇ ಇಳೆಯಿಂದ ಪುರೂರವ ಅಂತನ್ನುವ ಪುತ್ರ ಜನ್ಮವಾಗ್ತದೆ. ಈ ಪುರೂರವನು ಊರ್ವಶಿಯಲ್ಲಿ 7 ಮಕ್ಕಳನ್ನು ಪಡಿತಾನೆ. ಚಂದ್ರನಿಗೆ ಅಕಸ್ಮಾತ್ತಾಗಿ 27 ಪತ್ನಿಯರಲ್ಲಿ ರೋಹಿಣಿಯನ್ನೇ ಅತಿಯಾಗಿ ಪ್ರೀತಿಸಿ ಉಳಿದವರನ್ನು ಉದಾಸೀನವನ್ನು ಮಾಡ್ತಾನೆ. ಅವಮಾನಗೊಂಡ ಉಳಿದವರು ತಂದೆಯಾದ ದಕ್ಷನ ಬಳಿಗೆ ಹೋಗಿ ದೂರನ್ನು ಹೇಳಿದಾಗ ದಕ್ಷ ಸಿಟ್ಟಾಗಿ ಬಂದು ಚಂದ್ರನಿಗೆ ಕ್ಷಯ ಆಗಬೇಕು ಅಂತ ಶಾಪ ಕೊಟ್ಟಾಗ ಚಂದ್ರನಿಗೆ ಕ್ಷಯ ರೋಗ ಬರುತ್ತದೆ. ಆದ್ದರಿಂದ ಚಂದ್ರಮಂಡಲ ಕ್ಷೀಣವಾಗ್ತದೆ. ಚಂದ್ರನು ಕಂಗಾಲಾದರೂ ಕುಸಿದು ಬೀಳೋದಿಲ್ಲ. ತಂದೆಯಾದ ತಪಸ್ಸಿನ ತವರೂರದ ಅತ್ರಿಗಳ ಬಳಿ ಹೋಗಿ ಪ್ರಾರ್ಥನೆಯನ್ನು ಮಾಡಿದಾಗ ಅತ್ರಿ ಋಷಿಗಳು ಮಗನ ರೋಗವನ್ನು ನಿವಾರಣೆ ಮಾಡ್ತಾರೆ. ಹೇಳ್ತಾರೆ ಚಂದ್ರನಿಗೆ, ನೀನು ಎಲ್ಲ ಕಡೆಗೆ ಚೆನ್ನಾಗಿ ಬೆಳಗ್ತೀಯ, ತಂದೆಯು ಮಗನ ಆಪತ್ತು ಕಳೆದು ಅವನಿಗೆ ಒಂದರ್ಥದಲ್ಲಿ ಪುನರ್ಜನ್ಮವನ್ನು ನೀಡ್ತೀಯ. ಆದ್ದರಿಂದ ಪಿತೃವಿನ ಆಶೀರ್ವಾದ ಇದು ಎಲ್ಲದಕ್ಕೂ ಪರಿಹಾರ ಅಂತನ್ನುವುದನ್ನು ತಿಳಿಸ್ತಾರೆ. ಆದ್ದರಿಂದ ಶುಕ್ಲ ಪಕ್ಷದಲ್ಲಿ ಉತ್ತಮನಾಗಿ ಚಂದ್ರ ತೋರ್ತಾನೆ. ಪಾಪದ ಫಲದಿಂದಾಗಿ ಚಂದ್ರ ಕೃಷ್ಣ ಪಕ್ಷದಲ್ಲಿ ಕ್ಷೀಣವಾಗ್ತಾ ಬರ್ತಾನೆ ಅಂತನ್ನುವುದನ್ನು ಇಲ್ಲಿ ತಿಳಿಸ್ತಾರೆ. ಏವಂ ಸೋಮಸ್ಯ ವೈ ಜನ್ಮ ಕೀರ್ತಿತಂ ಕೀರ್ತಿವರ್ಧನಂ ವಂಶಮಸ್ಯ ಮಹಾರಾಜ ಕೀರ್ತಮಾನಂಚ ವೇಷುಣು. ಆದರೆ ಹೀಗೆ ಚಂದ್ರನ ಚರಿತ್ರೆಯನ್ನು ಮನನ ಮಾಡಿದವರ ಕೀರ್ತಿ ಅತ್ಯಂತ ಉತ್ತಮವಾಗ್ತದೆ. ಇವನ ವಂಶದ ಚರಿತ್ರೆಯನ್ನು ಕೇಳಿದವರು ಕೂಡ ಅವರು ಉತ್ತಮರಾಗ್ತಾರೆ. ಹಾಗೆ ಅವರು ಅಪೇಕ್ಷಾ ಮಾಡಿದಂತಹ ಎಲ್ಲವೂ ಪರಿಪೂರ್ಣವಾಗ್ತದೆ. ಚಂದ್ರನ ರೋಗ ಕಳೆದು ಆರೋಗ್ಯ ಹೇಗೆ ಸುಧಾರಿಸಿತೋ ಹಾಗೆ ನಮ್ಮ ಆರೋಗ್ಯವು ಸುಧಾರಿಸ್ತದೆ ಅಂತ ಹೇಳ್ತಾರೆ. ಚಂದ್ರನನ್ನು ಯಾರು ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾರೆ
ಶಾಶ್ವತವಾದ ಕೀರ್ತಿಯನ್ನು ಹೊಂದುತ್ತಾರಂತೆ ಅಂಥೇಳಿ ಆ ಚಂದ್ರಾರ್ಕ ಅಂತ ನಾವು ಹೇಳ್ತೇವೆ. ಆ ಚಂದ್ರಾರ್ಕ ಅಂದರೆ ಆ ಚಂದ್ರನಿಗೆ ಇರುವಂತಹ ಕೀರ್ತಿ ಅಷ್ಟು, ಆದ್ದರಿಂದ ಹಾಗೆ ಅನ್ನುವುದನ್ನು ತಿಳಿಸ್ತಾರೆ. ಅದು ಆಯುಷ್ಯವರ್ಧಕವಾದದ್ದು, ಅವನು ರಾಜಸೂಯೆಯಾಗಿ ಮಾಡಿದಂತೆ ಪುಣ್ಯಮಯವಾಗಿರತಕ್ಕಂತಹದ್ದು, ಅವನಂತೆ ಸತ್ಯ ಸಂಕಲ್ಪಗಳಿಗೆ ಸಾಧಕ. ಆ ಚಂದ್ರನ ಜನ್ಮವನ್ನು ಕೇಳಿದರೆ ಸಾಕು, ಎಲ್ಲ ಪಾಪಗಳಿಂದಲೂ ಪರಿಹಾರವಾಗ್ತದೆ ಅಂತ ಹೇಳ್ತಾರೆ. ಶುಕ್ಲ ಪಕ್ಷದ ದ್ವಿತೀಯದಂದು ಬಿದಿಗೆ ಚಂದ್ರನನ್ನು ನೋಡುವುದು, ಚಂದ್ರನಿಗೆ ಕೃಷ್ಣಾಷ್ಟಮಿಯಂದು ಅರ್ಘ್ಯವನ್ನು ನೀಡುವುದು, ಚಂದ್ರನ ಸ್ತೋತ್ರಗಳನ್ನು ಹೇಳುವುದು, ಹಾಗೂ ಚಂದ್ರಶೇಖರ ಅಂದರೆ ರುದ್ರನನ್ನು ಲಘು ಬಗೆಯಿಂದ ಪ್ರದಕ್ಷಿಣೆ ಮಾಡುವುದು, ಇವೆಲ್ಲವೂ ನಮಗೆ ಮನಸ್ಸಿಗೆ ಪುಷ್ಟಿ ನೀಡುವಂತಹದ್ದು ಅಂತ ಹೇಳ್ತಾರೆ. ಅದನ್ನೇ ಹೇಳ್ತಾರೆ ಚಂದ್ರನ ಸ್ತೋತ್ರ. ಶಶಿನೇ ಚಂದ್ರದೇವಾಯ ಸೋಮದೇವಾಯ ಚೇಂದವೇ ಮೃಗಿಣೇ ಶೀತಬಿಂಬಾಯ ಲೋಕದೀಪಾಯ ದೀಪಿನೇ ಜ್ಯೋತಿಷ್ಮತೆ ನಮಸ್ತುಭ್ಯಂ ನಮಸ್ತೆ ಜ್ಯೋತಿಷಾಂಪತೆ ನಮಸ್ತೆ ರೋಹಿಣೀಕಾಂತ ಸುಧಾಕರ ನಮೋಸ್ತುತೆ. ಹೀಗೆ ಚಂದ್ರನ ಸ್ತೋತ್ರ, ಆ ಚಂದ್ರನ ಅರ್ಘ್ಯವನ್ನು ನೋಡಿ ಕೃಷ್ಣಾಷ್ಟಮಿ ದಿವಸ ನಾವು ಕೊಡುತ್ತೇವೆ. ಯಾಕೆಂದರೆ ಆ ಚಂದ್ರನ ಪ್ರೀತ್ಯರ್ಥವಾಗಿ ಅಂತ ಅನ್ನೋದನ್ನು ಹೇಳ್ತಾರೆ. ಹೀಗೆ ಚಂದ್ರನನ್ನು ಸ್ತೋತ್ರ ಮಾಡಬೇಕು, ಆ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು. ಅದರಿಂದ ನಮ್ಮ ಮನಸ್ಸು ಅತ್ಯಂತ ಪ್ರಸನ್ನವಾಗ್ತದೆ. ಮನಸ್ಸು ಪ್ರಸನ್ನವಾಗಿತ್ತು ಅಂತಾರೆ ಧ್ಯಾನ, ಸ್ನಾನ, ಮಂತ್ರ, ಸ್ತೋತ್ರ ಪಠಣ ಇದೆಲ್ಲವೂ ಸಾಧ್ಯ. ಇಲ್ಲದೆ ಇದ್ದರೆ ಇಲ್ಲ ಅಂತ ಅನ್ನುವುದಂತೆ ತಿಳಿಸ್ತಾರೆ. ಹೀಗೆ ಕೃಷ್ಣನು ತಿಳಿಸಿದಂತಹ ವಿಚಾರವನ್ನು ತಿಳಿಸ್ತಾರೆ. ಆದ್ದರಿಂದ ಹರಿವಂಶವನ್ನು ಹೇಳುವಂತಹ ಕೇಳುವಂತಹ ಅವರೆಲ್ಲರೂ ಅವಶ್ಯವಾಗಿ ಆ ರೀತಿಯಾಗಿ ಇರಬೇಕು ಅಂತ ಹೇಳ್ತಾರೆ. ಮುಂದೆ ಆ ಬುಧನ ಮಗನಾದ ಪುರೂರವನ ವಿಚಾರವನ್ನು ತಿಳಿಸ್ತಾರೆ. ನಮ್ಮ ಭರತ ಕುಲದ ರಾಜರ್ಷಿಗಳ ಪ್ರಜೆಗಳಿಗೆ, ಮಂತ್ರಿಗಳಿಗೆ, ಋಷಿಗಳಿಗೆ, ಹಿರಿಯರಿಗೆ ಎಲ್ಲರಿಗೂ ಅಚ್ಚುಮೆಚ್ಚಿನ ವ್ಯಕ್ತಿಗಳಾಗಿರ್ತಕ್ಕಂಥವರು. ಕೊನೆಗೆ ದೇವಲೋಕದ ಅಪ್ಸರೆಯೂ ಸಹ ರಾಜರ್ಷಿಗಳ ಸಂಘ ತಮ್ಮ ಹೆಗ್ಗಳಿಕೆ ಸಂಕೇತ ಅಂತ ಅವರು ಅಪೇಕ್ಷಾ ಮಾಡ್ತಾ ಇದ್ರು. ಈ ಪುರೂರವನು ಹೇಳಿ ಕೇಳಿ ಅತ್ಯಂತ ಚಂದ್ರನ ಮೊಮ್ಮಗನಾದ್ದರಿಂದ ಅಷ್ಟೇ ಉತ್ತಮನಾಗಿರ್ತಕ್ಕಂಥವನು. ಅವನು ಧೀರೋದಾತ್ತ ವ್ಯಕ್ತಿತ್ವ, ಮಾನುಷ ಪ್ರಪಂಚದಲ್ಲಿ ಯಾರಿಗೂ ಇರದೇ ಇರುವ ಸೌಂದರ್ಯ ಅವನಿಗೆ ಇತ್ತು ಅಂತ ಹೇಳ್ತಾರೆ. ಮತ್ತು ವೀರ ಪರಾಕ್ರಮನಾಗಿರತಕ್ಕಂಥವನು. ಸ್ವರ್ಗದ ಜನರ ಸಂಭಾಷಣೆ ಆ ಪುರೂರವನ ಹೆಸರು ಕೇಳಿ ಬರ್ತಾ ಇತ್ತಂತೆ. ಅಪ್ಸರೆಯರು ಸಾಮಾನ್ಯವಾಗಿ ವಾಸುವ ಮೈ ಇರುವ ಮಾನವರನ್ನ ಎಂದಿಗೂ ಮೆಚ್ಚೋದಿಲ್ಲ. ಆದರೆ ಪುರೂರವನ ಸೌಂದರ್ಯ ದೇವಕನ್ಯೆಯರು ಕೂಡ ಅವರು ಆಶ್ಚರ್ಯ ಪಡ್ತಾ ಇದ್ದಂತೆ. ಅಷ್ಟು ಆ ಪುರೂರವನ ಸೌಂದರ್ಯ ಅಂತ ಹೇಳ್ತಾರೆ. ಯಾಕೆಂದರೆ ಸ್ವರ್ಗಕ್ಕೆ ಬೇಕಾದ ಹಾಗೆ ಹೋಗಿ ಬರಲಿಕ್ಕಾಗಿ, ಭೂಮಿಗೆ ಬೇಡವೆಂದಾಗ ಬಿಡಲಿಕ್ಕಾಗಿ ಅನುಕೂಲ ಇರುವುದು ಇವನನ್ನು ಬಿಟ್ಟರೆ ಇನ್ಯಾರಿಗೂ ಇಲ್ಲ. ಅಷ್ಟು ಆ ಪುರೂರವನ ಒಂದು ಮಹಾತ್ಮೆ ಅಂತ ಹೇಳ್ತಾರೆ. ದಿಗಂಬರನಾಗಿದ್ದಾಗ ರಾಜನು ಕಣ್ಣಿಗೆ ಬೀಳಬಾರದು, ತಾನು ಬಯಸಿದಾಗಷ್ಟೇ ಬರಬೇಕು. ತನ್ನ ಪ್ರೀತಿಯ 2 ಹೋತ ಆಡುಗಳನ್ನು ರಾಜನು ತಾವು ಮಲಗುವ ಕೋಣೆಯಲ್ಲೇ ಕಟ್ಟಿರಬೇಕು, ರಕ್ಷಣೆ ಮಾಡಬೇಕು. ತಾನು ಕೇವಲ ತುಪ್ಪವನ್ನು ಮಾತ್ರ ತಿನ್ನುವುದು, ಅದು 1 ಹೊತ್ತು ಮಾತ್ರ. ಹೀಗೆ ಅವನ ಒಂದು ವಿಚಾರವನ್ನು ತಿಳಿಸ್ತಾರೆ. ಈ ಕರಾರು ಇರುವವರಿಗೆ ಸಂಬಂಧ ಇರುತ್ತದೆ, ಕರಾರು ಮುರಿದರೆ ಸಂಬಂಧ ಕತ್ತರಿಸುವುದು ಖಚಿತ ಅಂತ ಅವಳು ತಿಳಿಸ್ತಾಳೆ. ಆದರೆ ಪುರೂರವನು ಅವಳಿಗೆ ಎಲ್ಲ ಮನಸೋದಿದ್ದರಿಂದ ಅವಳ ನಿಯಮಗಳನ್ನೆಲ್ಲ ಶರಣಾಗಿ ಅವಳೊಂದಿಗೆ ಕಾಲವನ್ನು ಕಳೆಯುತ್ತಾನೆ. ಸ್ವರ್ಗದ ಚೈತ್ರರಥ ಎಂಬ ಉದ್ಯಾನವನದಲ್ಲಿ 10 ವರ್ಷ ಹಾಯಾಗಿ ವಿಹರಿಸಿದ ಅವನು ಮುಂದೆ ಮನೋಹರವಾದ ಮಂದಾಕಿನಿ ನದಿಯ ತೀರದಲ್ಲಿ ಅಲಕಾಪುರಿಯಲ್ಲಿ 5 ವರ್ಷ ವಿಹಾರವನ್ನು ಮಾಡ್ತಾನೆ. ಆ ಬೆಡಗಿನ ರಮಣಿಯೊಡನೆ ಬದರಿ ಕ್ಷೇತ್ರದಲ್ಲಿಯೂ 5 ವರ್ಷಗಳನ್ನು ಕಳೆಯುತ್ತಾನೆ. ನಂದನವನದಲ್ಲಿ 6 ವರ್ಷ ಕಳೀತಾನೆ. ಉತ್ತರ ಕುರುಗಳ ದೇಶದಲ್ಲಿ ಹಣ್ಣು ಹೂವುಗಳಿಂದ ತುಂಬಿದ ತೋಟಗಳಲ್ಲಿ 7 ವರ್ಷ ಕಳೀತಾನೆ. ಗಂಧಮಾದನ ಪರ್ವತದಲ್ಲಿ ಗೆಳತಿಯೊಡನೆ ವಿಹಾರವನ್ನು ಮಾಡ್ತಾನೆ. ಮೇರು ಪರ್ವತದಲ್ಲಿ 10 ವರ್ಷ ಹಾರಾಡ್ತಾನೆ. ಅವನು ಉತ್ತರಾಂಚಲದಲ್ಲಿ ಮತ್ತೆ 8 ವರ್ಷಗಳನ್ನು ಕಳೆಯುತ್ತಾನೆ. ಪುರೂರವನ ಅದಮ್ಯವಾದ ಉತ್ಸಾಹ, ಅವನ ಅಪ್ರತಿಮವಾದ ರೂಪ, ಅನುಪಮವಾದ ಚಾರಿತ್ರ್ಯ, ಅಸದೃಶವಾದ ಧರ್ಮನಿಷ್ಠೆ ಇವೆಲ್ಲಗಳಿಗೂ ನಾಚಿ ನೀರಾದ ಆ ಊರ್ವಶಿಗೆ ಮಾನವನಾದ ಇವನೇನು ಮಹಾ ಅಂತನ್ನುವ ಮೊದಲಿಗೆ ಎಂದಿಗೂ ಬರಲಿಲ್ಲ. ನೋಡಿ, ಅಂದರೆ ಆ ಪುರೂರವನ ಪ್ರತಿಯೊಂದರಲ್ಲೂ ಅಂದರೆ ಹೌದು, ಇವತ್ತು ನನಗೆ ಅಧಿಕಾರ ಇದೆ, ಸಂಪತ್ತಿದೆ ಎಂದ ಮೇಲೆ ಧರ್ಮವನ್ನು ಬಿಡೋರು ಅನೇಕರು. ಆದರೆ ಎಂದಿಗೂ ಧರ್ಮವನ್ನು ಬಿಟ್ಟು ಜೀವನವನ್ನು ಮಾಡ್ತಾ ಇದ್ದಿಲ್ಲ. ಅಷ್ಟು ಉತ್ತಮನಾಗಿರತಕ್ಕಂಥ ರಾಜ ಆ ಪುರೂರವ ರಾಜ ಅಂತ ಹೇಳ್ತಾರೆ. ಹೀಗೆ ಅವರು ಅಷ್ಟು ಉತ್ತಮ ರೀತಿಯಿಂದ ಜೀವನ ನಡೆಸ್ತಾ ಇದ್ರು. ದೇವಲೋಕದ ಹೃದಯವನ್ನು ಸೂರೆಗೊಳ್ಳುವಂತಹ ಸಂಪತ್ತು, ವಿಕ್ರಮ ಎಲ್ಲವೂ ಇತ್ತು ಅಂತ ಹೇಳ್ತಾರೆ. ಊರ್ವಶಿಯು ಬಿಡಲು ಕರಾರುಗಳನ್ನು ಒಡ್ಡಿದ್ದರೂ ಊರ್ವಶಿಗೆ ಇವೆಲ್ಲ ಯಾಕೆ ಅಂತ ಅನಿಸಿಬಿಡ್ತು. ಕೊನೆಗೆ ಬಿಟ್ಟು ಹೋಗೋದರಲ್ಲಿ ಬದುಕಿದ್ದರೆ ಇವನೊಂದಿಗೆ ಇರಬೇಕು ಅಂತನ್ನುವಂತೆ ಅವಳು ಮನಸ್ಸನ್ನು ಮಾಡ್ತಾಳೆ ಅಂತ ಹೇಳ್ತಾರೆ. ಹೀಗೆ ಆ ರೀತಿಯಾದ ಜೀವನವನ್ನು ನಡೆಸ್ತಾರಂತೆ. ಹಾಗೆ ಕೊನೆಗೆ ದ್ವೇಷ, ಮುಂದೆ ಮುಖ ಕಂಡಲ್ಲಿ
ಕಂಡರೆ ಆಗದೇ ಇರುವಷ್ಟು ಕಲಹ ಇದೆಲ್ಲ ಅಂದರೆ ಮನುಷ್ಯರು ಕೂಡ ಅದೇ ರೀತಿಯಾಗಿ ಜೀವನವನ್ನು ನಡೆಸ್ತಾರೆ ಅಂತ ತಿಳಿಸ್ತಾರೆ. ಅಪ್ಸರೆಯರಿಗೂ ಅಚ್ಚುಮೆಚ್ಚಾಗುವಂತೆ ಅಚ್ಚುಕಟ್ಟಾಗಿ ಬದುಕು ನಡೆಸಿದಂತಹ ಪುರೂರವ ಎಲ್ಲಿ, ಈಗಿನ ಮನುಷ್ಯರಲ್ಲಿ ಅಂತನ್ನುವುದನ್ನು ತಿಳಿಸ್ತಾರೆ. ಹಾಗಾದರೆ ಪುರೂರವ ಮಾಡಿದ್ದು ಸರಿ, ನಾವು ಮಾಡುವುದು ಸರಿ ಅಂದರೆ ಎಂದಿಗೂ ಅಲ್ಲ. ಈಗ ಮಾಡುವಂತಹ ನೋಡಿ, ನಾವು ರುಕ್ಮಿಣಿ ಕಥೆಯಲ್ಲಿ ಕೇಳಿ ಅನೇಕ ಜನರು ಅಂತಾರೆ, ಹಾಗಾದರೆ ಕೃಷ್ಣ ರುಕ್ಮಿಣಿ ಮಾಡಿದ್ದು ಸರಿ ಆದಮೇಲೆ ನಾವು ಮಾಡುವುದು ಸರಿ ಅಲ್ಲ. ಶಾಸ್ತ್ರ ಅದನ್ನೇ ಹೇಳ್ತಾರೆ, 18 ವರ್ಷ ಆಗುವವರೆಗೂ ಮನೆಯಲ್ಲಿ ಕಾಯಬೇಕಂತ ವಿವಾಹವನ್ನು ಮಾಡ್ತಾರೆ ಅಂತ. ಯಾವಾಗ 18 ವರ್ಷ ಆಗುವವರೆಗೂ ವಿವಾಹವನ್ನು ಮಾಡೋದಿಲ್ಲ, ಆಗ ಸಜಾತೀಯನಾದ ಅಥವಾ ಸಜಾತೀಯಳಾದ ವರ ಅಥವಾ ವಧು ತಾನೇ ಹುಡುಕಿಕೊಂಡು ಉತ್ತಮಳಾಗಿರ್ತಕ್ಕಂತಹ ಕನ್ಯೆಯನ್ನು ವಿವಾಹವಾಗಿ ಅಥವಾ ಉತ್ತಮವಾದ ವರನನ್ನು ವಿವಾಹವಾದಾಗ ಅದು ಸಾರ್ಥಕವಾಗ್ತದೆ. ಇವತ್ತು ಹಾಗೆಲ್ಲ ಮಾಡ್ತಾರೆ, ಯಾವುದೋ ವಿಜಾತಿ ವಿವಾಹ, ನಮಗೂ ಅವರಿಗೂ ಒಂದಕ್ಕೊಂದು ಸಂಬಂಧ ಇಲ್ಲ, ಅದಾದ ಮೇಲೆ ಅನೇಕ ಕಲಹಗಳಾಗ್ತವೆ. ಆಮೇಲೆ ಕೊನೆಗೆ ಎಲ್ಲಿಗೆ ಬರ್ತದೆ, ಕೊನೆಗೆ ಒಬ್ಬರಿಗೊಬ್ಬರು ಆಗೋದಿಲ್ಲ ಅಂಥೇಳಿ ನೀನೊಂದು ಬೇರೆ ಇರು, ನಾನೊಂದು ಬೇರೆ ಇರ್ತೀನಿ ಅನ್ನುವಂತೆ ಇವತ್ತಿನ ಜೀವನ. ಆದ್ದರಿಂದ ಎಂದಿಗೂ ಅದು ಜೀವನ ಅಲ್ಲ ಅಂತ ತಿಳಿಸ್ತಾರೆ. ನೋಡಿ, ಇವತ್ತು ಡೈವರ್ಸ್ ಅಂತ ಬಂದಿದೆ, ನಮ್ಮ ಇಡೀ ಧರ್ಮದಲ್ಲಿ ಎಂದಿಗೂ ಇಲ್ಲ ಅದು. ಆದರೆ ಇವತ್ತು ಎಷ್ಟೋ ಜನ ಕೇವಲ ದುಡ್ಡಿಗಾಗಿ ಅದನ್ನು ಮಾಡ್ತಾ ಇದ್ದಾರೆ. ನೋಡಿ, ಮೊನ್ನೆ ನ್ಯೂಸ್ನಲ್ಲಿ ನೋಡಿದ್ವಿ, ಬೇಕಾದಷ್ಟು ಸಂಪತ್ತಿದೆ, ಆ ಹೆಣ್ಣು ಯಾವುದೋ ಒಂದು ನಿಮಿತ್ತದಿಂದಾಗಿ ಅವನನ್ನು ಬೆಟ್ಟದ ಮೇಲೆ ಇನ್ನಿಲ್ಲ. ಈ ಎಲ್ಲ ನ್ಯೂಸ್ನಲ್ಲಿ ಅದೇ ಇದೆ. ಅಂದರೆ ಎಂತಹ ಪರಿಸ್ಥಿತಿ ಇದೆ ಜೀವನದಲ್ಲಿ ಅಂತ ಅನ್ನೋದನ್ನು. ನಿನ್ನೆ ಆಯಿತು ಚಿತ್ರದುರ್ಗದಲ್ಲಿ ಅವಳನ್ನು ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ಕೊನೆಗೆ ಕಾರಿನಿಂದ ಇಳಿದು ಕಾರಿನಲ್ಲಿ ತಾನೇ ಬಾಂಬ್ ಸ್ಫೋಟ ಮಾಡಿಕೊಂಡು ಚಿತ್ರದುರ್ಗ ನಿನ್ನೆ ಆದಂತಹ ವಿಚಾರ. ಅಂದರೆ ಎಲ್ಲಿಗೆ ಬಂದಿದೆ ಜೀವನ ಅಂತ ಅನ್ನೋದನ್ನು. ಅಂದರೆ ತಾಳ್ಮೆ ಇಲ್ಲದೇ ಇದ್ದದ್ದರಿಂದ ಇದೆಲ್ಲವೂ ಆಗ್ತಾ ಇದೆ. ಆದ್ದರಿಂದ ಪುರೂರವನ ಮಹಾತ್ಮೆ ಎಂತಹದ್ದು, ಅವನಿಗೂ ನಮಗೂ ಎಂದಿಗೂ ಹೋಲಿಕೆಯಾಗಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನುವುದನ್ನು ತಿಳಿಸ್ತಾರೆ. ಏತೇಷು ವನಮುಖ್ಯೇಶು ಸುರೈರಾಚರಿತೇಷು ಚ ಊರ್ವಶ್ಯ ಸಹಿತೋ ರಾಜ ರೇವೆ ಪರಮಯಾಮುದ. ಆದ್ದರಿಂದ ನಾರಾಯಣನ ಅಂಗದಿಂದ ಆವಿರ್ಭವಳಾದಂತಹ ಚೆಲುವೇನ ಸಿರಿಯಾದ ಆ ಊರ್ವಶಿ ಸ್ವರ್ಗದ ಊರಿನ ಜನರ ಮನವನ್ನ ಸೂರೆಗೊಂಡಿರ್ತಕ್ಕಂಥವಳು, ಜನರ ಮನಸ್ಸಿಗೆ ಬೇಕಾದವಳು, ಎಲ್ಲ ಲೋಕಗಳಲ್ಲೂ ಬೆಳಗುವವರು, ಈ ಕಡೆಗೆ ಭೂಮಿಯಲ್ಲೂ ಆ ಕಡೆಗೆ ಸ್ವರ್ಗದಲ್ಲೂ ಸುಂದರಿಯಾಗಿರ್ತಕ್ಕಂಥವಳು. ಸ್ವರ್ಗದಲ್ಲಿಲ್ಲದವರೆಗೂ ಯಾಕೋ ಸಪ್ಪು ಅಂತ ಅನಿಸ್ತದಂತೆ, ದೇವಗಂಧರ್ವರೆಲ್ಲ ಗರಿ ಕಳೆದುಕೊಂಡಂತೆ ಪಕ್ಷಿಯಂತೆ ನಿರುತ್ಸಾಹಿಗಳಾಗಿದ್ದರಂತೆ. ಇಂದ್ರನಿಗೂ ಇದು ಸತ್ಯ ಸಂಗತಿ ಅಂತ ತಿಳಿದು ಆಗ ಇಂದ್ರನ ಅಣತಿಯಿಂದ ಚಾಣಾಕ್ಷರಾದ ಗಂಧರ್ವರಿಗೆ ಊರ್ವಶಿಯನ್ನು ಸ್ವರ್ಗಕ್ಕೆ ಕರೆತರಬೇಕು ಅಂತ ಉಪಾಯವನ್ನು ಮಾಡಿ ಹೇಳಿ ಕಳಿಸ್ತಾರೆ ಅಂತ ಹೇಳ್ತಾರೆ. ಊರ್ವಶಿಯು ಹಿಂದೆ ಮಾಡಿಕೊಂಡಿದ್ದ ಕರಾರವನ್ನು ವಿಶ್ವಾವಸು ಚೆನ್ನಾಗಿ ತಿಳಿದಿದ್ದ. ಆ ಕರಾರನ್ನು ಮುರಿಯುವಂತೆ ಮಾಡಿ ಊರ್ವಶಿಯನ್ನು ತನ್ನ ಊರಿಗೆ ತರಬೇಕು ಅಂತ ಉಪಾಯವನ್ನು ಮಾಡ್ತಾನೆ. ಒಂದು ದಿನ ರಾತ್ರಿಯಲ್ಲಿ ಕರಾಳವಾಗಿ ಕಗ್ಗತ್ತಲಿದ್ದಾಗ ಊರ್ವಶಿ ಒಂದು ಆಡುವನ್ನು ಅಪಹಾರ ಮಾಡಿಕೊಂಡು ಹೋಗ್ತಾನೆ. ಊರ್ವಶಿ ಅದನ್ನು ಕಂಡರೆ ಪಂಚಪ್ರಾಣ, ಅದು ಕಾಣದೇ ಇದ್ದಾಗ ಹಾಗೆ ತನ್ನ ಪ್ರಾಣವನ್ನೇ ಕಳೆದು ಹೋದಂತೆ ಅವಳು ಮಾಡ್ತಾಳೆ. ಆಗ ಗಂಧರ್ವರು ಯಾರೋ ಬಂದು ಅದನ್ನು ಕದ್ದಿದ್ದಾರೆ ಅಂತ ಶಂಕ ಬರ್ತದೆ. ರಾಜನಂತೂ ಆಗ ಶಯನಾಗಾರದಲ್ಲಿ ಅವನು ಮಲಗಿದ್ದರಿಂದ ಅವನಿಗೆ ಗೊತ್ತಾಗೋದಿಲ್ಲ. ಗಂಧರ್ವರು ಊರ್ವಶಿಗೆ ಕೋಪ ಬರಬೇಕು ಅಂತ ಹೇಳಿ ಎಲ್ಲವನ್ನು ಮಾಡ್ತಾರೆ. ಆಡನ್ನು ಆಗಲೇ ಕದಿಯುವ ಪಿತೂರಿಯನ್ನು ಮಾಡ್ತಾರೆ. ಊರ್ವಶಿ ಏನಾದರೂ ಮಾಡಿ ಆಡನ್ನು ಕಾಯಲೇಬೇಕು ಅಂತ ಅಂಗಲಾಚುತ್ತಾಳೆ. ಆ ರಾಜನಿಗೆ ಒಂದು ಕಡೆಗೆ ಊರ್ವಶಿ ಕೈ ಬಿಟ್ಟು ಹೋದಾಳೇನೋ ಅಂತನ್ನುವ ಭಯ, ಇನ್ನೊಂದು ಕಡೆಗೆ ತಾನು ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನುವ ಪರಿಸ್ಥಿತಿ. ಹೀಗೆ ಇದ್ದದ್ದರಿಂದ ಆಡುಗಳನ್ನು ಬಿಡಿಸಿಕೊಂಡು ಬರಲಿಕ್ಕೆ ಆಗೋದಿಲ್ಲ. ರಾಜ ಬೆನ್ನತ್ತಿದ್ದಾನೆ ಅಂತ ತಿಳಿದು ಗಂಧರ್ವರು ಆ ರಾಜ ಊರ್ವಶಿಯ ಕಣ್ಣಿಗೆ ಬೀಳಲಿ ಅಂತ ಕರಾರು ಮುರಿದಂತಾಗಿ ಊರ್ವಶಿಯೇ ಉಗ್ರಳಾಗಿ ನೆಪದಿಂದ ಸ್ವರ್ಗಕ್ಕೆ ಬರಬೇಕು ಅನ್ನುವಂತೆ ಎಲ್ಲವನ್ನು ಮಾಡ್ತಾರೆ. ಕೊನೆಗೆ ರಾಜನಂತ ಮಿಂಚಿನ ಸರಮಾಲೆಯನ್ನೇ ಫಳಫಳ ಹೊಳೆಯುವಂತೆ ಮಾಡಿದಾಗ ಊರ್ವಶಿಗೆ ರಾಜನನ್ನು ನೋಡಲಿಕ್ಕಾಗುವುದಿಲ್ಲ. ರಾಜ ನಗ್ನನಾಗಿ ಕಾಣುತ್ತಾನೆ. ಅಷ್ಟು ಅಚ್ಚುಕಟ್ಟಾಗಿ ರಕ್ಷಣೆ ಮಾಡಲಿಲ್ಲ. ನಿಯಮ ಮುರಿದದ್ದರಿಂದ ಸಹಬಾಳ್ವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭೂಲೋಕ ಬಿಟ್ಟು ನಾನು ಸ್ವರ್ಗಕ್ಕೆ ಹೋಗ್ತೇನೆ ಅಂತ ಆ ಊರ್ವಶಿ ಅಲ್ಲಿಂದ ಹೊರಡ್ತಾಳೆ ಅಂತ ಹೇಳ್ತಾರೆ. ಆಯಾಸಪಟ್ಟು ಆಡನ್ನು ರಕ್ಷಿಸಿ ಹಿಂತಿರುಗಿ ತಂದರೂ ಕೂಡ ರಾಜನಿಗೆ ನಿರಾಶೆಯಾಗಿತ್ತು. ಅವಳ ಪ್ರೇಮದ ಉನ್ಮಾದ, ರಾಜ್ಯ, ಕೋಶ, ಮನೆ, ಪ್ರತಿಷ್ಠೆ ಎಲ್ಲವೂ ಬಿಟ್ಟು ಊರೂರು ತಿರುಗುತ್ತಾನೆ. ಎಲ್ಲ ಕಡೆ ಅಲದಾಡುತ್ತಾನೆ. ಕಾಮದ ದಾಸ್ಯ ಎಂಥವರನ್ನು ಹಿಪ್ಪು ಮಾಡ್ತದೆ ಅಂತ ತಿಳಿಸ್ತಾರೆ. ಈ ಕಡೆಗೆ ಊರ್ವಶಿ ಸ್ವರ್ಗಕ್ಕೆ ಹಾರುವ ಮುನ್ನ
ಪುಣ್ಯವಾದ ಕುರುಕ್ಷೇತ್ರದಲ್ಲಿ ಅದು ಕಮಲಗಳು ಅರಳಿ ಚಂದಾದ ಆ ಪ್ಲಕ್ಷ ಸರೋವರದಲ್ಲಿ ಸ್ನಾನವನ್ನು ಮಾಡಿ ಗೆಳತಿಯರಲ್ಲಿ ಗೇಲಿ ಮಾಡುತ್ತಾ ಕಾಲ ಕಳೀತಾ ಅವರು 5 ಅಪ್ಸರೆಯರು ಅಲ್ಲಿ ಸರಸ ಸಲ್ಲಾಪವನ್ನು ಮಾಡ್ತಾ ಇರ್ತಾರೆ. ಅವಳನ್ನು ಕಂಡು ರಾಜನ ಅವಳ ಮೇಲೆ ಮುಗಿಬಿದ್ದು ಹತ್ತಿರ ನಿಲ್ತಾನೆ. ಅವಳಂತೂ ಆಗ ಪುರೂರವನ ಧೈರ್ಯ, ಚಾತುರ್ಯ, ಸೌಂದರ್ಯ ಎಲ್ಲವನ್ನ ಹೊಗಳ್ತಾ ಇರ್ತಾಳೆ. ಅವಳ ಗೆಳತಿಯರಿಗೆಲ್ಲ ಗಾಬರಿಯಾಗ್ತದೆ. ಸ್ವರ್ಗವನ್ನೇ ಆಚೆ ಸರಿಸಿ ಭೂಮಿಯಲ್ಲೇ ಭದ್ರವಾಗಿ ಬೇರೂರ್ತಾಳೇನೋ ಅಂತ ಎಲ್ಲರಿಗೆ ಆತಂಕವಾಗ್ತದೆ. ಈ ಕಡೆಗೆ ಪುರೂರವ ಪಕ್ಕದಲ್ಲೇ ಇದ್ದಾನೆ. ಅವಳಿಗೆ ಮತ್ತೆ ಅಯ್ಯೋ ಅನಿಸದೆ, ನಾನು ಈಗ ನಿನ್ನಿಂದ ಗರ್ಭಿಣಿಯಾಗಿದ್ದೇನೆ, ಸ್ವಲ್ಪ ತಿಂಗಳುಗಳು ಉರುಳದ ಮೇಲೆ ನಿನ್ನ ಮಕ್ಕಳು ಹುಟ್ಟಿದ ಬಳಿಕ ಅವರನ್ನು ಕರೆದುಕೊಂಡು ನಾನು ನಿನ್ನ ಹತ್ರ ಬರುತ್ತೇನೆ, ಆಗ ನಿನ್ನ ಜೊತೆ ಒಂದು ರಾತ್ರಿ ಕಳೀತೇನೆ ಅಂತ ಹೀಗೆ ಹೇಳ್ತಾರೆ. ಸಂವತ್ಸರ ಸುರಿಯುವಷ್ಟರಲ್ಲಿ ಊರ್ವಶಿ ಕೊಟ್ಟ ಮಾತಿನಂತೆ ಪುನಃ ಬರುತ್ತಾಳೆ. ಅವರನ್ನು ರಾಜನಿಗೆ ಒಪ್ಪಿಸಿ ಅವನೊಂದಿಗೆ ಒಂದು ರಾತ್ರಿ ಕಳೆದು ರಾಜನಿಗೆ ಸ್ವರ್ಗವೇ ಭೂಮಿಗೆ ಬಂದು ಇಳಿದಂತೆ ಭಾರಿ ಸಂತೋಷವಾಗಿ ಅವನಿಗೆ ನಿಯಮವಿಲ್ಲದಷ್ಟು ನಿರೀಕ್ಷೆಗಳ ರಾಶಿಯಾಗ್ತದೆ. ಆದರೆ ಕಾಲ ಕಳೆಯಲೇಬೇಕು, ಕಳೆದು ಹೋಗಲೇಬೇಕು. ರಾತ್ರಿ ಕಳೆದು ಹಗಲಾಗ್ತದೆ. ಊರ್ವಶಿ ಪುರೂರವನ್ನು ಬಿಟ್ಟು ಹೊರಡಬೇಕು ಅಂತ ವಿಚಾರ ಮಾಡಿ ಪುರೂರವನಿಗೆ ಊರ್ವಶಿ ಹುಡುಗದ ಉಲ್ಲಾಸ, ಅಪೂರ್ವವಾದ ಜೋಡಿ, ಅಷ್ಟು ಉತ್ತಮಳಾಗಿರ್ತಕ್ಕಂಥವಳು, ಆದರೆ ಅಲ್ಲಿಂದ ಹೊರಡಲೇಬೇಕು ಅನ್ನುವಂತೆ ಸ್ವರ್ಗಕ್ಕೆ ಕಡೆಗೆ ಅವಳು ಹೊರಟು ಹೋಗ್ತಾಳಂತೆ. ಆಕೆಯೇ ಪುರೂರವನ ಕಿವಿಯಲ್ಲಿ ಹೇಳ್ತಾಳೆ, ನನ್ನನ್ನು ಗಂಧರ್ವರು ಕರೆದೊಯ್ಯುವುದು ಖಚಿತವಾದದ್ದು, ಅವರನ್ನು ನೀನು ಆದರಾತಿಥ್ಯಗಳಿಂದ ಉಪಚಾರ ಮಾಡು. ನಿನ್ನ ಉಪಚಾರ ಅವರಿಗೆ ಆನಂದ ತಂದರೆ, ಸಂತೋಷದ ಸುರಿಮಳೆಯನ್ನು ತಂದರೆ ನಾನು ಇಲ್ಲಿಂದ ಹೋಗುವುದಿಲ್ಲ. ನಿನಗೆ ಬೇಕಾದ ವರಗಳನ್ನು ಕೇಳು ಅಂತ ಹೇಳ್ತಾರೆ. ನೀನು ಗಂಧರ್ವನಾಗಬೇಕು ಅಂತ ಆಗ ವರವನ್ನು ಕೇಳು. ನೀನು ಗಂಧರ್ವ ಅಂತ ಆದರೆ ಆಗ ಸ್ವರ್ಗದಲ್ಲಿ ವಿಹಾರ ಮಾಡಬಹುದು, ಆಗ ನೀನು ಸ್ವರ್ಗಕ್ಕೆ ಬರಬಹುದು ಅಂತ ಹೇಳಿದಾಗ ರಾಜನಂತೂ ದಾನ, ಶೂರ, ವ್ಯವಹಾರ ಚತುರನಾಗಿರತಕ್ಕಂಥವನು, ಲೋಕನೀತಿಯನ್ನು ತಿಳಿದಿರತಕ್ಕಂಥವನು, ಗಂಧರ್ವರಿಗೆ ಗರಬಡಿಯುವಂತೆ ಅದ್ದೂರಿ ಉಪಚಾರವನ್ನು ಮಾಡ್ತಾನೆ. ಗಂಧರ್ವರು ಸಂತುಷ್ಟರಾಗಿ ಏನಾದರೂ ವರವನ್ನು ಕೇಳು ಅಂತ ಹೇಳಿದಾಗ ಅಗ್ನಿಯನ್ನು ಒಂದು ಪಾತ್ರೆಯಲ್ಲಿಟ್ಟು ರಾಜನಿಗೆ ಕೊಟ್ಟು ಅದರಿಂದ ಮಥನ ಮಾಡಿ ಯಜ್ಞ ಮಾಡಿ ಗಂಧರ್ವತ್ವವನ್ನು ಪಡೆದು ಸ್ವರ್ಗಕ್ಕೆ ಬಾ ಅಂತ ಹೇಳಿದಾಗ ಒಂದು ಕಡೆಗೆ ಮಕ್ಕಳು, ಇನ್ನೊಂದು ಕಡೆಗೆ ಅಗ್ನಿ. ಮಕ್ಕಳು ಮತ್ತು ಬೆಂಕಿ ಇವೆರಡನ್ನು ಒಟ್ಟಿಗೆ ಎಂದಿಗೂ ಒಯ್ಯಬಾರದು. ಮಕ್ಕಳು ವಂಶವೃಕ್ಷದ ಸಂಕೇತವಾಗಿರ್ತಕ್ಕಂತಹದ್ದು, ಅಗ್ನಿ ವಂಶವೃಕ್ಷದ ನಾಶಕವಾಗಿರುವಂತಹದ್ದು. ಆದ್ದರಿಂದ ಮರವನ್ನೇ ಸುಡುವುದು ಬೆಂಕಿ. ಆದ್ದರಿಂದ ಇವೆರಡನ್ನು ಎಂದಿಗೂ ಒಂದೇ ಬಾರಿ ಒಯ್ಯಬಾರದು ಅಂತ ಹೇಳುತ್ತಾರೆ. ಹೀಗಾಗಿ ಮದುವೆ ಮನೆಗೆ ಸಾಮಗ್ರಿ ತೆಗೆದುಕೊಂಡು ಹೋಗುವಾಗ ಕಟ್ಟಿಗೆ, ಬೆಂಕಿ ಪೊಟ್ಟಣ ಎಂದಿಗೂ ತೆಗೆದುಕೊಂಡು ಹೋಗಬಾರದು. ನೋಡ್ರಿ ಯಾಕೆ ಹೇಳುತ್ತಾರೆ ಅಂದರೆ ನೋಡ್ರಿ ಎಷ್ಟು ಅದಕ್ಕೆ ಅರ್ಥ ಇದೆ ಅಂತ ಅನ್ನೋದನ್ನು ತಿಳಿಸ್ತಾರೆ. ಆದ್ದರಿಂದ ಕಟ್ಟಿಗೆ, ನೀರು, ಸಕ್ಕರೆ ಹೀಗೆ ಹಾಕಿಸಿ ಬೇರೆಯವರ ಕೈಯಲ್ಲಿ ಬೆಂಕಿ ಪೊಟ್ಟಣವನ್ನು ತರಿಸಬೇಕು ಅಂತನ್ನುವುದು ಸಂಪ್ರದಾಯ. ಆದ್ದರಿಂದ ಅದು ಉತ್ತಮವಾದದ್ದು. ಇಲ್ಲದೇ ಇದ್ದರೆ ಅದು ಅನಿಷ್ಟದ ಸಂಕೇತ. ಆದ್ದರಿಂದ ಮಕ್ಕಳನ್ನು ಅರಮನೆಗೆ ಬಿಟ್ಟು ಅಗ್ನಿಯನ್ನು ಮತ್ತೆ ತೆಗೆದುಕೊಂಡು ಹೋಗಲಿಕ್ಕಾಗಿ ಬರ್ತಾನೆ. ಅಲ್ಲಿಗೆ ಬಂದಾಗ ಅಗ್ನಿ ಕಾಣುವುದಿಲ್ಲ, ಅದರ ಬದಲು ಅಶ್ವತ್ಥ ವೃಕ್ಷ ಕಾಣುತ್ತದೆ. ಅವನ್ನೇ ಮಥನ ಮಾಡಿ ಅಗ್ನಿಯನ್ನು ಹೊರತೆಗೆದು ಯಜ್ಞವನ್ನು ಮಾಡ್ತಾನೆ. ಆ ವಿರಹ ವೇದನೆಯಲ್ಲೂ ಅಂತರಂಗದ ಸಾಧನೆಯನ್ನು ಬಿಚ್ಚಿಟ್ಟು 3 ವೇದಗಳನ್ನು ಜಗತ್ತಿಗೆ ಪ್ರಕಟ ಮಾಡ್ತಾನೆ. ಅವನು ರಾಜಋಷಿ ಆದ್ದರಿಂದ ಬುಧನ ಮಗ, ಚಂದ್ರವಂಶದ ಚಿಗುರು. ಹೀಗಾಗಿ ಅವನ ಈ ಸಾಧನೆ ಅತ್ಯಂತ ವಿಶ್ವಾಸಾರ್ಹವಾದದ್ದು. ತ್ರೇತಾಗ್ನಿಯಲ್ಲಿ ಪ್ರಕಟ ಮಾಡಿದ ಮಹಾನುಭಾವ ಇವನು. ಏಕೋಗ್ನಿ ಪೂರ್ವಮೇವಾಸಿ ದೈಲಸ್ತ್ರೇತಾವಕಾರಯತ್. ಅವನು ಇಷ್ಟು ಪ್ರಭಾವಶಾಲಿಯಾಗಿರತಕ್ಕಂಥವನು. ಕಡೆಗೆ ಮಹರ್ಷಿಗಳು ಕೂಡ ಮತ್ತೆ ಮತ್ತೆ ಹೊಗಳುವ ಪುಣ್ಯತಮವಾದಂತಹ ಪ್ರಯಾಗ ಕ್ಷೇತ್ರದಲ್ಲಿ, ಅದು ಗಂಗಾ ನದಿಯ ಉತ್ತರ ತೀರದಲ್ಲಿದ್ದ ಪ್ರತಿಷ್ಠಾಪುರದಲ್ಲಿ ರಾಜ್ಯವನ್ನು ಆಳ್ತಾ ಇದ್ದ ಅಂತ ನಮ್ಮ ವಿಚಾರವನ್ನು ತಿಳಿಸ್ತಾರೆ. ಈ ಪುರೂರವನ 7 ಮಕ್ಕಳು ಸಹ ದೇವತೆಗಳಂತೆ ರೂಪ ಸಂಪನ್ನರು, ತೇಜಪೂರ್ಣರು, ಸ್ವರ್ಗದಲ್ಲೇ ಊರ್ವಶಿಯಿಂದ ಜನ್ಮವನ್ನು ಪಡೆದವರು, ಮಹಾತ್ಮರು. ಆಯು, ಅಮಾವಸು, ವಿಶ್ವಾಯು, ಶ್ರುತಾಯು, ದೃಢಾಯು, ವನಾಯು, ಶ್ರುತಾಯು ಅಂತನ್ನುವ ಈ 7 ಜನ ಮಕ್ಕಳು. ಅಮಾವಸುವಿನ ಪರಂಪರೆಯಲ್ಲಿ ಬಂದವರೇ ಸುಹೋತ್ರ ಅಂಥೇಳಿ. ಅವನಿಗೆ ಕೇಶಿನಿ ಅಂತನ್ನುವಳಲ್ಲಿ ಜನ್ಹು ಎಂಬ ಮಗ ಜನ್ಮ ಪಡಿತಾನೆ. ಜನ್ಹುವು ಸರ್ವಮೇಧ ಅಂತನ್ನುವ ಯಜ್ಞವನ್ನು ಮಾಡ್ತಾನೆ. ಅವನ ಯಜ್ಞದ ಆ ಉತ್ತಮವಾದಂತಹ ಯಜ್ಞದಲ್ಲಿ ತಪಸ್ಸಿನ ಪಾರಮ್ಯ ತಿಳಿದು ಗಂಗಾದೇವಿಗೆ ಜನ್ಹುವನ್ನೇ ಕೊಟ್ಟು ವಿವಾಹವನ್ನು ಮಾಡಬೇಕು ಅಂತ ವಿಚಾರವನ್ನು ಮಾಡ್ತಾನೆ. ನದಿ ತೀರದಲ್ಲಿ ಮಾಡುವ ಯಾಗ, ನದಿಯನ್ನೇ ಆಕರ್ಷಿಸಿ ಆಕೆ ಜನ್ಹುವಿನ ಬಳಿಗೆ ಬಂದು ತನ್ನನ್ನು ವಿವಾಹವಾಗಬೇಕು ಅಂತ ಕೇಳಿಕೊಂಡಾಗ, ಆದರೆ ಜನ್ಹು ಅವನು ಮಹಾ ಕೋಪಿಷ್ಠನಾಗಿರತಕ್ಕಂಥವನು, ಮನಸ್ಸಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕೋಪಗೊಂಡು
ಕುಳಿತುಕೊಂಡಿರುವ ಆ ಗಂಗಾದೇವಿ ಇಡೀ ಜಹ್ನುವಿನ ಸಭಾವನವನ್ನೇ ತನ್ನ ಪ್ರವಾಹದಿಂದ ಕೊಚ್ಚಿ ಹಾಕ್ತಾಳಂತೆ. ಅದಕ್ಕೆ ಜಹ್ನುವಿಗೆ ಕೋಪ ಬರುತ್ತದೆ. ಅವನು ಸಿಟ್ಟಾಗಿ ಹೇಳ್ತಾನೆ, ಏಷತೆ ವಿಫಲಂ ಯತ್ನಂ ಪಿಬನ್ ಅಂಬ ಕರೋಮ್ಯಃ ಅಸ್ಯ ಗಂಗೆ ವಲೇಪಸ್ಯ ಸದ್ಯ ಫಲಮಾಪ್ನುಹಿ. ನಿನ್ನ ಪ್ರವಾಹವನ್ನೇ ಕುಡಿದು ನಿನ್ನ ಪ್ರಯತ್ನವನ್ನೇ ನಾಶ ಮಾಡ್ತೇನೆ ಅಂತ ದುರಭಿಮಾನಕ್ಕೆ ಈಗಲೇ ಫಲವನ್ನು ನೀನು ಪಡೀತೀಯಾ ಅಂತ ಹೇಳಿ ಇಡೀ ಗಂಗೆಯನ್ನೇ ಆಪೋಷಣವನ್ನಾಗಿ ತೆಗೆದುಕೊಳ್ಳುತ್ತಾನೆ. ಹೀಗೆ ಆಪೋಷಣವನ್ನು ತೆಗೆದುಕೊಂಡದ್ದರಿಂದ ತಪಶಕ್ತಿ ಇರದಿದ್ದಲ್ಲಿ ಗಂಗೆಯನ್ನೇ ಆಪೋಷಣ ಮಾಡುವ ಅಪಾರ ಶಕ್ತಿ ಎಂದಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಭಾರೀ ತಪಸ್ಸಿದ್ದದ್ದರಿಂದ ಇಡೀ ಸಮಸ್ತವಾದ ಗಂಗೆಯನ್ನು ಆಪೋಷಣವನ್ನು ತೆಗೆದುಕೊಳ್ಳುತ್ತಾನೆ. ಎಲ್ಲದಕ್ಕೂ ಮಿಗಿಲಾಗಿ ಗಂಗೆಗೆ ಬಂದಾಗ ಈಗ ಬೇಡ ಎಂಬ ಗಂಭೀರ ಭಾವ ಉಳಿದವರಿಗೆ ಎಂದಿಗೂ ಸಾಧ್ಯ ಇಲ್ಲ. ಜಹ್ನುವಿನ ಜಗತ್ತೇ ಬೆರಗುಗೊಳಿಸಂತೆ ಕಾರ್ಯವನ್ನು ಮಾಡಿದಾಗ ಋಷಿಗಳು ಕಂಗಾಲಾಗ್ತಾರೆ. ಯಾಕಂದರೆ ಗಂಗೆ ಇಲ್ಲ ಅಂದರೆ ಹಾಗಾದರೆ ನಮ್ಮ ಜೀವನ ಹೇಗೆ ಎನ್ನುವಂತೆ ಗಂಗೆಯಿಂದ ಕಿವಿಯಿಂದ ಮಗಳನ್ನಾಗಿ ಪರಿಗ್ರಹಿಸುವಂತೆ ಎಲ್ಲ ಋಷಿಗಳು ಪ್ರಾರ್ಥನೆ ಮಾಡ್ತಾರೆ. ಜಹ್ನು ಲೋಕ ಕಲ್ಯಾಣಕ್ಕಾಗಿ ಅವಶ್ಯವಾಗಿ ಅದನ್ನು ಮಾಡ್ತೇನೆ ಅಂತ ಹೇಳಿ ಗಂಗೆಯನ್ನು ಬಲಕಿವಿಯಿಂದಲೇ ಬಿಡುತ್ತಾನೆ. ಹೀಗಾಗಿ ಎಲ್ಲೇ ಕೆಲವು ಕಡೆಗೆ ಹೋದಾಗ ನೋಡಿ, ಸಂಕಲ್ಪ ಮಾಡಲಿಕ್ಕೆ ಏನೂ ಇಲ್ಲದ ಇದ್ದಾಗ ಬಲಕಿವಿಯನ್ನು ಮುಟ್ಟಿಕೊಳ್ಳಬೇಕು ಅಂತ ಯಾಕೆ ಹೇಳ್ತಾರೆ ಅಂದರೆ ಬಲಕಿವಿಯಲ್ಲಿ ಗಂಗಾದೇವಿಯ ಸನ್ನಿಧಾನ ಇರುತ್ತದೆ ಅಂತನ್ನುವುದಕ್ಕಾಗಿ ಆ ರೀತಿಯಾಗಿ ಹೇಳ್ತಾರೆ ಎನ್ನುವಂತೆ ಆ ಕಿವಿಯಿಂದ ಹೊರಬಂದು ಮಗಳಾಗಿ ಮೂಡಿದ ಅವಳನ್ನೇ ಜಾಹ್ನವಿ ಅಂತ ಕರೀತಾರೆ. ಜಹ್ನುವು ಗಂಗೆಯನ್ನೇನೋ ವಿವಾಹವಾಗಲಿಕ್ಕೆ ಬಯಸಲಿಲ್ಲ. ಆದರೆ ಗಂಗೆಯೂ ಸಹ ಜಾಣೆಯಾಗಿರತಕ್ಕಂಥವಳು. ಆಕೆ ಯವನಾಶ್ವನ ಶಾಪದಿಂದ ಕಾವೇರಿಯಾಗಿ ಕವಲೊಡೆದು ಬಂದಿರತಕ್ಕಂಥವಳು. ಅವಳನ್ನು ಜಹ್ನುವು ವಿವಾಹವಾದಾಗ ಒಂದು ರೀತಿಯಿಂದ ಗಂಗೆಯನ್ನೇ ಪುನಃ ವಿವಾಹವಾದಂತಾಯಿತು ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಅವರ ಮಗನೇ ಸುನಃ ಅಂತನ್ನುವನು. ಈ ಸುನಃ ಹರಿವಂಶ ಅಂದರೆ ಎಷ್ಟು ಉತ್ತಮ. ಹರಿವಂಶ ಯಾಕೆ ಉತ್ತಮವಾದದ್ದು ಅಂದರೆ ಎಲ್ಲ ವಿಧವಾದಂತಹ ಆ ದೇವತೆಗಳ ಪರಮಾತ್ಮನಲ್ಲಿ ಬಂತಕ್ಕಂತಹ ಪ್ರತಿಯೊಬ್ಬ ದೇವತೆಗಳ ಋಷಿಗಳ ವಂಶವನ್ನು ತಿಳಿಸ್ತದೆ. ಅಷ್ಟು ಉತ್ತಮವಾದದ್ದು ಈ ಹರಿವಂಶ. ಆದ್ದರಿಂದ ಸಾಧನೆಗೆ ಎಂದಿಗೂ ಕೊನೆ ಇಲ್ಲ. ಒಂದಲ್ಲ ಎರಡಲ್ಲ, ನಾವು ಇಡೀ ಜನ್ಮ ಪೂರ್ತಿ ಸಾಧನೆ ಮಾಡಿದರೂ ಮುಗಿಯೋದಿಲ್ಲ. ಅಷ್ಟು ಸಾಧನೆ ಮಾಡಬೇಕಾದದ್ದು. ನೋಡಿ, ನಾವು ಅನೇಕ ತೀರ್ಥಕ್ಷೇತ್ರಗಳಿಗೆ ಹೋಗ್ತೇವೆ. ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಬೇಕು. ನಾವು ಎಲ್ಲೂ ಬೇಡ, ತಿರುಮಲಕ್ಕೆ ಹೋದಾಗ ಎಷ್ಟು ಜನ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡ್ತಾರೆ. ಅಲ್ಲಿ ನೀರು ಹೊಲಸು, ಎಲ್ಲರ ಸ್ನಾನ ಮಾಡಿದ್ರೆ ಮಾಡೋದಿಲ್ಲ ಅಂತ ಬಿಡೋರೇ ಜಾಸ್ತಿ. ಎಂದಿಗೂ ಹಾಗಲ್ಲ. ಭವಿಷ್ಯ ಪುರಾಣ ತಿಳಿಸ್ತದೆ, ತಿರುಮಲದ ಬೆಟ್ಟದ ಒಂದೇ ಮೇಲೆ 1,00,000 ತೀರ್ಥಗಳಿವೆ. ಇವತ್ತು ನಮ್ಮ ಕಣ್ಣಿಗೆ ಕಾಣುವುದು ಸ್ವಾಮಿ ಪುಷ್ಕರಣಿ, ಪಾಪ ವಿನಾಶಿನಿ, ಇನ್ನು ಕೆಲವು ತುಂಬುರ ತೀರ್ಥ ಅವೆಲ್ಲ ಇವೆ. ಅವೆಲ್ಲ ಬಹಳ ಕಷ್ಟ ಸಾಧ್ಯ. ಕಾಡಿನಲ್ಲಿ ಹೋಗಬೇಕು. ಕೆಲವು ಜನ ಹೋಗ್ತಾರೆ, ಈಗಲೂ ಹುಣ್ಣಿಮೆ ಮಾತ್ರ ಬಿಡ್ತಾರಲ್ಲಿ. ಹಾಗೆ ನೋಡಿ, ಅಂದರೆ ಎಷ್ಟು ತೀರ್ಥಕ್ಷೇತ್ರಗಳಿವೆ. ಅಂದರೆ ನಾವು ಮಾಡಬೇಕಾದ ಸಾಧನೆ ಇದು ಇಡೀ ಜೀವನ ಮಾಡಿದರೂ ಮುಗಿಲಿಕ್ಕೆ ಸಾಧ್ಯ ಇಲ್ಲ. ನಾವೇನು ಮಾಡ್ತೇವೆ, 60 ವರ್ಷದವರೆಗೂ ಲೌಕಿಕ ಜೀವನ, ರಿಟೈರ್ ಆದಮೇಲೆ ಮಾಡಿದರಾಯಿತು. ನಾವು ವಯಸ್ಸಿದ್ದಾಗಲೇ ವ್ರತಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಇನ್ನು ಇದು ಒಂದಾದರೆ ಇನ್ನು ಅಲ್ಲಿವರೆಗೂ ನಾವು ಬದುಕಿರುತ್ತೇವೆ ಅಂತನೂ ಗ್ಯಾರಂಟಿನೂ ಇಲ್ಲ. ಯಾವಾಗ ನಮ್ಮ ಮರಣ ಅಂತನ್ನುವುದು ಗೊತ್ತಿಲ್ಲ. ಅಂತಲೇ ಶಾಸ್ತ್ರ ಹೇಳುತ್ತದೆ, ಬೆಳಗ್ಗೆ ನಾನು ಬದುಕಿರುವುದಿಲ್ಲ ಅಂತ ಸಂಜೆ ಕರ್ಮವನ್ನು ಮಾಡಬೇಕು, ಮಧ್ಯಾಹ್ನ ನಾನು ಬದುಕಿರುತ್ತೇನೆ ಇಲ್ಲ ಗೊತ್ತಿಲ್ಲ ಅಂತ ಬೆಳಗ್ಗೆ ಕರ್ಮ ಮಾಡಬೇಕು. ಹೀಗೆ ಕರ್ಮಗಳನ್ನು ಆಚರಣೆ ಮಾಡಬೇಕು. ನಾವು ಅಂದ್ಕೊಳ್ತೇವೆ ಮುಂದಿನ ತಿಂಗಳು ಅಲ್ಲಿ ಹೋಗಬೇಕು, ಇನ್ನೊಂದು ತಿಂಗಳು ಅಲ್ಲಿ ಹೋಗಬೇಕು, ಇನ್ನು ಮುಂದಿನ ವರ್ಷ ಆ ಕೆಲಸ ಈ ಕೆಲಸ ಏನೇನೋ ನಾವು ಪ್ಲ್ಯಾನ್ ಮಾಡ್ಕೊಳ್ತೇವೆ. ನಮ್ಮ ಸಂಕಲ್ಪಕ್ಕೆ ಪರಮಾತ್ಮ ಸಂಕಲ್ಪ ಇದ್ದರೆ ಆ ಕಾರ್ಯವಾಗ್ತದೆ, ಇಲ್ಲದೆ ಇದ್ದರೆ ಇಲ್ಲ. ಎಷ್ಟೋ ಕಡೆ ನಾವು ನೋಡ್ತೇವೆ, ಮನೆಯಿಂದ ಹೊರಗೆ ಹೋಗಿ ಇಲ್ಲೇ ಹೋಗಿ ಬರ್ತೀನಿ ಅಂತ ಹೋಗೋರು ಪುನಃ ವಾಪಸ್ ಬರೋದಿಲ್ಲ. ಅಂತಹ ವಿಚಾರಗಳನ್ನು ನಾವು ಕೇಳ್ತೇವೆ. ಆದ್ದರಿಂದ ಯಾವುದು ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯರ ಜೀವನ. ಆದ್ದರಿಂದ ಅದನ್ನು ತಿಳಿದು ನಾವು ಕರ್ಮಗಳನ್ನು ಮಾಡಬೇಕು. ಆದ್ದರಿಂದ ಜಹ್ನುವಿಗೆ ಮಗನಾದಂತಹ ಸುನಹನ ಮೊಮ್ಮಗ ಕುಶಿಕ ಅಂತ, ಈ ಕುಶಿಕರು ತೇಜಸ್ವಿಯಾದ ಮಗ ಬೇಕು ಅಂತ ಹಠವನ್ನು ಮಾಡಿ, ಅದರಲ್ಲೂ ಆ ಮಗ ಇಂದ್ರನಿಗೆ ಸಮಾನನಾಗಿರಬೇಕು ಅಂತ ಅಪೇಕ್ಷೆ ಮಾಡಿ ಅದಕ್ಕಾಗಿ 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾನೆ. ಅವನ ತಪಸ್ಸು ದೇವಲೋಕದ ಆ ಇಂದ್ರನಿಗೂ ಕೂಡ ತಡಿಲಿಕ್ಕಾಗೋದಿಲ್ಲ. ಇಂದ್ರನು ಇವನಿಂದ ಒಂದು ವೇಳೆ ಉತ್ತಮನಾಗಿರ್ತಕ್ಕಂಥವನು ಹುಟ್ಟಿದ ಅಂತಾದರೆ ನನ್ನ ಪದವಿನೇ ಹೋಗ್ತದೆ ಅಂತ ಹೇಳಿ ವಿಚಾರ ಮಾಡಿ ಸಹಸ್ರಾಕ್ಷನಾದ ಇಂದ್ರನು ಕೂಡ ಆ ತಪಸ್ಸು ಕಡೆ ಇಂದ್ರನೇ ಆ ಕುಶಿಕನಾಗಿ ಮಗನಾಗಿ ಮೂಡಿ ಬರುತ್ತಾನೆ. ಯಾಕಂದರೆ ಎಲ್ಲಿ ತನ್ನ ಪದವಿ ಹೋಗ್ತದೆ ಅಂತ ಹೇಳಿ ತಾನೇ ಮತ್ತೆ ಅಲ್ಲಿ ಒಂದು ಅವತಾರವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಈ ಕುಶಿಕರ ಪತ್ನಿಯಾದ ಪೌರುಕುತ್ಸಿಯಲ್ಲಿ ಸುರರಾಜ ಹುಟ್ಟಿ ಬರ್ತಾನೆ. ಅವನಿಗೆ ಗಾಧಿ ಅಂತನ್ನುವ ಹೆಸರು ಬರ್ತದೆ ಅಂತ ನಾವು ವಿಚಾರವನ್ನು ತಿಳಿಸ್ತಾರೆ.
ಗಾದಿಗೆ ಸತ್ಯವತಿ ಅಂತನ್ನುವ ಮಗಳು, ಅವಳನ್ನು ರುಚಿಕ ಋಷಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾರೆ. ರುಚಿಕನಿಗೆ ತನ್ನ ಪತ್ನಿಯನ್ನು ಕಂಡರೆ ಅಪಾರವಾದ ಪ್ರೇಮ, ಅವಳಿಗೆ ಪುತ್ರ ಸಂತಾನ ಆಗಬೇಕು ಅಂತ ರುಚಿಕ ಋಷಿ ನಿಶ್ಚಯ ಮಾಡಿ ಅದರೊಂದಿಗೆ ಅವನ ಅತ್ತೆಯಾದ ಸತ್ಯವತಿಯಲ್ಲಿ ಮಂತ್ರಸಿದ್ಧಿಯಿಂದ ತನಗೆ ಮಗನನ್ನು ಕರುಣಿಸಬೇಕು ಅಂತ ಕೇಳಿಕೊಂಡಾಗ ಅದಕ್ಕಾಗಿ ರುಚಿಕ ಋಷಿ ಪತ್ನಿಗಾಗಿ ಒಂದು ಚರುವನ್ನು ಸಿದ್ಧ ಮಾಡ್ತಾನೆ, ಅತ್ತೆಗಾಗಿ ಒಂದು ಚರುವನ್ನು ಸಿದ್ಧ ಮಾಡ್ತಾನೆ. ಇವನ್ನು ಸ್ವೀಕರಿಸಿದಾಗ ನೀವು ಗರ್ಭಿಣಿಯರಾಗ್ತೀರಿ ಅಂತ ಹೇಳಿದಾಗ ಪುತ್ರ ಸಂತತಿ ಆಗೋದ್ರ ನಿಶ್ಚಿತ ಅಂತ ಹೇಳ್ತಾನೆ. ಹೀಗೆ ಹೇಳಿ ಅವನು ತೀರ್ಥಯಾತ್ರೆಗೆ ಅಂತ ಹೊರಟು ಹೋಗ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ತನ್ನ ಅತ್ತೆ ಮಾವಂದಿರು ರುಚಿಕನ ಆಶ್ರಮಕ್ಕೆ ಬರ್ತಾರೆ. ರುಚಿಕನ ಪತ್ನಿ ತನಗೂ ಹಾಗೂ ತನ್ನ ತಾಯಿಗೂ ಗಂಡ ಸಿದ್ಧಪಡಿಸಿದಂತಹ ಚರುವನ್ನು ತಾಯಿಯ ಮುಂದಿಟ್ಟು ಹೇಳ್ತಾಳೆ. ಇಷ್ಟು ಹೇಳಿ ಮಗಳು ಸ್ನಾನಕ್ಕೆ ಹೊರಟು ಹೋಗ್ತಾಳೆ. ಯಾಕೆಂದರೆ ಮಡಿಯಿಂದ ಅದನ್ನು ನಾವು ಸ್ವೀಕಾರ ಮಾಡಬೇಕು ಅಂತ. ಈ ಕಡೆಗೆ ತಾಯಿಗೆ ಮಗಳ ಮೇಲೆ ಮಹಾ ಸಂದೇಹ ಬರ್ತದೆ. ಇವಳು ನನಗೆ ಕೊಟ್ಟಿದ್ದನ್ನು ಎಲ್ಲಿ ಚೇಂಜ್ ಮಾಡಿದ್ದಾಳೋ ಎಕ್ಸ್ಚೇಂಜ್ ಮಾಡಿದ್ದಾಳೋ ಏನೋ ಗೊತ್ತಿಲ್ಲ ಅಂತ ತನ್ನ ಮಗಳ ಮೇಲೆ ಸಂದೇಹವನ್ನು ಮಾಡಿ, ಯಾಕೆಂದರೆ ಅಳಿಯ ವಿಶೇಷವಾಗಿ ತನ್ನ ಪತ್ನಿಗಾಗಿ ಜಪವನ್ನು ಮಾಡಿ ಕೊಟ್ಟಿರುತ್ತಾನೆ. ಎಲ್ಲರಿಗೂ ತಮ್ಮ ಪತ್ನಿಯ ಮೇಲೆ ವಿಶೇಷ ಪ್ರೀತಿ ಇದ್ದೇ ಇರ್ತದೆ. ಆದ್ದರಿಂದ ಅವಳಿಗೆ ಕೊಟ್ಟದ್ದನ್ನೇ ನಾನು ಸ್ವೀಕಾರ ಮಾಡ್ತೇನೆ ಅಂತ ವಿಚಾರವನ್ನು ಮಾಡಿ ಅವಳಿಗೆ ಮಗಳಿಗೆ ಕೊಟ್ಟದ್ದನ್ನು ಚರುವನ್ನು ವ್ಯತ್ಯಾಸವನ್ನು ಮಾಡಿಡ್ತಾಳೆ. ಮಗಳಿಗಾಗಿ ಇದ್ದದ್ದನ್ನು ತಾನು, ತನಗಾಗಿ ಇದ್ದದ್ದನ್ನು ಮಗಳಿಗೆ, ಹೀಗೆ ವ್ಯತ್ಯಾಸವನ್ನು ಮಾಡಿದ್ದರಿಂದ ಮಗಳಿಗೆ ಇದು ಯಾವುದು ಗೊತ್ತಾಗೋದಿಲ್ಲ. ತನ್ನ ಸ್ನಾನದ ನಂತರ ಚರು ಬದಲಾಗಿರೋದು ಯಾವುದು ಗೊತ್ತಾಗೋದಿಲ್ಲ. ಗಡಿಬಿಡಿಯಿಂದ ಬಂದು ಆ ಚರುವನ್ನು ಸ್ವೀಕಾರ ಮಾಡ್ತಾಳೆ. ಅವಳು ಕೂಡ ಆ ಚರುವನ್ನು ಸ್ವೀಕಾರ ಮಾಡ್ತಾಳೆ. ಅದರ ಫಲವಾಗಿ ಇಬ್ಬರೂ ಗರ್ಭಿಣಿಯರಾಗ್ತಾರೆ. ತೀರ್ಥಯಾತ್ರೆ ಮುಗಿಸಿ ಬಂದಂತಹ ರುಚಿಕರಿಗೆ ಆಶ್ಚರ್ಯ ಕಾದಿರುತ್ತದೆ. ಯಾಕೆಂದರೆ ಪತ್ನಿಯ ಮುಖದಲ್ಲಿ ಉಗ್ರವಾದ ಕಳೆ, ಅತ್ತೆಯ ಮುಖದಲ್ಲಿ ಶಾಂತವಾದ ಕಳೆ. ಇವನಿಗೆ ಕಳವಳವಾಗ್ತದೆ, ಇದೇನಿದು, ಯಾಕೆ ಹೀಗಾಯಿತು ಅದರ ಬದಲು ಅಂತ ಅಲ್ಲೋಲ ಕಲ್ಲೋಲವಾಯಿತು ಅಂತ ವಿಚಾರ ಮಾಡ್ತಾನೆ. ಧ್ಯಾನ ಮಾಡಿ ನೋಡಿದಾಗ ಚರು ವ್ಯತ್ಯಾಸವಾದದ್ದು ಗೊತ್ತಾಗ್ತದೆ. ಅತ್ತೆಯ ಕಪಟ ಎಲ್ಲವೂ ತಿಳಿದು ಹೋಗ್ತದೆ. ಆಗ ಹೇಳ್ತಾನೆ, ನೀನು ತುಂಬಿದ ಕಲಶದಲ್ಲಿ ಇಟ್ಟಿದ್ದೆ, ನಿನ್ನ ತಾಯಿ ಕ್ಷತ್ರಿಯ ಕುಲದವಳು ಅಂತ ಅದಕ್ಕಾಗಿ ಕ್ಷಾತ್ರ ತೇಜಸ್ಸನ್ನು ತುಂಬಿಟ್ಟಿದ್ದೆ. ಅಂದರೆ ಬ್ರಹ್ಮ ತೇಜಸ್ಸು ಬೇರೆ, ಕ್ಷಾತ್ರ ತೇಜಸ್ಸು ಬೇರೆ. ಆದ್ದರಿಂದ ಇಬ್ಬರಿಗೂ ಬೇರೆ ಬೇರೆಯಾಗಿ ನಾನು ಇಟ್ಟಿದ್ದೆ. ನಿನ್ನ ತಾಯಿ ಅದನ್ನು ಅದಲು ಬದಲು ಮಾಡಿದ್ದರಿಂದ ನೀನು ಕ್ಷಾತ್ರ ಚರುವನ್ನು ಕುಡಿದದ್ದರಿಂದ ಕ್ರೂರಕರವನಾದ ಕ್ಷತ್ರಿಯ ನಿನ್ನಲ್ಲಿ ಜನ್ಮವನ್ನು ಪಡೀತಾನೆ. ನಿನ್ನ ತಾಯಿಗೆ ಬ್ರಾಹ್ಮಿ ತಪೋಮೂರ್ತಿಯಾಗಿ ಮಗನ ಜನ್ಮವನ್ನು ಪಡೀತಾನೆ. ಯಾಕೆಂದರೆ ಅದರಲ್ಲಿ ಸಕಲ ಬ್ರಹ್ಮ ತಪದ ಪ್ರಭಾವವನ್ನು ನಾನು ತುಂಬಿಟ್ಟಿದ್ದೆ. ಪತಿಯ ಮಾತನ್ನು ಕೇಳಿ ಪತ್ನಿಗೆ ಏನು ಮಾಡಬೇಕು ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಆಗ ನನ್ನ ಮಗ ಕ್ಷತ್ರಿಯನಾಗಬಾರದು, ಬ್ರಾಹ್ಮಣನೇ ಆಗಬೇಕು ಅಂತ ಅವನಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ರುಚಿಕನಿಗೆ ಮನಸ್ಸಿನಲ್ಲಿ ಖುಷಿಯಾಗ್ತದೆ. ನನ್ನ ಪತ್ನಿಗೂ ನನ್ನಂತೆ ಮನೋಭಾವ ಇದೆ ಅಂತ ಹೇಳಿ ಬಹಳ ಅವನಿಗೆ ಸಂತೋಷವಾಗ್ತದೆ. ನನ್ನ ದಾಂಪತ್ಯ ಇದು ಸಾರ್ಥಕವಾಯಿತು ಅಂತ ತಿಳಿದುಕೊಳ್ಳುತ್ತಾನೆ. ಆಗ ನನ್ನ ಸಂಕಲ್ಪವೂ ಹಾಗೆ ಇತ್ತು, ಆದರೆ ಚರು ವ್ಯತ್ಯಾಸವಾದದ್ದರಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪತ್ನಿಗೆ ಎಲ್ಲ ಪರಿಸ್ಥಿತಿಯನ್ನು ಅರ್ಥ ಮಾಡಿಸ್ತಾನೆ. ಗಂಡನ ಬಳಿ ಎಷ್ಟು ಪ್ರಾರ್ಥನೆ ಮಾಡಿಕೊಂಡ್ರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಗಂಡ ಏನನ್ನೂ ಎದುರಿಸಬಲ್ಲ, ಅಪೇಕ್ಷಿಸಿದರೆ 3 ಲೋಕವನ್ನೇ ಸೃಷ್ಟಿಸಬಲ್ಲ. ಹೀಗಿರುವಾಗ ನೀವು ನನಗೆ ಒಳ್ಳೆಯ ಮಕ್ಕಳನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲೇನು ಅಂತ ಕೇಳಿದಾಗ, ಶಾಂತವಾದ ಸರಳ ಸ್ವಭಾವದ ಮಗನನ್ನು ನನಗೆ ಅವಶ್ಯವಾಗಿ ಕರುಣೆ ಮಾಡಬೇಕು ಅಂತ ಹೇಳಿದಾಗ, ವ್ಯತ್ಯಾಸ ಇದು ಅಸಾಧ್ಯ, ಅಂದರೆ ಮೊಮ್ಮಗನು ಬೇಕಾದರೆ ಕ್ರೂರಕರ್ಮನಾಗಿ ಹುಟ್ಟಲಿ ಅಂತ ಹೀಗೆ ತಿಳಿಸ್ತಾರೆ. ಆದರೆ ಅದು ಎಂದಿಗೂ ಸಾಧ್ಯ ಇಲ್ಲ. ರುಚಿಕನಿಗೆ ಹೃದಯ ತುಂಬಿ ಬರುತ್ತದೆ. ತನ್ನ ಗಂಡನ ತಪಶಕ್ತಿಯ ಬಗ್ಗೆ ಅಪಾರ ನಂಬಿಕೆ, ಗಂಡ ತನ್ನ ಕೈ ಬಿಡೋದಿಲ್ಲ ಅಂತ ಭಾವನೆ. ಆದರೆ ತಪಸ್ಸಿನಿಂದ ಎಲ್ಲವೂ ಸಾಧ್ಯ ಅಂತ ನಮ್ಮ ಶ್ರದ್ಧೆಯು ಆ ಪತ್ನಿಗೆ ಇದ್ದದ್ದರಿಂದ ಗಂಡನಿಗೂ ಇದು ತಿಳಿದದ್ದು. ಆದ್ದರಿಂದಲೇ ಮಗ ಕ್ಷಾತ್ರವೀರನಾಗುವುದರಲ್ಲೂ ಅಥವಾ ಮೊಮ್ಮಗ ಹಾಗೆ ಆಗುವುದರಲ್ಲೂ ನನಗೆ ಯಾವ ವ್ಯತ್ಯಾಸ ಕಾಣ್ತಾ ಇಲ್ಲ. ನೀನು ಹೇಳಿದಂತೆ ಆಗಲಿ ಅಂತ ಹೇಳಿ, ಭದ್ರೇ ನಾಸ್ತಿ ವಿಶೇಷೋಮೇ ಪೌತ್ರೇ ಚ ವರವರಣಿನಿ ತ್ವಯಾ ಯಥೋಕ್ತಂ ವಚನ ತಥಾ ಭದ್ರಂ ಭವಿಷ್ಯತಿ. ರುಚಿಕ ಋಷಿಯ ತಪಪ್ರಭಾವದಿಂದ ತಪೋಮಯನಾದ ಜಿತೇಂದ್ರಿಯನಾದ ಕ್ಷಮಾವಂತನಾದ ಜಮದಗ್ನಿಯನ್ನು ಮಗನನ್ನಾಗಿ ಪಡೀತಾನೆ ಅಂತ ಹೇಳ್ತಾರೆ. ತನ್ನ ಪತ್ನಿಯಾದ ಸತ್ಯವತಿ, ಇತ್ತ ಕುಶಿಕನ ಮಗನಾದ ಗಾಧಿ ರುಚಿಕನ ತಪಪ್ರಭಾವದಿಂದ ವಿದ್ಯಾಸಂಪನ್ನನಾದ ಶಾಂತ ಸ್ವಭಾವವಾದ ವಿಶ್ವಾಮಿತ್ರನನ್ನು ಮಗನನ್ನಾಗಿ ಪಡೀತಾರಂತೆ. ವಿಶ್ವಾಮಿತ್ರನಿಗೆ ವಿಶ್ವರಥ ಎಂಬ ಹೆಸರು ಇತ್ತು ಅಂತ ಹೇಳ್ತಾರೆ. ದೇವರಾತನೇ ಮೊದಲಾದ ವಿಶ್ವಾಮಿತ್ರನ ಮಕ್ಕಳು ಎಲ್ಲ ಕಡೆಗೆ ಪ್ರಸಿದ್ಧರಾಗಿರತಕ್ಕಂಥವರು. ವಿಶ್ವಾಮಿತ್ರನಂತೂ ಸಪ್ತರ್ಷಿಗಳಲ್ಲಿ ಒಬ್ಬರಾಗಿ ಬ್ರಹ್ಮರ್ಷಿಗಳು ಅಂತ
ಕರೆಸಿಕೊಂಡವರು ಅಂತರುವುದನ್ನು ತಿಳಿಸ್ತಾರೆ. ಅಂದರೆ ನೋಡಿ, ನಾವು ಮಾಡುವ ತಪಸ್ಸು ಅಥವಾ ನಾವು ಮಾಡುವ ಅಲ್ಪವಾದ ಕಾರ್ಯದಿಂದ ಎಷ್ಟೆಲ್ಲ ತೊಂದರೆಯಾಗ್ತದೆ ಅಂತನ್ನುವಂತೆ ಇಲ್ಲಿ ತಿಳಿಸಿಕೊಡುತ್ತಾರೆ. ಇನ್ನು ಈ ವಿಶ್ವಾಮಿತ್ರರ ತಪಸ್ಸನ್ನು, ಅವರ ಪ್ರಭಾವ ಎಷ್ಟು, ಅದನ್ನೆಲ್ಲ ಒಂದು ಕಡೆಗಿಟ್ಟರೆ ಅವರ ಕರುಣೆಗೆ ಕೊನೆ ಇಲ್ಲ ಅಂತಲೂ ಹೇಳ್ತಾರೆ. ಹರಿಶ್ಚಂದ್ರನ ಯಜ್ಞದಲ್ಲಿ ಶುನಶೇಪ ಬಲಿಪಶುವಾಗಿರುತ್ತಾನೆ. ಅವನು ತಂದೆಯ ಮಧ್ಯದಲ್ಲಿ ಮಗನಾಗಿ ಮಾರಾಟವಾಗಿರುತ್ತಾನೆ. ಮೊದಲ ಮಗ ತಂದೆಗೆ ಅತ್ಯಂತ ಪ್ರಿಯನಾಗಿರ್ತಕ್ಕಂಥವನು, ಕೊನೆಯ ಮಗ ತಾಯಿಗೆ ಪ್ರಿಯ. ಇನ್ನು ಮಧ್ಯದವರು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಅನೇಕ ಕಡೆ ನೋಡ್ತೇವೆ. ಹಾಗೆ ಇಲ್ಲಿ ಅಂತನ್ನುವುದನ್ನು ತಿಳಿಸ್ತಾರೆ. ಹೀಗಾಗಿ ಅವನು ಮಾರಾಟವಾಗಿರ್ತಕ್ಕಂಥವನು. ತಂದೆ ತಾಯಿಗೆ ಅವನ ಬದಲು ದುಡ್ಡು ಸಿಕ್ಕಿ ಬಿಡುತ್ತದೆ. ಮಾರಾಟವಾದ ಶುನಶೇಪ ಬಲಿಮಂಟಕ್ಕೆ ಬರುವಾಗ ಬಹಳ ಬೆವರುತ್ತಾನೆ, ಭಯದಿಂದ ನಡುಗುತ್ತಾನೆ. ಬಲಿಮಂಟಪದ ದಾರಿ ಬಿಟ್ಟು ವಿಶ್ವಾಮಿತ್ರರ ಆಶ್ರಮಕ್ಕೆ ಓಡಿ ಹೋಗ್ತಾನೆ, ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ಆಗ ವಿಶ್ವಾಮಿತ್ರರ ಕರುಳು ಹಿಂಡಿದಂತಾಗ್ತದೆ. ವರುಣನನ್ನು ಸ್ತೋತ್ರ ಮಾಡಿ ಮಂತ್ರಗಳನ್ನು ಹೇಳಿಕೊಟ್ಟು ವರುಣನ ಅನುಗ್ರಹ ದೊರಕಿಸಿ ಅವನನ್ನು ಬಿಡುಗಡೆ ಮಾಡುತ್ತಾರೆ. ಅವನ ಪ್ರಾರ್ಥನೆ ಅಲ್ಲಿಗೆ ನಿಲ್ಲಿಲ್ಲ. ಗುರುಗಳೇ, ನೀವು ನನಗೆ ಪ್ರಾಣದಾತರಾಗಿದ್ದೀರಿ, ಆದ್ದರಿಂದ ನಿಮ್ಮಿಂದ ನಾನು ಬದುಕಿದ್ದೇನೆ, ನನಗೆ ಇನ್ನೊಂದು ಅಪೇಕ್ಷೆ ಇದೆ. ಮಧ್ಯದ ಮಗ ಅನಿಷ್ಟ ಅಂತ ಎಲ್ಲರೂ ಮೊದಲಿಸ್ತಾರೆ, ಕುಟುಂಬದಲ್ಲಿಯೂ ಮಧ್ಯಮನನ್ನು ಮತ್ತೆ ಮತ್ತೆ ಹಳೀತಾರೆ. ನೀವಾದರೂ ಜ್ಞಾನಿಗಳು, ನೀವು ನನ್ನನ್ನು ನಿಮ್ಮ ಮಕ್ಕಳಲ್ಲಿ ಜ್ಯೇಷ್ಠ ಅಂತ ನನ್ನನ್ನು ಘೋಷಣೆ ಮಾಡಬೇಕು ಅಂತ ಅವನು ಹೇಳ್ತಾರಂತೆ. ಆಗ ನನಗೆ ಅಪಮಾನ ಎಂದಿಗೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ವಿಶ್ವಾಮಿತ್ರರ ಕರುಣೆಗೆ ಇದು ಅತಿಯಾಯಿತು ಅಂತ ಎಂದಿಗೂ ಅನಿಸೋದಿಲ್ಲ. ಅವರು ಆಗಲಿ ಅಂತ ಅವಶ್ಯವಾಗಿ ಅವನಿಗೆ ಅನುಗ್ರಹವನ್ನು ಮಾಡ್ತಾರೆ. ಒಂದು ಕೆಲವರು ಅದನ್ನೇ ನೋಡಿ, ಬೇರೆ ಕಡೆಯೆಲ್ಲ ಕೇಳಿದ್ರೆ ಮೊದಲು ಒದ್ದು ಓಡಿಸ್ತಾರೆ, ಎಂದಿಗೂ ಹಾಗಲ್ಲ. ನಾವು ಇದೇ ಉತ್ತಾನಪಾದನ ಕಥೆಯಲ್ಲಿ ಕೇಳ್ತೇವೆ. ಸುರುಚಿಯ ಮಗನನ್ನು ತನ್ನ ತೊಡೆಯ ಮೇಲೆ ಕುಳಿಸಿಕೊಂಡು ಸುರೀತಿಯ ಮಗನನ್ನು ಅರಮನೆಯಿಂದ ಹೊರಗಿಡುತ್ತಾನೆ. ಅದರಿಂದ ಅವನು ಭಾರೀ ಉತ್ತಮನಾಗಿರ್ತಕ್ಕಂತಹ ತಪಸ್ಸನ್ನು ಮಾಡಿ ಧ್ರುವ ಪದವಿಯನ್ನು ಪಡೆದ ಅಂತ ಕೇಳ್ತೇವೆ. ಹಾಗೆ ಅನೇಕ ರೀತಿಯಾಗಿ ಜಗತ್ತಿನಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಅನೇಕ ರೀತಿಯಾದಂತಹ ಈ ಶುನಶೇಪ ಜ್ಯೇಷ್ಠ ಪುತ್ರನ ಪಟ್ಟವನ್ನು ಕೂಡ ಅವನು ಪಡೀತಾನೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೇನೆ ದೇವತೆಗಳು ಶುನಶೇಪನನ್ನು ಬದುಕಿಸಿ ವಿಶ್ವಾಮಿತ್ರನಿಗೆ ಕೊಟ್ಟದ್ದರಿಂದ ಹೀಗಾಗಿ ಶುನಶೇಪನಿಗೆ ದೇವರಾತ, ಯಾಕಂದರೆ ದೇವತೆಗಳಿಂದ ಕೊಡಲ್ಪಟ್ಟನಾದ್ದರಿಂದ ಅವನಿಗೆ ದೇವರಾತ ಅಂತ ಹೆಸರು ಇತ್ತು ಅಂತ ಹೇಳ್ತಾರೆ. ಹೀಗೆ ಉತ್ತಮ ರೀತಿಯಿಂದ ನಾವು ಮಾಡುವ ಪ್ರತಿಯೊಂದು ಕರ್ಮಗಳು, ಅಂದರೆ ದೇವೈರ್ದತ್ತ ಸವೈರ್ಯಸ್ಮಾತ್ ದೇವರಾತಸ್ತತೋಭವತ್, ಯಾರನ್ನು ಎಂದಿಗೂ ಹೀನಾಯವಾಗಿ ಕಾಣಬಾರದು. ಅವರು ಸ್ಥಿತಿವಂತರೇ ಇರಲಿ, ಅವರಲ್ಲಿ ಸಂಪತ್ತು ಇಲ್ಲದೇ ಇರಲಿ ಅಥವಾ ಅವರಲ್ಲಿ ವಿದ್ಯೆ ಇರಲಿ ಇಲ್ಲದೇ ಇರಲಿ, ಎಲ್ಲರನ್ನೂ ಒಂದೇ ರೀತಿಯಾಗಿ ನಾವು ನೋಡಬೇಕು. ಅದನ್ನೇ ಭಾಗವತ ಹೇಳ್ತದೆ ನಮಗೆ. ತಿತಿಕ್ಷವಃ ಕಾರುಣಿಕಾಃ ಸುಹೃದ ಸರ್ವದೇಹಿನಾಂ ಅಜಾತ ಶತ್ರವಶಾಂತಾಃ ಸಾಧವ ಸಾಧುಭೂಷಣಾಃ. ಆದ್ದರಿಂದ ಹಾಗೆ ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ಆದರ್ಶದಿಂದ ಎಲ್ಲರನ್ನು ಉತ್ತಮರನ್ನಾಗಿ ನೋಡಿಕೊಂಡು ಎಲ್ಲರೂ ನಮ್ಮನ್ನು ಚೆನ್ನಾಗಿ ಕಾಣಬೇಕು, ಎಲ್ಲರೂ ನಮ್ಮ ಜೊತೆಗೆ ಇರುವಂತೆ ಜೀವನವನ್ನು ನಡೆಸಬೇಕು ಅಂತನ್ನುವಂತೆ ಹೇಳ್ತಾರೆ. ರುಚಿಕ ಬ್ರಾಹ್ಮಣನಂತಹ ಮಗ ಅಪೇಕ್ಷಾ ಮಾಡಿದ್ದನು, ಆದರೆ ನಿರೀಕ್ಷೆಗೆ ವಿರುದ್ಧವಾಗಿ ಕ್ಷತ್ರಿಯನಾಗಿ ಜನ್ಮವನ್ನು ಪಡೆದಿದ್ದಾನೆ. ಚರುವ ವ್ಯತ್ಯಾಸವಾದ್ದರಿಂದ ಇಂದು ಪರಿಸ್ಥಿತಿ ಅನೇಕ ಕಡೆಗೆ ವ್ಯತ್ಯಾಸವಾಗಿದೆ. ಕ್ಷತ್ರಿಯರು ವೈಶ್ಯರಿಗೆ ಅನುಕೂಲವಾದ ಪರಿಸ್ಥಿತಿ ಆಗಿದೆ. ಆದರೆ ರುಚಿಕನ ಪತ್ನಿ ತಪಸ್ಸಿನಲ್ಲಿ ಅವನು ನಂಬಿಕೆ ಇಟ್ಟದ್ದರಿಂದ ಎಲ್ಲವೂ ಉತ್ತಮ ರೀತಿಯಾಗಿ ಆಗ್ತದೆ. ಇವತ್ತು ಅನೇಕ ಕಡೆ ನಾವು ನೋಡುತ್ತೇವೆ, ಹುಟ್ಟಿದ್ದು ಯಾವುದೋ ಕ್ಷತ್ರಿಯರಲ್ಲೋ ವೈಶ್ಯರಲ್ಲೋ ಜನ್ಮವನ್ನು ಪಡೆಯುತ್ತಾರೆ, ಒಳ್ಳೆ ಕರ್ಮಗಳನ್ನು ಆಚರಣೆ ಮಾಡ್ತಾ ಇರ್ತಾರೆ. ಇವತ್ತು ನೋಡಿ, ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ಎಷ್ಟೋ ಜನ ಒಳ್ಳೆಯ ಬ್ರಾಹ್ಮಣರಾಗಿ ಜನ್ಮವನ್ನು ಪಡೆದು ಮಾಡಬಾರದ ಕೆಲಸವನ್ನು ಮಾಡ್ತಾರೆ. ಆದ್ದರಿಂದ ಎಂದಿಗೂ ಅಂತಹ ಕರ್ಮಗಳನ್ನು ಮಾಡಬಾರದು. ಇವತ್ತು ಎಷ್ಟು ಕಡೆಗೆ ಅವರು ಯಾವುದೋ ಯೋನಿಯಲ್ಲಿ ಹುಟ್ಟಿ ಎಷ್ಟೋ ಕಡೆಗೆ ನಾವು ನೋಡ್ತೇವೆ, ಏಕಾದಶಿ ವ್ರತ ಮಾಡುವವರಿದ್ದಾರೆ. ಅವ್ರಿಗೆ ಅವರಿಗೆ ಮಾಡುವ ಕೆಲಸವೇ ಅಲ್ಲ, ಆದರೂ ಎಷ್ಟೋ ಜನ ಅದನ್ನು ತಿಳಿದು ಏಕಾದಶಿ ಉಪವಾಸ, ಅನೇಕ ಪೂಜಾದಿಗಳು, ಯತಿಗಳು ಹೋದರೆ ಅವರಿಗೆ ನಮಸ್ಕಾರ ಮಾಡೋದು, ಈ ತರಹದ ಕಾರ್ಯಗಳನ್ನು ಬೇರೆ ಜನ್ಮದಲ್ಲಿ ಹುಟ್ಟಿದವರು ಮಾಡೋರಿದ್ದಾರೆ. ಇವತ್ತು ನಮ್ಮಲ್ಲೇ ಇದ್ದವರು ವೈಷ್ಣವರಾಗಿ ಜನ್ಮವನ್ನು ಪಡೆದವರು, ಅವರು ಆ ವೈಷ್ಣವ ಜನ್ಮಕ್ಕೆ ಮಾಡಬೇಕಾದ ಕರ್ಮಗಳನ್ನು ಕೊನೆಗೆ ಅಲ್ಪವಾದ ಕರ್ಮಗಳನ್ನು ಮಾಡೋದಿಲ್ಲ. ಅಂತಹ ಜೀವನ ಇದೆ ಅಂತನ್ನುವುದನ್ನು ತಿಳಿಸ್ತಾರೆ. ಆದ್ದರಿಂದ ಅವಳು ಇಟ್ಟಂತಹ ನಂಬಿಕೆ ಅದು ಅತ್ಯಂತ ಸಾರ್ಥಕವಾದುದು. ವಿಶ್ವಾಸೋ ಫಲದಾಯಕ ಅನ್ನುವಂತೆ ಆ ನಂಬಿಕೆ ಎಂದಿಗೂ ಹಾಳಾಗುವುದಿಲ್ಲ ಅಂತ ನಾವು ತಿಳಿಸ್ತಾರೆ. ಯಾವುದೇ ಪರಿಸ್ಥಿತಿ ಇರಲಿ ನಮ್ಮ ನಂಬಿಕೆ ವ್ಯತ್ಯಾಸವಾಗಬಾರದು. ನಾವು ಪರಮಾತ್ಮನ ಮೇಲೆ ನಂಬಿಕೆ ಇಟ್ಟು ನಾವು ಇಂತಹ ಕಾರ್ಯ ಇದು ನೀನೇ ಅನುಗ್ರಹ ಮಾಡಬೇಕು, ನಿನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಅನ್ನುವಂತೆ ಪರಮಾತ್ಮನನ್ನು ಶರಣಾಗತರಾದರೆ
ಅವಶ್ಯವಾಗಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ನಾವು ಪರಮಾತ್ಮನ ಮೇಲೆ ವಿಶ್ವಾಸ ಇಲ್ಲದೇನೆ ನಾವಿನ್ನೇನೋ ಮಾಡ್ತೀವಿ ಅಂದರೆ ಅದು ಎಂದಿಗೂ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ರುಚಿಕ ಇದನ್ನು ತಿಳಿಸಿಕೊಡುತ್ತಾನೆ. ಅವನ ಮಗ ಜಮದಗ್ನಿ ಅಂದರೆ ಜ್ವಲದಗ್ನಿ, ನಮ್ಮ ತಪಸ್ಸು ಉರಿಯುವ ಬೆಂಕಿಯಾಗಿರಬೇಕು, ಹಾರುವ ಕಿಡಿ ಆರುವ ಕೆಂಡ ಎಂದಿಗೂ ಆಗಬಾರದು. ಆದ್ದರಿಂದ ಅಂದರೆ ನಾವು ಮಾಡುವ ಆಚರಣೆ ಅಷ್ಟು ಉತ್ತಮ ರೀತಿಯಿಂದ ಇದ್ದಾಗ ಅದು ಸಾರ್ಥಕ ಅಂತ ತಿಳಿಸ್ತಾರೆ. ಜಮದಗ್ನಿಗೆ ಕಾಮಧೇನು ಸಿಕ್ಕಂತೆ ನಮಗೆ ನಾವು ಮಾಡುವ ಕರ್ಮಗಳಿಂದ ಉತ್ತಮ ಫಲಗಳು ಸಿಕ್ಕಾಗ ನಿಜವಾಗಿ ಸಾರ್ಥಕವಾಗ್ತದೆ. ತಪಸ್ಸ ಸಾಧ್ಯತೆ ಸರ್ವ, ತಪಸ್ಸಿನಿಂದ ಎಲ್ಲವೂ ಸಾಧ್ಯ. ಇದನ್ನು ಋಷಿಮುನಿಗಳು ಆಗಾಗ ನಮಗೆ ತೋರಿಸಿಕೊಡುತ್ತಾರೆ. ಅದನ್ನು ನೆನಪಿಸಿಕೊಳ್ಳಲು ಕೊನೆ ಪಕ್ಷ ಪ್ರವರದ ನಮಸ್ಕಾರದಲ್ಲಾದರೂ ಆ ಋಷಿಗಳನ್ನು ನಾವು ನೆನೆಯಬೇಕು ಅಂತನ್ನುವುದಕ್ಕಾಗಿ. ಯಾಕೆ ಸಂಧ್ಯಾವಂದನೆ ಮಾಡ್ತಾ ಇರುವಾಗ ಆ ಗೋತ್ರದ ಪ್ರವರಗಳನ್ನು ಹೇಳಬೇಕು, ಹಿರಿಯರಿಗೆ ನಮಸ್ಕಾರವನ್ನು ಮಾಡ್ತಾ ಇರುವಾಗ ಗೋತ್ರ ಪ್ರವರಗಳನ್ನು ಹೇಳಿ ನಮಸ್ಕಾರ ಮಾಡಬೇಕು. ಯಾಕೆಂದರೆ ಈ ಕಾರಣಕ್ಕಾಗಿ ಆ ಗೋತ್ರದ ಮೂಲ ಋಷಿಗಳು ಆ ವಂಶ ಪರಂಪರೆಯಲ್ಲಿ ಬಂದಿರತಕ್ಕಂಥವರು ನಾವು. ಅಂತಹ ಋಷಿಗಳ ಅವರ ತಪಸ್ಸು ಅಷ್ಟು, ಕೊನೆಯ ಪಕ್ಷ ನಮಗಷ್ಟೆಲ್ಲ ಮಾಡಲಿಕ್ಕೂ ಸಾಧ್ಯವಿಲ್ಲ. ಅವರ ಸ್ಮರಣೆ ಮಾಡಿದರೂ ನಮ್ಮ ಪುಣ್ಯ ಬರಲಿ ಅನ್ನುವಂತೆ ಆ ಕಾರ್ಯವನ್ನು ಮಾಡಬೇಕು ಅಂತನ್ನುವುದನ್ನು ಇಲ್ಲಿ ತಿಳಿಸ್ತಾರೆ. ಅಂತಹ ಪುರೂರವನ ಮಗನೇ ಆಯು, ರಾಹುವಿನ ಮಗಳೇ ಪ್ರಭಾ. ಆಯು ಮತ್ತು ಪ್ರಭಾ ಇವರು ದಂಪತಿಗಳು. ಆಯುವಿನ ಮೂರನೆಯ ಮಗ ರಜಿ, ಅವನಿಗೆ 500 ಮಕ್ಕಳು. ಅವರೆಲ್ಲರೂ ರಾಜೇಯರ ಅಂತಲೂ ಪ್ರಸಿದ್ಧರಾಗಿರತಕ್ಕಂಥವರು. ಹಿಂದೊಮ್ಮೆ ದೇವತೆಗಳಿಗೂ ಅಸುರರಿಗೂ ಭಯಂಕರವಾದ ಯುದ್ಧವಾದ ಪ್ರಾರಂಭವಾದಾಗ ಅನೇಕ ವರ್ಷಗಳು ಉರುಳಿದರು, ತಲೆಗಳು ಉರುಳಿದರು. ಜಯಲಕ್ಷ್ಮಿ ಯಾರ ಕಡೆಗೂ ಇಲ್ಲ, ಈ ಕಡೆಗೆ ದೇವತೆಗಳ ಕಡೆಗೂ ಇಲ್ಲ, ಈ ಕಡೆಗೆ ದೈತ್ಯರ ಕಡೆಗೂ ಇಲ್ಲ. ಅವರಿಬ್ಬರ ಗುಂಪಿನವರಿಗೂ ಗೊಂದಲ, ಯುದ್ಧ ಬಿಡಬೇಕು ಆದರೆ ಪ್ರತಿಷ್ಠಾ ಬಿಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಮನಸ್ಸು ಮುಂದಾಗುವುದಿಲ್ಲ. ಕಡೆಗೆ ದೇವತೆಗಳು ಅಸುರರು ಬ್ರಹ್ಮದೇವರ ಬಳಿಗೆ ಬರುತ್ತಾರೆ. ಯಾರು ಗೆಲ್ತಾರೆ ಅಂತ ಕೇಳಿದಾಗ ಬ್ರಹ್ಮದೇವರು ಭವಿಷ್ಯವನ್ನು ಹೇಳ್ತಾರೆ. ರಜಿಯು ಆಯುಧವನ್ನೆತ್ತಿ ಯಾರ ಸಲುವಾಗಿ ಹೋರಾಡ್ತಾನೆ ಅವರಿಗೆ ಜಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದಾಗ, ರಜಿ ಇರುವ ಕಡೆ ಧೈರ್ಯ, ಧೈರ್ಯ ಇರುವ ಕಡೆಗೆ ಲಕ್ಷ್ಮಿ. ಎಲ್ಲಿ ಧೈರ್ಯ ಮತ್ತು ಸಂಪತ್ತಿದೆ ಅಲ್ಲಿ ಧರ್ಮ, ಆ ಧರ್ಮಕ್ಕೆ ವಿಜಯ ಅಂತನ್ನುವುದನ್ನು ತಿಳಿಸ್ತಾರೆ. ಆದ್ದರಿಂದ ಈ ಮಾತುಗಳನ್ನು ಕೇಳಿ ದೇವಾಸುರರಿಗೂ ಧೈರ್ಯ ಬರುತ್ತದೆ. ಮತ್ತೆ ಯಾಕೆಂದರೆ ರಜಿಯು ತಾಯಿಯಾದ ಪ್ರಭೆ, ಇವಳು ದಾನವನಾದ ರಾಹುವಿನ ಮಗಳು. ಅಂದ ಮೇಲೆ ಅಸುರರಿಗೂ ಸಂಬಂಧ ಇದೆ. ರಜಿಯ ತಂದೆಯಾದ ಆಯು ಊರ್ವಶಿ ಪುರೂರವ ದಂಪತಿಗಳ ಮಗನಾದ್ದರಿಂದ ದೇವತೆಗಳೂ ಸಂಬಂಧಿ ಇದೆ. ನಹುಷ, ವೃದ್ಧಶರಮ, ರಂಭ, ರಜಿ, ಅರೇನ ಇವರೆಲ್ಲರೂ ರಾಹು ಪ್ರಭೆಗಳ ಪಂಚಪುತ್ರರಾಗಿರತಕ್ಕಂಥವರು. ಆದ್ದರಿಂದ ಅಸುರರು ರಜಿಯ ಬಳಿ ರಭಸವಾಗಿ ಓಡಿ ಬರುತ್ತಾರೆ. ನೀನು ನಮ್ಮ ಪರ ನಿಲ್ಲಬೇಕು ಅಂತ ಒತ್ತಾಯ ಮಾಡುತ್ತಾರೆ. ರಜಿ ಹೇಳ್ತಾನೆ, ಯಾರು ನನ್ನನ್ನು ರಾಜಸಿಂಹಾಸನದಲ್ಲಿ ಕೂಡಿಸ್ತಾರೆ ಅವರಿಗೆ ನಾನು ಸಹಾಯವನ್ನು ಮಾಡ್ತೇನೆ. ಆಗ ದೈತ್ಯರು ನೇರವಾಗಿ ನೋಡುತ್ತಾರೆ, ನಮ್ಮ ರಾಜ ಪ್ರಹ್ಲಾದನಿದ್ದಾನೆ, ಅವನಿರುವಾಗ ನಿನ್ನನ್ನು ಸಿಂಹಾಸನದಲ್ಲಿ ಕೂಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ, ಹಾಗಾದರೆ ನಾನು ನಿಮಗೆ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ದೇವತೆಗಳಿಗೆ ನೀನು ಬೇಕಾದರೆ ಸಹಾಯ ಮಾಡು ಅಂತ ಅವರೆಲ್ಲರೂ ಹೇಳಿ ಹೊರಟು ಹೋಗಿಬಿಡುತ್ತಾರೆ. ಆಗ ಹೇಳ್ತಾರೆ, ದೇವತೆಗಳು ಹೊರಟು ಅವರ ಹತ್ರ ಹೋದ ಮೇಲೆ ದೇವತೆಗಳು ರಜಿಯ ಬಳಿ ಬರ್ತಾರೆ. ರಜಿಯು ಅದೇ ನಿಲುವನ್ನು ಹೇಳ್ತಾನೆ. ದೇವತೆಗಳು ಹಾಗೇ ಆಗಲಿ ಅಂತ ಆ ರಜಿಯನ್ನು ಆಹ್ವಾನ ಮಾಡಿ ಯುದ್ಧಕ್ಕೆ ಕರೆದುಕೊಂಡು ಹೋಗ್ತಾರೆ. ರಜಿಯು ಹೋರಾಡಿದ ರಭಸಕ್ಕೆ ಕೊಬ್ಬಿದ್ದ ದೈತ್ಯರ ಪುಡಿ ಪುಡಿಯಾಗಿ ಹೋಗ್ತದೆ. ದೈತ್ಯರು ದಿಗಿಲಾಗಿ ದೂರ ಸರಿತಾರೆ. ವಿಜಯಲಕ್ಷ್ಮಿ ದೇವತೆಗಳಿಗೆ ಹಾರವನ್ನು ಹಾಕ್ತಾಳೆ. ದೇವತೆಗಳೆಲ್ಲರೂ ಆ ಯುದ್ಧದಲ್ಲಿ ವಿಜಯವನ್ನು ಪಡೆಯುತ್ತಾರೆ. ರಾಜ್ಯ ದೇವತೆಗಳ ಪಾಲಾಗ್ತದೆ. ಗೆದ್ದ ದೇವತೆಗಳು ಇಂದ್ರನನ್ನು ಮುಂದೆ ಮಾಡಿಕೊಂಡು ರಜಿಯನ್ನು ಸನ್ಮಾನ ಮಾಡಲಿಕ್ಕಾಗಿ ಬರ್ತಾರೆ. ರಜಿಯೇ, ಸ್ವರ್ಗಕ್ಕೆ ನೀನು ಇನ್ನು ಮೇಲೆ ಇಂದ್ರ, ನೀನೇ ನಮಗೆ ತಂದೆ, ನಾವೆಲ್ಲರೂ ನಿನ್ನ ಮಕ್ಕಳು, ಸ್ವರ್ಗಾಧಿಪತ್ಯ, ಇಂದ್ರ ಪದವಿ ಇದೆಲ್ಲ ನಿನ್ನದೇ, ನಿನ್ನ ಹೆಸರಿನಲ್ಲಿ ನಾವು ಕೀರ್ತಿಯನ್ನು ಪಡೀತೇವೆ ಅಂತ ಹೇಳಿದಾಗ ರಜಿಯಂತೂ ಸಂತೋಷದಲ್ಲಿ ಮುಳುಗಿ ಹೋಗ್ತಾನೆ. ಮಗ ಅಂದ ಮೇಲೆ ಸಿಂಹಾಸನಕ್ಕಾಗಿ ಕಿತ್ತಾಡುವುದು ಕೀಳುಕೃತಿ ಎಂದನಿಸದೆ ಮಗನಾಗಿ ನಾನೇ ಕೀರ್ತಿ ಪಡೆಯುವೆ ಅಂತ ಇಂದ್ರ ಇಷ್ಟೆಲ್ಲ ಹೇಳ್ತಾ ಇರುವಾಗ ಹಾಗೆ ಆಗಲಿ ಅಂತ ಹೇಳ್ತಾನಂತೆ. ಆದ್ದರಿಂದ ಪದವಿಗಿಂತ ಪ್ರತಿಷ್ಠೆ ಮುಖ್ಯ ಅಂತನ್ನುವುದು ಇಲ್ಲಿ ತೋರಿ ಬರುತ್ತದೆ. ಕಾಲಾನಂತರದಲ್ಲಿ ಈ ರಜಿ ಮರಣ ಹೊಂದುತ್ತಾನೆ. ಸತ್ಕಾರ್ಯಕ್ಕೆ ನಿಂತ ಫಲವಾಗಿ ಅವನಿಗೆ ಸ್ವರ್ಗವಾಗ್ತದೆ ಅಂತ ವಿಚಾರವನ್ನು ತಿಳಿಸ್ತಾರೆ. ಮುಂದೆ ಬಂದ ಅವನ 500 ಮಂದಿ ಮಕ್ಕಳು ಇಂದ್ರ ಪದವಿ ತಮ್ಮ ತಂದೆಗೆ ಸಿಕ್ಕಿತ್ತು ಅಂದ ಮೇಲೆ ಅದು ನಮಗೆ ಸಿಗಬೇಕು, ನಮಗೆ ಕೊಡಬೇಕು ಅಂತ ಹೋರಾಡುತ್ತಾರೆ. ಸ್ವರ್ಗವನ್ನು ಆಕ್ರಮಣ ಮಾಡಿ ಇದು ನಮ್ಮ ಆಸ್ತಿ ಅಂತ ಅವರೆಲ್ಲರೂ ಅಲ್ಲಿ ನೆಲೆಯೂರ್ತಾರಂತೆ. ದೇವತೆಗಳಿಗೆ ಸ್ವರ್ಗ ತಪ್ಪಿ ಹೋಗ್ತದೆ. ಭೂಮಿಯಲ್ಲಿ ಯಜ್ಞ ಯಾಗಗಳು
ಆ ರಜಿಯ ಮಕ್ಕಳು ನಿಲ್ಲಿಸಿಬಿಡುತ್ತಾರೆ. ಇಂದ್ರನಿಗೆ ಈ ಕಡೆಗೆ ಸಿಂಹಾಸನವೂ ಇಲ್ಲ, ದೇವತೆಗಳಿಗೆ ಹವಿಸ್ಸು ಇಲ್ಲ ಅನ್ನುವಂತೆ ಆಗ್ತದೆ ಅಂತ ಹೇಳುತ್ತಾರೆ. ದೇವತೆಗಳ ಗುರುಗಳಾದ ಬೃಹಸ್ಪತ್ಯಾಚಾರ್ಯರನ್ನು ಕೇಳಿಕೊಳ್ಳುತ್ತಾರೆ, ಏನಾದರೂ ಮಾಡಿ ಈ ರಜಿಯ ಮಕ್ಕಳ ಅಧಿಕಾರ ತಪ್ಪಿಸಿ ನಮಗೆ ಅನುಕೂಲ ಮಾಡಬೇಕು ಅಂತ ಹೇಳಿದಾಗ ಬೃಹಸ್ಪತ್ಯಾಚಾರ್ಯರು ನಗುತ್ತಾರಂತೆ, ಅಯ್ಯೋ ದೇವೇಂದ್ರ, ನಿನಗೆ ಕಷ್ಟ ಅಂತ ಮೊದಲೇ ಹೇಳಬೇಕಾಗಿತ್ತು, ನೀನಾಗೇ ಕೇಳದೆ ನಾನೇ ಮುಂದುವರಿಯೋದು ಎಂದಿಗೂ ನೀತಿ ಅಂತ ಅನಿಸೋದಿಲ್ಲ ಅಂಥೇಳಿಯೇ ನೋಡಿ. ಯಾವಾಗಲೂ ನಾವು ಅನೇಕ ಪುರಾಣಗಳಲ್ಲಿ ಕೇಳ್ತೇವೆ, ದೇವತೆಗಳಲ್ಲೂ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದ್ರು, ಆಮೇಲೆ ಪರಮಾತ್ಮ ಅವತಾರವನ್ನು ಮಾಡ್ತಾನೆ. ಯಾಕೆಂದರೆ ಅಂದರೆ ಅಷ್ಟು ಉತ್ತಮವಾದ ಪದವಿ ನೋಡಿ. ಇವತ್ತು ನಾವು ಎಲ್ಲೋ ಆಫೀಸ್ನಲ್ಲೋ ಕೆಲಸ ಮಾಡ್ತೀವಿ, ಬಾಸ್ ಎದ್ದು ನಮ್ಮಲ್ಲಿ ಬರೋದಿಲ್ಲ, ನಾವು ಬಾಸ್ ಹತ್ರ ಹೋಗಬೇಕು, ಇಂತಹದ್ದು ಆಗಬೇಕು ಅಂತ ಹೇಳಬೇಕು. ಹಾಗೆ ಇವತ್ತು ನೋಡಿ, ಕೋರ್ಟಲ್ಲಿ ವಕೀಲರು ಮೇಲಿದ್ದವ್ರಿಗೆ ಹೇಳಬೇಕು, ಮೇಲಿದ್ದವರು ಜಡ್ಜಿಗೆ ಹೇಳ್ತಾರೆ, ನಾವೇ ಡೈರೆಕ್ಟಾಗಿ ಏನೋ ಹೇಳ್ತೀವಿ ಮಾಡ್ತೀವಿ ಅಂದ್ರೆ ನಡೆಯೋದಿಲ್ಲ. ಹಾಗೆ ಅನ್ನುವಂತೆ ಇಲ್ಲಿಯೂ ಕೂಡ ಅಂತ ತಿಳಿಸ್ತಾರೆ, ನಿನಗೆ ನಾನು ಅನುಕೂಲ ಮಾಡುವೆ, ಅಲ್ಪ ಕಾಲದಲ್ಲೇ ರಾಜ್ಯ ಹವಿಸ್ಸು ಎಲ್ಲವೂ ಸಿಗುತ್ತದೆ ಅಂತ ಹೇಳಿದಾಗ ಇಂದ್ರನಿಗೆ ಗುರುಗಳು ನೆನಪಿಗೆ ಬರೋದಿಲ್ಲ. ಸದ್ಯ ಈಗಲಾದರೂ ಗುರುಗಳ ಬಳಿ ಬಂದನಲ್ಲ ಅಂತ ಗುರುಗಳು ಭರವಸೆ ನೀಡಿದ್ರು ಅಂತ ಸಮಾಧಾನವಾಗ್ತದೆ. ಗುರುವಿಗೆ ಶರಣಾಗುವುದರಲ್ಲಿ ವಿಳಂಬ ಎಂದಿಗೂ ಮಾಡಬಾರದು. ಗುರುಗಳ ಅನುಗ್ರಹ ಇಲ್ಲದೇನೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳ ಅನುಗ್ರಹ ಇದ್ದದ್ದರಿಂದ ಆ ಎಲ್ಲ ದೇವತೆಗಳಿಗೆ ಧೈರ್ಯ ಬರುತ್ತದೆ. ಬೃಹಸ್ಪತಿಯು 2 ಕೋನಗಳನ್ನು ಕೆಲಸವನ್ನು ಮಾಡುತ್ತಾನೆ. ಇಂದ್ರನಿಗೆ ಧೈರ್ಯ ತುಂಬುವ ಬೇಕಾದ ಸತ್ಕರ್ಮಗಳನ್ನು ಮಾಡುವಂತಹ ಆ ಕರ್ಮವನ್ನು ಮಾಡಿಸ್ತಾನೆ. ರಜಿಯ ಮಕ್ಕಳಿಗೆ ದೈವಬಲ ತಪ್ಪಲು ಎಲ್ಲ ಉಪಾಯಗಳನ್ನು ಹೂಡುತ್ತಾನೆ. ದೇವತೆಗಳ ಗುರು ಅಂದ ಮೇಲೆ ಬುದ್ಧಿವಂತಿಕೆಯ ಶಿಖರ, ತರ್ಕಶಾಸ್ತ್ರದ ತುತ್ತುದಿ, ಅದನ್ನು ಉಪಯೋಗಿಸಿ ಧಾರ್ಮಿಕರಿಗೆ ಹಿಡಿಸದ ಭೋಗಿಗಳಿಗೆ ಬೇಕೆನಿಸುವ ಕೆಟ್ಟ ತರ್ಕವನ್ನ, ನಾಸ್ತಿಕವಾದ ಗ್ರಂಥವನ್ನು ರೋಚಕವಾಗಿ ನಿರೂಪಣೆ ಮಾಡ್ತಾನಂತೆ. ಹೀಗೆ ಎಲ್ಲವನ್ನ ಮಾಡ್ತಾ ಅಜ್ಞಾನಿಗಳಿಗೆ ಗೊತ್ತೇ ಆಗೋದಿಲ್ಲ. ಹೀಗೆ ನಾಸ್ತಿಕ್ಯವಾದವನ್ನು ತೋರಿಸ್ತಾನೆ. ರಜಿಯ ಮಕ್ಕಳು ಅಲ್ಪ ಬುದ್ಧಿಯವರು, ಶೀಘ್ರ ಸುಖಿಗಳು, ಹೀಗಾಗಿ ನಾಸ್ತಿಕವಾದ ಅವರಿಗೆ ಹಿಡಿಸ್ತದೆ. ಅದನ್ನೇ ಸರ್ವಸ್ವ ಅಂತ ತಿಳಿದು ಪುಣ್ಯ ಕಾರ್ಯವನ್ನು ಕೈ ಬಿಡುತ್ತಾರೆ, ಪಾಪ ಕಾರ್ಯವನ್ನು ಮಾಡುತ್ತಾರೆ. ವಿವೇಕವನ್ನು ಬಿಟ್ಟು, ಧರ್ಮವನ್ನು ಬಿಟ್ಟು ದೇವತೆಗಳನ್ನು ದ್ವೇಷ ಮಾಡುವಂತಹ ಕಾರ್ಯವನ್ನು ಮಾಡಲಿಕ್ಕೆ ಹೊರಡುತ್ತಾರೆ. ಇದರಿಂದ ಅವರು ಕೊನೆಗೆ ಆ ಎಲ್ಲವನ್ನ ಸ್ಥಾನವನ್ನು ಬಿಡಬೇಕಾಗ್ತದೆ. ಪುನಃ ದೇವತೆಗಳು ಎಲ್ಲ ಉತ್ತಮ ಸ್ಥಾನವನ್ನು ಪಡೀತಾರೆ ಅಂತನ್ನುವ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ ಅಂತ ಹೇಳ್ತಾ, ಮುಂದಿನದನ್ನು ನಾಳಿನ ದಿವಸ ಕೇಳೋಣ ಅಂತ ಹೇಳ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.